ಚಿದಂಬರ ಸ್ವರೂಪಿಗಳಂಥ ತಮ್ಮೆಲ್ಲರ ಪಾದಗಳಿಗೆ ದಂಡವತ್ ಪ್ರಣಾಮಗಳನ್ನು ಮಾಡ್ತಾ 104ನೇ ಅಖಂಡ ವೀಣಾ ಸಪ್ತಾಹ ಶ್ರೀ ಕ್ಷೇತ್ರ ಹಾನಗಲ್ದಲ್ಲಿ ಬಹಳ ಭಕ್ತಿಯಿಂದ ಇಲ್ಲಿ ನಡೀತಾ ಇದೆ. ಇಂಥ ಭಕ್ತಿಯ ಒಂದು ಪ್ರವಾಹದಲ್ಲಿ ನಮಗೂ ಏನಂತಂದ್ರೆ ಇಲ್ಲಿ ಬಂದು ಆ ಭಕ್ತಿಯ ನದಿಯಲ್ಲಿ ಸ್ನಾನ ಮಾಡುವಂಥ ಒಂದು ಅವಕಾಶ ಕೊಟ್ಟಂಥ ಇಲ್ಲಿಯ ಈ ಸಪ್ತಾಹದ ಯಾರು ಎಲ್ಲ ನಮ್ಮ ಶಿವಪೂಜೆಯವರೆಲ್ಲ ಕೊಟ್ಟಂಥವರಿಗೆಲ್ಲ ಬಹಳ ಚಿರಋಣಿ ನಾನಿದ್ದೀನಿ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದಂಥ ದೇವದೇವೋತ್ತಮ ಹರಿಹರ ಬ್ರಹ್ಮಾದಿ ವಂದಿತನಾದಂಥ ಚಿದಂಬರ ಯಾವ ಪಂಚಭೂತಗಳು, 4 ವೇದಗಳು, 6 ಶಾಸ್ತ್ರಗಳು, 18 ಪುರಾಣಗಳು, ಹರಿಹರ ಬ್ರಹ್ಮಾದಿಗಳು, ಎಲ್ಲ ದೇವಾನ್ ದೇವತೆಗಳು, ಅನಂತ ಕೋಟಿ ಬ್ರಹ್ಮಾಂಡದ ಉಗಮ ಸ್ಥಾನ ಯಾವುದು ಚತುರಾಕ್ಷರ ಚಿದಂಬರ ನಾಮ. ಸಂತ ಶ್ರೇಷ್ಠ ರಾಜಾರಾಮ್ ಮಹಾರಾಜರು ಹೇಳ್ತಾ ಇದ್ದಾರೆ, ನಾಮ ಚಿದಂಬರ ಸಾರ ಬ್ರಹ್ಮ ವಿಷ್ಣು ಶಿವ ಮಾಹೇರ ಚೇತೋ ನಿನಾನಾವತಾರ ಸರಾಸರಿ ಯಶಸ್ಸು. ಅನಂತ ಬ್ರಹ್ಮಾಂಡ ಇಚ್ಛಾ ಮಾತ್ರ ನಿರ್ಮಾಣ. ಬ್ರಹ್ಮ ಪ್ರಾತಃ ಕಾಲ, ವಿಷ್ಣು ಜಾತ ಮಾಧ್ಯಾಹ್ನ, ಶಿವ ಸಾಯಂಕಾಲ, ತೀನಿ ದೇವಾ ಸ್ವಾಧೀನ. ಇಚ್ಛಾ ಮಾತ್ರದಿಂದ ಕ್ಷಣ ಮಾತ್ರದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡವನ್ನ ಸಂಕಲ್ಪ ಮಾತ್ರದಿಂದ ನಿರ್ಮಾಣ ಮಾಡುವಂತಹ ಶಕ್ತಿ, ಕ್ಷಣ ಮಾತ್ರದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡವನ್ನು ಲಯ ಮಾಡುವಂತಹ ಶಕ್ತಿ ಇದ್ದಂತಹ ನಿರ್ಗುಣ ನಿರಾಕಾರ ಸಚ್ಚಿದಾನಂದ ಪರಬ್ರಹ್ಮ ಚಿದಂಬರ 266 ವರ್ಷದ ಕೆಳಗೆ ಇದೇ ಕರ್ನಾಟಕ ಭೂಮಿಯಲ್ಲಿ
ಸಗುಣ ರೂಪವನ್ನು ಧಾರಣ ಮಾಡಿಕೊಂಡು ಭಕ್ತರ ಉದ್ಧಾರ ಸಲುವಾಗಿ, ಭಕ್ತಿ ಸಂಪ್ರದಾಯವನ್ನು ಬೆಳೆಸುವ ಸಲುವಾಗಿ, ತಂದೆ ತಾಯಿಗಳಿಗೆ ತ್ರೇತಾ ಯುಗದಲ್ಲಿ ಕೊಟ್ಟಂತಹ ವಚನ ಪೂರ್ಣ ಮಾಡುವ ಸಲುವಾಗಿ ಶ್ರೀಮದ್ ಭಾಗವತದಲ್ಲಿ ಅವತಾರ ಸಮಾಪ್ತಿ ಸಮಯದಲ್ಲಿ ಕೃಷ್ಣ ಪರಮಾತ್ಮ ದೇವಕಿ ವಸುದೇವರು ಬಹಳ ದುಃಖಿತರಾಗಿ ಕಣ್ಣೀರು ಹಾಕಬೇಕಾದ್ರೆ ಏನಾಯ್ತು ಅಂತ ಕೇಳಿದಾಗ 7 ಜನ್ಮ ತಪಸ್ಸು ಮಾಡಿ ಭಗವಂತನ ಪುತ್ರನಾಗಿ ಪಡ್ಕೊಂಡು ನಮಗೇನು ಸಿಗಲಿಲ್ಲ ಅಂತ ಹೇಳಿ ನಾರದ ಮಹರ್ಷಿಗಳು ಸಾಕ್ಷಿ ಇರ್ತಾರೆ. ಶ್ರೀಮದ್ ಭಾಗವತದಲ್ಲಿ ನಾರದ ಮಹರ್ಷಿಗಳು ಅಲ್ಲೇ ನಿಂತಿರ್ತಾರೆ. ದೇವಕಿ ಮತ್ತು ವಸುದೇವರು ಕೃಷ್ಣ ಪರಮಾತ್ಮನ ಕೇಳಿಗತ್ತಾರೆ, ಕಣ್ತುಂಬ ಒಂದ್ಸರಿ ನಿನ್ನ ನೋಡ್ಲಿಲ್ಲಪ್ಪ, ನಿನ್ನ ತೊದಲು ನುಡಿ ಕೇಳಲಿಲ್ಲ, ನಿನ್ನ ತೊಡಿ ಮೇಲೆ ಮನಸ್ಸಿ ಸ್ನಾನ ಮಾಡಿಸಲಿಲ್ಲ, ಮಲೆ ಹಾಲು ಕುಡಿಸ್ಲಿಲ್ಲ, ನಿನಗೆ ಜನ್ಮ ಕೊಟ್ಟು ನಾನು ಬಂದೆ ಆದಂಗ ಆದೆ ಅಂತ ಹೇಳಿ ದೇವಕಿ ಹೇಳ್ತಿರ್ಬೇಕಾದ್ರೆ ಭಗವಂತ ವಚನ ಕೊಡ್ಲಿಗತ್ತ. ಅದನ್ನ ರಾಜಾರಾಮ್ ಮಹಾರಾಜ್ ವರ್ಣನೆ ಮಾಡ್ತಾರೆ. ಚಹುಯುಗಿ ಅವತಾರಾಸ ಚಿದಂಬರಾಸುಗಳ ಚಹುಯುಗಿ ಚಿದಂಬರ शतवर्ष बाकी असता कृष्णाची, शतवर्ष बाकी असता कृष्णाची, शतवर्ष बाकी लवकर जाने ईश्वरा के, लवकर जाने ईश्वरा के, शतवर्ष बाकी शतवर्ष बाकी शतवर्ष बाकी ಸಂತ ಶ್ರೇಷ್ಠ ರಾಜಾರಾಮ್ ಮಹಾರಾಜ್ ಬಳಸಿದ ಅಭಂಗದಲ್ಲಿ ಕೃಷ್ಣ ಪರಮಾತ್ಮ ದೇವಕಿ ಮತ್ತು ವಸುದೇವರಿಗೆ ವಚನ ಕೊಡ್ಲಿಗತ್ತಾನೇನಂತಂದ್ರೆ, ಈ ಕೃಷ್ಣ ಅವತಾರದಲ್ಲಿ ಸಹಸ್ರ ವರ್ಷದ ಏನು ಅವತಾರ ಸಮಯದ ಅದರೊಳಗೆ ಶತವರ್ಷ ನಾನು ಬಾಕಿ ಇಡ್ತಾ ಇದ್ದೀನಿ. ಶತವರ್ಷ ಬಾಕಿ ಅಸತಾ ಕೃಷ್ಣಾಸಿ ಲೌಕರ ಜಾಣೇಸಿ ತ್ವರಾ ಕೇಳೆ, ಕೃಷ್ಣ ಸಾಂಗಿತಲೆ ತೇವೇಳಿ ಉತ್ತರ ಕಲಿಯುಗಿ ಅವತಾರ ಘೇಣೆ ಆಮ. ದೇವಕಿಗೆ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ, ಕಲಿಯುಗ ನಾನು ಅವತಾರ ಮಾಡ್ತೀನಿ. ದೀಕ್ಷಿತಾಂಚೆ ಕುಳಿ ವೈದಿಕ ಬ್ರಾಹ್ಮಣ ಶತವರ್ಷ ಪೂರ್ಣ ಕರುತ್ತೇತೆ. ನಾನು ದೀಕ್ಷಿತ್ ಮಂತ್ರದಲ್ಲಿ ವೈದಿಕ ಬ್ರಾಹ್ಮಣನಾಗಿ ಬರ್ತೀನಿ, ಶತವರ್ಷ ಪೂರ್ಣ ಮಾಡ್ತೀನಿ. ಅವಾಗ ನಿಮ್ಮಿಬ್ಬರಿಗೂ ಎಲ್ಲ ಏನ್ ನಿಮ್ಗೆ ಈ ಅವತಾರದಲ್ಲಿ ಏನೇನು ನಿಮ್ಗೆ ಯಾವುದು ನಿಮ್ಗೆ ಸಿಕ್ಕಿಲ್ಲೋ ಅದನ್ನ ಪರಿಪೂರ್ಣವಾಗಿ ನಿಮಗೆ ಅದರ ಅನುಭವ ಆನಂದವನ್ನು ಕೊಡ್ತೀನಿ ಅಂತ ಹೇಳಿ ವಚನ ಕೊಡ್ಲಿಗತ್ತಾರ. ಯಾರು ಕೃಷ್ಣ ಪರಮಾತ್ಮ ದೇವಕಿ ಮತ್ತು ವಸುದೇವರಿಗೆ ಹೇಳಿಗತ್ತಾರ, ಸಮಾಧಾನ ಮಾಡ್ಲಿಗತ್ತಾರ. ದೀಕ್ಷಿತಾಂಚೆ ಕುಳಿ ವೈದಿಕ ಬ್ರಾಹ್ಮಣ ಶತವರ್ಷ ಪೂರ್ಣ ಕರುತ್ತೇತೆ. ಇದಕ್ಕೇನದ ಆಧಾರ? ಈ ಏನ ಇದು ಇದೇನ ನಡೆದಂತಹ ಘಟನೆಗೆ ಆಧಾರ ಏನದಂತ ರಾಜಾರಾಮ್ ಮಹಾರಾಜ್ ಹೇಳ್ತಾರೆ. ವ್ಯಾಸೋಕ್ತ ಪುರಾಣೆ ವ್ಯಾಸಾಚೆ ಉತ್ತರ, ವ್ಯಾಸೋಕ್ತ ಪುರಾಣೆ ವ್ಯಾಸಾಚೆ ಉತ್ತರ, ಪುರಾಣೆ ವ್ಯಾಸಾಚೆ ಉತ್ತರ, ವ್ಯಾಸೋಕ್ತ ಪುರಾಣೆ ವ್ಯಾಸಾಚೆ ಉತ್ತರ, ಜ್ಯೋತಿಷಿದಂಬರ ರಾಜಮಾಣೆ, ಜ್ಯೋತಿಷಿದಂಬರ ರಾಜಮಾಣೆ, ಶತವರ್ಷ ಬಾಕಿ ಶತವರ್ಷ ಬಾಕಿ ಶತವರ್ಷ ಬಾಕಿ. ಈ ರೀತಿಯಾಗಿ ಪರಬ್ರಹ್ಮ ಪರಿಪೂರ್ಣ ಆ ಮೂಲ ವಸ್ತು, ಯಾವ ವಸ್ತು ಮೂಲತಃ ನಿರ್ಗುಣ ನಿರಾಕಾರ ಸಚ್ಚಿದಾನಂದ ಪರಬ್ರಹ್ಮ ಅದನೋ, ಯಾವ ಮೂಲ ವಸ್ತು
ಸ್ಮರಣ ಮಾತ್ರದಿಂದ ನಮ್ಮ ದೇಹ ಭಾವ ಎಂಬಂತಾದ್ದು ಹೋಗ್ತದೋ, ಯಾವ ಈ ವ್ಯಾವಹಾರಿಕ ಜೀವನದಲ್ಲಿ ಆನಂದವನ್ನು ಕೊಡುವಂತಹ ನಿಜಾನಂದ ಪರಬ್ರಹ್ಮ ಪರಮಾನಂದವನ್ನು ಕೊಡುವಂತಹ ಯಾವ ಮೂಲ ವಸ್ತು ಅದೇ ಚಿದಂಬರ ಸ್ವಾಮಿಗಳು ಸಗುಣ ರೂಪವನ್ನು ಧಾರಣ ಮಾಡ್ಕೊಂಡು ಬಂದರು. ಆ ರಾಮಕೃಷ್ಣ ಅವತಾರನೇ ಚಿದಂಬರ. ಸಂತ ಮಾತಾ ವಿಠಾಬಾಯಿ ಹೇಳ್ತಾಳ, ರಾಮಕೃಷ್ಣ ಅವತಾರ ತೋಚಿ ಆಕಾ ಚಿದಂಬರ. ಅಂತಹ ಪರಬ್ರಹ್ಮ ಪರಿಪೂರ್ಣನಾದಂತಹ ಚಿದಂಬರನ ಅಖಂಡ ನಾಮಸ್ಮರಣೆ. ನೋಡ್ರಿ, ನಾಮಸ್ಮರಣೆ ಈಗ ಮನುಷ್ಯಾಗ ದುಃಖ ಯಾಕೆ ಬರ್ತದೆ? ಎಲ್ಲಿವರೆಗೂ ನಾವು ಸ್ಮರಣದಲ್ಲಿರ್ತೀವಿ ಅಲ್ಲಿವರೆಗೂ ದುಃಖ ಇರಂಗಿಲ್ಲ. ಎಲ್ಲಿವರೆಗೂ ಭಗವಂತನ ಸ್ಮರಣದಲ್ಲಿರ್ತೀವಿ ದುಃಖ ಇರಂಗಿಲ್ಲ. ಯಾಕಂದ್ರೆ ಬೇರೆ ವಿಚಾರನೇ ಇಲ್ಲ. ಯಾವಾಗ ಯಾವ ಕ್ಷಣದೊಳಗೆ ಭಗವಂತನ ಸ್ಮರಣ ನಿಂತು ಬೇರೆ ವಿಚಾರ ಬಂತು ಅಂತಂದ್ರೆ ಅಲ್ಲಿಂದ ದುಃಖ ಪ್ರಾರಂಭ ಆಗ್ತದೆ. ಯಾಕಂದ್ರೆ ಬೇರೆ ವಿಚಾರ ಅಂತಂದ್ರೆ ಭಗವಂತನ ಬಿಟ್ಟು ಬೇರೆ ವಿಚಾರ ಅಂದ್ರೆ ಅದೇನಂದ್ರೆ ದೇಹ ಭಾವ, ದೇಹಕ್ಕೆ ಸಂಬಂಧಪಟ್ಟದ ವಿಚಾರ. ದೇಹ ಅಂಬಂಥದ್ದೇನಿದ್ರು ದುಃಖಗಳ ಒಂದು ನಿರ್ಮಾಣ. ಹಂಗಾಗಿ ಅದಕ್ಕೆ ಏನ್ ಹೇಳಿಗತ್ತಾರಂದ್ರ, ನಾಮಸ್ಮರಣೆ ಹೆಂಗ್ ಮಾಡ್ಬೇಕಪ್ಪ? ಇದು ನಾವೇನೋ ಒಂದು ಸಂಕಲ್ಪ ಮಾಡ್ತೀವಿ, ಇಷ್ಟು ಕೋಟಿ ಮಾಡಬೇಕು, ಇಷ್ಟು ದಿವಸ ಜಪ ಮಾಡಬೇಕು ಅಂತ ಹೇಳಿ ಅದು ಇದೇನಿಷ್ಟು ಸಂಖ್ಯಾ ಮಾಡೋದಂತೇನು ಜಪ ಮಾಡಿದ್ವಲ್ಲ, ಅದು ಒಂದು ರೀತಿ ಪ್ರೈಮರಿ ಸ್ಕೂಲ್ ಇದ್ದಂಗ. ಇವತ್ತು 10,000 ಜಪ ಮಾಡ್ತೀವಿ, ನಾವು 20,000 ಮಾಡ್ತೀವಿ, ಅದು ಬರೀ ಪ್ರೈಮರಿ ಸ್ಕೂಲ್ ಇದ್ದಂಗ. ಜಪ ಹೆಂಗ್ ಮಾಡ್ಬೇಕಂತಂದು ಹೇಳ್ಯಾರ, ಅಖಂಡ ಹೆಂಗ್ ನಡಿಬೇಕು ಜಪ ಸ್ಮರಣೆ ಭಗವಂತಂದು ಹೆಂಗ್ ನಡಿಬೇಕಂದ್ರೆ ಅಖಂಡ ನಡಿಬೇಕು, ನಿತ್ಯ ನಡಿಬೇಕು, ಸದೋದಿತ ನಡಿಬೇಕು. ಯಾವಾಗ ಆ ಭಗವಂತನ ಸ್ಮರಣ ಯಾವ ಕ್ಷಣದೊಳಗೆ ನಿಂತೆ ಅಂತಂದ್ರೆ ಅಲ್ಲಿಂದ ನಮ್ದು ದುಃಖ ಪ್ರಾರಂಭ. ಎಲ್ಲಿವರೆಗೂ ಭಗವಂತನ ಸ್ಮರಣ ನಿರಂತರ ನಡೆದಾಗ ಬೇರೆ ಯಾವ ಲೌಕಿಕ ವಿಚಾರ ಇಲ್ಲ, ಲೌಕಿಕ ಚಿಂತನೆ ಇಲ್ಲ, ನಿರಂತರ ಎಲ್ಲೇ ಸ್ಮರಣ ನಡೆದಿರ್ತದೋ ಅಲ್ಲೇ ಭಗವಂತನ ಅಸ್ತಿತ್ವ ಅದ, ಅಲ್ಲೇ ಇದ್ದಾನೆ ಭಗವಂತ. ವಿಚಾರವಿಲ್ಲದ ನಿರಂತರ ನಾಮಸ್ಮರಣೆ ಮಾಡುವಂತಹ ಯಾರ ಮನಸ್ಸಿರ್ತದ ಅದೇ ದೇವಾಲಯ, ಅಲ್ಲೇ ಭಗವಂತ ಇದ್ದಾನೆ. ನಾಹಂ ವಸಾಮಿ ವೈಕುಂಠೆ ಯೋಗಿನಾ ಹೃದಯರವೋ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ. ಅಂಥ ಜಗದಾದಿ ಮೂಲನಾದಂತಹ ಚಿದಂಬರ ನೋಡ್ರಿ, ಯಾವುದೇ ಆಕಾರದಲ್ಲಿದ್ದಂಥ ವಸ್ತು ಏನಿರ್ತದ, ಕಣ್ಣಿಗೆ ಕಾಣಿಸುವಂತ ವಸ್ತು, ಅದ್ರದ್ದು ಸ್ಮರಣೆ ಮಾಡಿದ್ರೆ ಒಂದಿಲ್ಲ ಒಂದು ದುಃಖ ಹಾಗೆ. ಯಾಕಂದ್ರೆ ಯಾವುದೂ ಶಾಶ್ವತ ಇಲ್ಲ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯ ಧರ್ಮ ಸಂಗ್ರಹ. ಇದು ಶರೀರ ಅನಿತ್ಯದ. ಒಂದು ಕ್ಷಣ ಈಗ ಹೋಯ್ತಂದ್ರೆ ಆ ಕ್ಷಣ ಮತ್ತೆ ಬರಂಗಿಲ್ಲ. ನಮ್ಮ ಜೀವನದಲ್ಲಿ ಒಂದು ಸರಿ ಚಿದಂಬರ ನಾಮದಿಂದ ನಾವು ವಂಚಿತರಾಗ್ಲಂದ್ರೆ ಅದು ಮತ್ತೆ ಆ ಕ್ಷಣ ಬರಂಗಿಲ್ಲ. ನಾವು ಏನು ವಿಚಾರ ಮಾಡ್ತೇವೆ ಯಾವೂ ಉಳಿಯಂಗಿಲ್ಲ. ನಮ್ಮ ಮನೆ ಉಳಿಯಂಗಿಲ್ಲ, ನಮ್ಮ ಹೊಲ ಉಳಿಯಂಗಿಲ್ಲ, ನಮ್ಮ ಬಂಧುಗಳು ಇರಂಗಿಲ್ಲ. ಎಲ್ಲ ಈ ಸಂಬಂಧಗಳೆಲ್ಲ ಶಾಶ್ವತ ಇಲ್ಲ. ಶಾಶ್ವತವಾಗಿ ನಮ್ಮ ಒಂದೇನು ಖಾತೆಯಲ್ಲಿ ಜಮಾ ಆಗೋದಪ್ಪ ಜನ್ಮ ಜನ್ಮಾಂತರವರೆಗೂ ಅದು ನಮ್ಮ ಅಕೌಂಟ್ನಾಗ ಇರ್ತದೆ, ಅದು ಚಿದಂಬರ ನಾಮ. ಇವತ್ತು ಒಂದು ಸರಿ ಚಿದಂಬರ ಅಂದ್ರೆ ಸಾಕು, ಅದು ಜನ್ಮ ಜನ್ಮಾಂತರ ನಮ್ಮ ಖಾತೆಯಲ್ಲಿ ಇರ್ತದೆ. ನೀವು ಒಂದು ₹1 ಕೋಟಿ ಗಳಿಸಿ ಖಾತಾದೊಳಗಿಡ್ರಿ ಬ್ಯಾಂಕ್ನಾಗ, ಅದು ಶಾಶ್ವತ ಇರಂಗಿಲ್ಲ. ನಮ್ಮ ಕೊನೆ ಉಸಿರಿರತಾನ ಬರೀ ಹಿಂಗೆ ಪಾಸ್ಬುಕ್ ನೋಡ್ಕೋಬೋದು. ಆಮೇಲೆ ಅದು ಯಾರ ಹೆಸರಿಗೆ ಹೋಗ್ತದೋ ಯಾರಿಗೆ ಹೋಗ್ತದೋ, ಹಗಲು ರಾತ್ರಿ ನಾವು ದುಡಿದಿರ್ತೀವಿ, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಏನೇನೋ ಕನಸ್ಕೊಂಡಿರ್ತೀವಿ. ಆದ್ರೆ ಎಲ್ಲ ಇಲ್ಲೇ ಬಿಟ್ಟು ಹೋಗೋದದ. ಯಾವುದು ಶಾಶ್ವತ ಇಲ್ಲ. ಶಾಶ್ವತ ಅಂದ್ರೆ ಒಂದ ಅದ, ಅದು ಚಿದಂಬರ ನಾಮ ಅದ. ಈ ಜನ್ಮದೊಳಗೆ ನಾವು ಒಂದು ಸರಿ ಚಿದಂಬರ ಅಂತ ತಗೊಂಡ್ರೆ ಭಗವಂತ ನಮ್ಮ ಋಣದೊಳಗೆ ಬೀಳ್ತಾನೆ. ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಅವ ಸಿದ್ಧ ಆಗ್ಬಿಡ್ತಾನೆ. ಅವನಿಗೆ ಬೇರೆ ಉಪಾಯ ಇಲ್ಲ. ಭಗವಂತಿಗೆ ಯಾಕೆ ಉಪಾಯ ಇಲ್ಲಪ್ಪ ಅಂತಂದ್ರೆ ಅವ ತಾನೇ ಹೇಳ್ಕೊಂಡ, ನಾ ಭಕ್ತ ವತ್ಸಲಿದ್ದೀನಿ, ನಾ ಭಕ್ತನ ರಕ್ಷಣೆ ಮಾಡ್ತೇನೆ ಅಂತ ಅವ ಹೇಳ್ಕೊಂಡ, ವಚನ ಕೊಟ್ಟಾನ. ಏನಂತ ಕೊಟ್ಟಾನ? ಅನನ್ಯಾ ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ
ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನ್ನ ನಿರಂತರ ಚಿಂತನೆ ಮಾಡ್ತಾರೋ, ಯಾರು ನನ್ನ ನಿರಂತರ ನಾಮಸ್ಮರಣೆ ಮಾಡ್ತಾರ, ಅವ್ರದ್ದು ಯೋಗಕ್ಷೇಮದ ಸಂಪೂರ್ಣ ಭಾರ ನಾ ತಗೊಳ್ತೀನಿ ಅಂತ ಭಗವಂತನ ವಚನದ. ಭಗವಂತನ ವಚನದ ಮಹಾರಾಜ್, ಮನುಷ್ಯರದಲ್ಲ, ಭಗವಂತ ಹೇಳ್ಯಾನ. ಹಂಗಾಗಿ ರಾಜಾರಾಮ್ ಮಹಾರಾಜ್ ಹೇಳ್ತಾರ, ಏಕವಾರ ಘೇತಾ ನಾಮ ಚಿದಂಬರ, ಏಕವಾರ ಘೇತಾ ನಾಮ ಚಿದಂಬರ, ಏಕವಾರ ಘೇತಾ ನಾಮ ಚಿದಂಬರ, ಅನಂತ ಪಾರ ಮಹಿಮಾ ಜಯ, ಅನಂತ ಪಾರ ಮಹಿಮಾ ಜಗದ್ಗುರು ರಾಜಾರಾಮ್ ಮಹಾರಾಜ್ ಭಗವಂತನ ಪರಮ ಭಕ್ತರು. ಕೃತಾಯುಗಿತೋ ಪ್ರಹ್ಲಾದ, ತ್ರೇತಾಯುಗಿತೋ ಅಂಗದ, ಉದ್ಧವತೋ ದ್ವಾಪರಾತ, पुढे ऐकाते कलित तीन रूप तीन नाम, नाम सुता राजा राम, ग्रंथ करिता उरला बाकी राजा राम आले मुखी. ರಾಜಾರಾಮ್ ಮಹಾರಾಜರಂದ್ರ ನಾವು ಬಹಳ ಸರಳ ತಗೊಂಡಿವಿ. ವಿಠಾಬಾಯಿ ಹೇಳ್ತಾಳ, ಚಿದಂಬರಾಣಿ ರಾಜಾರಾಮ್ ಏಕ ಗಂಗಾ ದೋನ ಥಡಿ, ಒಂದ ನದಿಯ ಎರಡು ದಂಡೆಗಳಂದ್ರ ಚಿದಂಬರ ಮತ್ತು ರಾಜಾರಾಮ್. ಚಿದಂಬರನ ಸ್ವಾಮಿ ಮನ್ಕೆ ಅವತಾರ ಅಂತ ಹೇಳ. ಮಹಾಸ್ವಾಮಿ ಚಿದಂಬರ ಗುರು ಮಹಾರಾಜರ ಅಂತಃಕರಣದ ಸಗುಣ ಸಾಕಾರ ಮೂರ್ತಿ ಅಂದ್ರೆ ರಾಜಾರಾಮ್ ಮಹಾರಾಜ್. ಪ್ರಹ್ಲಾದ ನರಸಿಂಹ ಅವತಾರದಲ್ಲಿ ಪ್ರಹ್ಲಾದ, ರಾಮ ಅವತಾರದಲ್ಲಿ ಅಂಗದ, ಕೃಷ್ಣ ಅವತಾರದಲ್ಲಿ ಉದ್ಧವ, ಪಾಂಡುರಂಗನ ಅವತಾರದಲ್ಲಿ ನಾಮದೇವ್ ತುಕಾರಾಮ್ ಮಹಾರಾಜರೇ, ಚಿದಂಬರ ಅವತಾರದಲ್ಲಿ ರಾಜಾರಾಮ್ ಮಹಾರಾಜರಾಗಿ ಬಂದಾರ. ವ್ಯಾಸ ರಚನೆ ದಾಸ ಪಾಹಿಳಿ ಅಂತ ಹೇಳಿದರು. ವ್ಯಾಸ ಮಹರ್ಷಿಗಳು ಶ್ರೀಮದ್ ಭಾಗವತವನ್ನು ಬರೆದ್ರ ನಾನು ಕಣ್ಣಿಂದ ನೋಡಿನಿ ಅಂತ ಹೇಳಿಗತ್ತಾರ ರಾಜಾರಾಮ್. ಕಣ್ಣಿಂದ ನೋಡಿ ಎಲ್ಲ ಅವತಾರದಲ್ಲಿ ಭಗವಂತನ ಪಕ್ಕದಲ್ಲೇ ನಾನಿದ್ದೆ. ಇಲ್ಲೇ ಕುಂದಗೋಳ ಚಿದಂಬರ ಮಹಾಸ್ವಾಮಿಗಳು ಮುರುಗೋಳದಲ್ಲಿ ಬ್ರಹ್ಮಹತ್ಯ ಒಂದು ನೆಪ ಮಾಡಿಕೊಂಡು ತಮ್ಮ ಲೀಲಾಭೂಮಿಯಾದಂತಹ ಕುಂದಗೋಳಕ್ಕೆ ಬಂದಿದ್ದಾರೆ. ಸಂತ ಶ್ರೇಷ್ಠ ರಾಜಾರಾಮ್ ಮಹಾರಾಜರು ಏನಲ್ಲೇ ನಾಗ್ಪುರದ ಹತ್ರ ನರ್ಮದಾ ನದಿ ತೀರದಲ್ಲಿ ಹೊಸಂಗಾಬಾದಲ್ಲಿ ಪೇಶ್ವೆಯ ಸೈನ್ಯದಲ್ಲಿ ನೌಕರಿ ಮಾಡ್ತಾ ಇರಬೇಕಾದ್ರೆ ಕೃಷ್ಣ ಭಟ್ಟಂತ ತೈಲಂಗ ದೇಶದ ಬ್ರಾಹ್ಮಣ ಭೇಟಾಗ್ತಾನ. ಭಗವಂತನ ಅವತಾರ ಆಗ್ಯದಪ್ಪ ಅಂತ ರಾಜಾರಾಮ್ ಮಹಾರಾಜ್ ಸೂಚನೆ ಕೊಟ್ಟಾಗ ರಾಜಾರಾಮ್ ಮಹಾರಾಜ್ ಬರ್ಲಿಗತ್ತಾರ. ಎಲ್ಲಿ ನಾಗ್ಪುರ ಹತ್ರ ನೌಕರಿ ಮಾಡೋರು ಎಲ್ಲಿ ಕುಂದಗೋಳದ. ಅವಾಗಿನ ಕಾಲಕ್ಕೆ ಏನೂ ವ್ಯವಸ್ಥೆ ಇರಲಿಲ್ಲ. ಹೆಂಗೆ ಬಂದಾರದೆಲ್ಲ ಬಹಳ ದೊಡ್ಡ ಕಥಾ ಅದ. ಆದ್ರೆ ಕುಂದಗೋಳಕ್ಕೆ ಬಂದಾರ. ಕುಂದಗೋಳಕ್ಕೆ ಬಂದು ನೋಡ್ಯಾರ. ಲಕ್ಷೋಪಲಕ್ಷ ಜನರು ಮಹಾಸ್ವಾಮಿನ ದರ್ಶನಕ್ಕೆ ಬಂದಾರ. ರಾಜಾರಾಮ್ ಮಹಾರಾಜ ಗಾಬರಿಯಾಗ್ಯಾರ. ಹೆಂಗೆ ಸ್ವಾಮಿನ ಭೇಟ ಆಗೋದು? ಇಷ್ಟು ದೂರದಿಂದ ಬಂದೀವಿ ನಾವು, ಹೆಂಗಪ್ಪ ಚಿದಂಬರ ಭೇಟ ಆಗ್ಬೇಕು, ಚಿದಂಬರನ ಭೇಟ ಆಗ್ಬೇಕಂತೇಳಿ. ಶ್ರಾವಣ ಮಾಸ ಅವಾಗ ಎಲ್ಲಾ ಕಡೆ ಮಳಿ. ಕುಂದಗೋಳಕ್ಕೆ ಪ್ರವೇಶ ಮಾಡ್ಯಾರ. ಆ ಕುಂದಗೋಳ ಭೂಮಿ ಯಾವಾಗ ಸ್ಪರ್ಶ ಆಗಿದೆ ದೇಹ ಭಾವ ಹೋಗ್ಬಿಟ್ಟದ. ಚಿದಂಬರ ಇದ್ದಂಥ ಸ್ಥಾನಕ್ಕೆ ನಾ ಬಂದೀನಿ. ಆನಂದ ಆನಂದ ಆಗಿದೆ. ಶ್ರಾವಣ ತೋ ಮಾಸ ವದ್ಯ ಚತುರ್ದಶಿ, ಶ್ರಾವಣ ತೋ ಮಾಸ ವದ್ಯ ಚತುರ್ದಶಿ, ಶ್ರಾವಣ ತೋ ಮಾಸ ವದ್ಯ ಚತುರ್ದಶಿ, ಶ್ರಾವಣ ತೋ ಮಾಸ ವದ್ಯ ಚತುರ್ದಶಿ. ಆಲು ಸ್ವಾಮಿ ಪಾಚಿ ಕುಂದಗೋಳಾಸಿ, ಆಲು ಸ್ವಾಮಿ ಪಾಚಿ ಕುಂದಗೋಳಾಸಿ, ಶ್ರಾವಣ ತೋ
ರಾಜಾರಾಮ್ ಮಹಾರಾಜರು, ಮಹಾರಾಷ್ಟ್ರದ ಬಾಬುಳಗಾಂವದಲ್ಲಿದ್ದಂತಹ ರಾಜಾರಾಮ್ ಮಹಾರಾಜರು ಕುಂದಗೋಳಕ್ಕೆ ಬಂದಾರ. ಕನ್ನಡ ಭಾಷಾ ಬರಂಗಿಲ್ಲ. ಚಿದಂಬರನ ದರ್ಶನಕ್ಕೆ ಬಂದಾರ. ಕುಂದಗೋಳದಲ್ಲಿ ಇರ್ಲಿಕ್ಕೆ ಜಾಗ ಇರಲಿಲ್ಲ. ಯಾರ ಮನೆಯೊಳಗೂ ಒಂಚೂರು ಜಾಗ ಇಲ್ಲ. ಭಗವಂತನ ದರ್ಶನಕ್ಕೆ ಲಕ್ಷಾವಧಿ ಜನ ಬಂದಾರ. ನೋಡ್ಲಿಗತ್ತಾರ ಎಲ್ಲಿ ಇಳ್ಕೋಬೇಕು ಏನಂತಂದ್ರೆ ಅಲ್ಲಿ ಒಂದು ಲಿಂಗಾಯತವಾಣಿ, ಬೈಲಾಚೆ ಘೋಟಣಿ ಲಿಂಗಾಯತವಾಣಿ, ರಾಹವಯಾತೀನಿ ಜಾಗ दिली. श्रावण तो मास वद्य चतुर्दशी आलो स्वामी पाशी कुंदगोळासी. ಶ್ರಾವಣ ಮಾಸ ವದ್ಯ ಚತುರ್ದಶಿ ದಿವಸ ಪ್ರಥಮವಾಗಿ ಸಂತ ಶ್ರೇಷ್ಠ ಜಗದ್ಗುರು ದಾಸ್ ರಾಜಾರಾಮ್ ಮಹಾರಾಜ್ ಕುಂದಗೋಳು ಭೂಮಿಗೆ ಸ್ಪರ್ಶ ಮಾಡ್ಯಾರ. ಎಲ್ಲಿ ಇಳ್ಕೋಬೇಕಂತಂದ್ರ ಅಲ್ಲೊಂದು ಲಿಂಗಾಯತ ವಾಣಿ, ಜಗದೊಳಗ ಬೈಲಾಚೆ ಗೋಠಣಿ, ಎಲ್ಲೇ ಈ ಎತ್ತು ದನ ಎಲ್ಲ ಕಟ್ತಾರಲ್ಲ ಅಲ್ಲೇ ಒಂದು ಜಗದೊಳಗ ಮೂಲಿ ಒಳಗ ಅವ್ರಿಗೆ ಜಾಗ ಕೊಟ್ಟಾರ. ಅಲ್ಲೇ ಒಂದು ತಟ್ ಹಾಸ್ಕೊಂಡು ಮಲ್ಕೊಂಡ. ಬೈಲಾಚೆ ಗೋಠಣಿ ಲಿಂಗಾಯತ ವಾಣಿ, ರಾಹವಯಾತೀನಿ ಜಾಗ दिली. ಹೆಂಗ ಇರ್ಲಿ ವ್ಯವಸ್ಥಾ ಏನೇ ಇರ್ಲಿ ನಾ ಸ್ವಾಮಿ ಹತ್ರ ಬಂದೀನಿ ಅಂತ ಹೇಳಿ ಆನಂದ ಆಗಿಬಿಟ್ಟದ ರಾಜಾರಾಮ. ದಾಸಮಣೆ ಬಹುತ ಆನಂದ ಜೀವಾತ್, ದಾಸಮಣೆ ಬಹುತ ಆನಂದ ಜೀವಾತ್, ದಾಸಮಣೆ ಬಹುತ ಆನಂದ ಜೀವಾತ್, ದಾಸಮಣೆ ಬಹುತ चिदंबरा पाशी आलो म्हणूनी, चिदंबरा पाशी आलो म्हणूनी, श्रावण तो मास वद्य चतुर्दशी, श्रावण तो मास वद्य चतुर्दशी, श्रावण तो मास. ಚಿದಂಬರ ಮಹಾಸ್ವಾಮಿಗಳು ಕುಂದಗೋಳದಲ್ಲಿ ಬಾಳಂದೆ ವಾಡದಲ್ಲಿ ದಿವಸ ಸಾವಿರಾರು ಮಂದಿ ಭಕ್ತರ ದರ್ಶನ ಕೊಡ್ಲಿಗತ್ತಾರ. ನೋಡಿ ಈ ಅವತಾರದ ಮಹಿಮೆಯನ್ನ ರಾಜಾರಾಮ್ ಮಹಾರಾಜ್ ಕೊಂಡಾಡ್ಕೊತ ಹೇಳಿಗತ್ತಾರ. ಯಾತ್ರಾ ಭರುನಿ ಭಾರಿ. ಹಿಂದೆ ರಾಮಕೃಷ್ಣ ಅವತಾರಗಳೆಲ್ಲ ಆದಲ್ಲಿ ಜನಸಾಮಾನ್ಯರಿಗೆ ದರ್ಶನ ಇರಲಿಲ್ಲ. ಅರಮನೆಯಲ್ಲಿ ಜೀವನ ಆಗ್ತಿತ್ತು. ರಾಜರ ಮಂತ್ರದಲ್ಲಿ ಆಗಿತ್ತು ಅವತಾರ. ಆಗ ದಾಸಮಣೆ झाला गरीब ಬ್ರಾಹ್ಮಣ ನ ದುಃಖವೇ ಮನ ದುರ್ಜನಾಂತೆ. ಎಲ್ಲ ಜನರಿಗೆ ಉಘಡ ದರ್ಶನ ಅಂದ್ರೆ ಯಾರು ಬರ್ತಾರೆ ಎಲ್ಲರಿಗೂ ದರ್ಶನ. ಪರಬ್ರಹ್ಮ ಪರಿಪೂರ್ಣ ಪರಮಾತ್ಮಂದು ಎಂಥದ್ದು ಅವತಾರದ ಮಹಾತ್ಮ ಹೇಳಿಗತ್ತ. ಯಾರೇ ಇರ್ಲಿ, ಬಡವರು ಇರ್ಲಿ, ಶ್ರೀಮಂತರು ಇರ್ಲಿ, ರಾಜರು ಮಹಾರಾಜರು ಬರ್ತಿದ್ರು ದರ್ಶನಕ್ಕೆ. ಎಲ್ಲರಿಗೂ ಸ್ವಾಮಿ ನ ದುಃಖವೇ ಮನ ದುರ್ಜನ, ದುರ್ಜನರ ಮನಸ್ಸುದ ನೋವು ಮಾಡಲಾರ್ದಂತ ಚಿದಂಬರ ಎಲ್ಲರಿಗೂ ದರ್ಶನ ಕೊಡ್ಲಿಗತ್ತಾರ. ರಾಜಾರಾಮ್ ಮಹಾರಾಜ್ ವಿಚಾರ ಮಾಡ್ಲಿಗತ್ತಾರ, ನಮ್ದು ಯಾವಾಗ ಪಾಳಿ ಬರ್ತದೆ, ಹಿಂಗಾದ್ರೆ ನಮ್ಗೆ ಆಗಂಗಿಲ್ಲ ಅಂಥೇಳಿ ಸ್ವಾಮಿನೇ ನನಗೆ ಬಂದು ದರ್ಶನ ಕೊಡ್ಬೇಕಂತ ಹೇಳಿ ಉಪವಾಸ ಪ್ರಾರಂಭ ಮಾಡ್ಯಾರ. ಅಲ್ಲೇ ಉಪವಾಸದಲ್ಲಿ ಮಹಾಸ್ವಾಮಿ ದೃಷ್ಟಾಂತದಲ್ಲಿ ಬಂದು ರಾಜಾರಾಮ್ ಮಹಾರಾಜರಿಗೆ ಆಶೀರ್ವಾದ ಮಾಡ್ಲಿಗತ್ತಾರ. ಬಾಯಾಗ ಕೊಬ್ಬರಿ ಸಕ್ರಿ ಹಾಕ್ಲಿಗತ್ತಾರ. ಓಲೆ ನಾರಳ ಸಾಕರ್ ಫರಾಳಾಸಿ ಪೋಟ ಭರ. ಏನ್ ಬಾಯಾಗ ಸ್ವಲ್ಪ ಕೊಬ್ಬರಿ ಸಕ್ರಿ ಹಾಕ್ಯಾರ, ರಾಜಾರಾಮ್ ಮಹಾರಾಜ್ ಹುಟ್ಟಿ ತುಂಬಿದಂತ ಅನುಭವ ಆಗಿದೆ. 6 ದಿವಸ ಉಪವಾಸ ಆದ್ಮೇಲೆ ಸ್ವಾಮಿ ಅಲ್ಲೇ ವಾಡಾಕ್ ಕರ್ಸ್ಕೋತಾರ. ದರ್ಶನ ಬಂತಾಗ ಆಗ್ತದ. ರಾಜಾರಾಮ್ ಮಹಾರಾಜ್ ಕೇಳಿಗತ್ತಾರ, ಏನ್ ಬೇಕು ನಿಮ್ಗಂತಂದ್ರ ನಮಗೆ ಏಕಾಂತ ಭೇಟಿ ಬೇಕಂತ ಹೇಳಿಗತ್ತಾರ. ಏಕಾಂತ ಭೇಟಿ ಕೊಡ್ಬೇಕಂತ ಹೇಳಿದಾಗ ಮಹಾಸ್ವಾಮಿ ಏಕಾಂತ ಭೇಟಿ ಕೊಡ್ತಾರ. ಆ ಏಕಾಂತ ಭೇಟಿ ಕೊಟ್ಟಾಗ ಭಗವಂತಗ ಆ ಯುಗ ಯುಗಾಂತದಲ್ಲಿ ಬಂದಂತಹ ಭಕ್ತಗ ಮಿಲನ ಎಂಬಂತಹದ್ದಾಗ್ಯದ. ಇಬ್ಬರಿಗೂ ಬಹಳ ಆನಂದ ಆಗ್ಯದ. ಚಿದಂಬರ ಮಹಾಸ್ವಾಮಿಗಳು ರಾಜಾರಾಮ್ ಮಹಾರಾಜರಿಗೆ ಏನು ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ವಿಶ್ವರೂಪವನ್ನು ಏನು ಭಗವಂತ ತೋರಿಸಿದ್ದ, ಆ ವಿಶ್ವರೂಪದ ದರ್ಶನ ಮಾಡ್ತಿಗತ್ತಾರ ರಾಜಾರಾಮ್ ಮಹಾರಾಜ್. ಆ ವಿಶ್ವರೂಪದ ದರ್ಶನ ತಗೊಂಡು ರಾಜಾರಾಮ್ ಮಹಾರಾಜನ ದೇಹ ಭಾವ ಕಳ್ಕೊಂಡ್ಬಿಟ್ಟಾರ. ಇಷ್ಟು ಆನಂದ ಆನಂದ ಆಗಿಗತ್ತದ. ಎಲ್ಲ ಅಲ್ಲಿದ್ದಂಥ ಭಕ್ತರಿಗೆ ಹೇಳಿಗತ್ತಾರ,
ಅಪ್ಪ ಇವ ಬಡ ಬ್ರಾಹ್ಮಣ ವೈದಿಕ ಬ್ರಾಹ್ಮಣ ಅಂತ ತಿಳ್ಕೋಬೇಡ್ರಿ, ಸಾಕ್ಷಾತ್ ಪರಬ್ರಹ್ಮ ಇದ್ದಾನ. ಕಣ್ ತೆಗೆದು ನೋಡ್ರಿ, ಎಲ್ಲಾ ದೊಡ್ಡ ದೊಡ್ಡ ಶಾಸ್ತ್ರಿಗಳಿಗೆ, ಆಚಾರ್ಯರಿಗೆ, ಘನಪಾಠಿಗಳಿಗೆ, ಸಿದ್ಧ ಮುನೀಶ್ವರರಿಗೆ ಎಲ್ಲರಿಗೆ ಹೇಳಿರ್ತಾರ, ಹಾಕಾರೋ ನೀ ತಾಂಗೆ ಸರ್ವಲಾನ ಹಾಕಾರೋ ನೀ ತಾಂಗೆ ಸರ್ವಲಾನ ಹಾಕಾರೋ ನೀ ತಾಂಗೆ ಸರ್ವಲಾನ ಹಾಕಾರೋ ನೀ ತಾಂಗೆ ಮುನೀಶ್ವರ ಸಂತ ಭಕ್ತ ಮುನೀಶ್ವರ ಸಂತ ಭಕ್ತ ಪೂರ್ಣ ಬ್ರಹ್ಮಧಾರ ದೇಹಾವತಾರ ಪೂರ್ಣ ಬ್ರಹ್ಮಧಾರ ದೇಹಾವತಾರ ಪೂರ್ಣ ಬ್ರಹ್ಮಧಾರ ದೇಹಾವತಾರ. ಎಲ್ಲರಿಗೆ ಹೇಳಿಗತ್ತಾರ, ರಾಜಾರಾಮ್ ಮಹಾರಾಜ್ ಕಳಕಳಿಯಿಂದ ಹೇಳಿಗತ್ತಾರ, ಅಪ್ಪ ಇಲ್ಲಿ ಯಾರಿದ್ದಾರಂತ ತಿಳ್ಕೊಂಡಿರಿ, ಯಾರು ಹರಿಹರ ಬ್ರಹ್ಮಾದಿಗಳ ಸೇವಿತನಾಗಿದ್ದಾನೋ ಚಿದಂಬರ, ಪೂರ್ಣ ಬ್ರಹ್ಮ ಪರಮಾತ್ಮ, ಈ ಅನಂತ ಕೋಟಿ ಬ್ರಹ್ಮಾಂಡದ ಒಡೆಯ, ಪೂರ್ಣ ಬ್ರಹ್ಮ ಧಾಲಾಸೆ ಅವತಾರ ಮಹಾ ಡೋಳೆ ಭರ ಚಿದಂಬರ. ಕಣ್ತುಂಬ ನೋಡ್ರಿ ಮಹಾಸ್ವಾಮಿನ, ಇಂಥ ದೇವರು ಮತ್ತೆ ನಿಮಗೆ ಸಿಗಂಗಿಲ್ಲ. ಕೋಟಿ ಕೋಟಿ ತಪಸ್ಸಗಳನ್ನು ಮಾಡಿದ್ರೆ ನಿಮಗೆ ಸಿಗಂಗಿಲ್ಲ ಇಂಥ ದೇವರು. ಎಂತೆಂಥ ಯೋಗಿಗಳು ಮುನಿಗಳು ಅಡವಿಗೆ ಹೋಗಿ ತಪಸ್ಸು ಮಾಡ್ತಾರೆ, ಏನ್ ಬೇಕಾದ್ದು ಎಲ್ಲ ಜಪ ತಪ ಅನುಷ್ಠಾನಾದಿಗಳನ್ನು ಮಾಡ್ತಾರೆ. ಆಗ ಕೇವಲ ಸರಳ ಒಂದು ಪ್ರೇಮಳ ಭಾವ ಭಕ್ತಿಯಿಂದ ಸ್ವಾಮಿಲಿ ಕೂತಾರ, ಎಲ್ಲರಿಗೂ ಆಶೀರ್ವಾದ ಮಾಡ್ಲಿಕತ್ತಾನ. ನಾನು ದವಂಡಿ ಹೊಡೆದು ಹೇಳ್ತೀನಿ, ಭಗವಂತ ಪೂರ್ಣ ಬ್ರಹ್ಮ ಪರಮಾತ್ಮ ಇದ್ದಾನ, ಇಂಥ ಭಗವಂತ ನಿಮಗೆ ಮತ್ತೆ ಸಿಗಂಗಿಲ್ಲ, ಮೋಸ ಹೋಗ್ಬೇಡ್ರಿ. ಐಸಿಯಾ ದೇವಾಚಿ ಕದಾನೋ ಹೇ ಭೇಟಿ, 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 ಕರಿತಾ ಜನ್ಮ ಕೋಟಿ ಕಾಪತಿ ಕರಿತಾ ಜನ್ಮ ಕೋಟಿ ಕಾಪತಿ ಪೂರ್ಣ ಬ್ರಹ್ಮಧಾರ ಪೂರ್ಣ ಬ್ರಹ್ಮಧಾರ ಪೂರ್ಣ ಬ್ರಹ್ಮಧಾರ. ಅಪ್ಪ ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ, ಅಪ್ಪ ಮನುಷ್ಯ ಜನ್ಮ ಪ್ರಾಪ್ತಿ ಆಗ್ಯದ, ಭಗವಂತ ಪ್ರತ್ಯಕ್ಷ ಇಲ್ಲಿದ್ದಾನ, ಹೇಳ್ರಿ ಎದ್ದೇಳ್ರಿ ಜಾಗೃತರಾಗ್ರಿ. ನಾಳೆ ಯಮಧರ್ಮನ ಮುಂದೆ ಹೋದಾಗ ನಾವೇನು ಉತ್ತರ ಕೊಡ್ತೀವಿ? ಮಗತ್ಮಿ ಬೇಕಾ ಪ್ರಸ್ತಾವ, ಆಮೇಲೆ ಪಶ್ಚಾತ್ತಾಪ ಆಗ್ತದ. ರಾಜಾರಾಮ್ ಮಹಾರಾಜ್ ಹೇಳಿಗತ್ತಿದ್ರು, ಚಿದಂಬರ ನಾಮಸ್ಮರಣೆ ಮಾಡ್ರಪ್ಪ, ಪೂರ್ಣ ಬ್ರಹ್ಮ ಪರಮಾತ್ಮ ಇದ್ದಾನ. ನಾವು ಅವ್ರ ಮಾತು ಕೇಳಲಿಲ್ಲ, ನಾವು ಯಾವುದು ಶಾಶ್ವತ ಇದ್ದಿದ್ದಿಲ್ಲೋ ಅದರಿಂದ ಬೆನ್ನು ಹತ್ತಿದ್ವಿ. ಇಲ್ಲಿ ಯಮಧರ್ಮನ ಹತ್ರ ಬಂದಾಗ ಏನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಅಲ್ಲ. ಅದಕ್ಕೈದೇನಪ್ಪ ಅಖಂಡ ನಾಮಸ್ಮರಣೆ ಯಾಕಿಟ್ಟಾರ, ಅಖಂಡ ಸಪ್ತಾಹ ಯಾಕಿಟ್ಟಾರ? ಈ 7 ದಿವಸ ಆದರೂ ನಾವು ಇಲ್ಲಿ ಬಂದು ಚಿದಂಬರ ನಾಮಸ್ಮರಣೆ ಮಾಡಬೇಕು, ಚಿದಂಬರನ ಚಿಂತನದಲ್ಲಿರಬೇಕು, ಎಲ್ಲ ಕಡೆ ಲಕ್ಷ್ಯ ಬಿಟ್ಬಿಡ್ಬೇಕು. ನಾವೇನ್ ಮಾಡ್ತೀವಿ, ಇಲ್ಲಿ 7 ದಿವಸನೂ ಬಂದಾಗ ಮಾತು ಹರಟಿ ಇವೆಲ್ಲ ಮಾಡ್ತೀವಿ. ಕನಿಷ್ಠ ಯಾಕಂದ್ರೆ ಇಡೀ ವರ್ಷ ಅದನ್ನ ಮಾಡಿರ್ತೀವಿ. ಕನಿಷ್ಠ ಇಲ್ಲೇನಪ್ಪ, ಒಂದು ವಾಂಗ್ಮಯ ಸೇವಾ ಭಜನೆ ನಡೆದಾಗಾದ್ರೂ ಮನಸ್ಸನ್ನ ಶಾಂತ ಚಿತ್ತದಿಂದ ಕೇಳೋದು, ಸ್ವಾಮಿ ಚಿಂತನೆ ಮಾಡೋದು, ಸ್ವಾಮಿ ಸಗುಣ ರೂಪ ಧ್ಯಾನ ಮಾಡೋದು, ಸ್ವಾಮಿ ನಾಮಸ್ಮರಣೆ ನಿರಂತರ ನೋಡ್ರಿ. ಸ್ಮರಣ ಮಾಡೋ ತನಕ ಆನಂದದ. ಒಂದು ಕ್ಷಣ ಸ್ಮರಣ ತಪ್ಪಿತಂತಂದ್ರ ಉಳಿದದ್ದೆಲ್ಲ ವಿಚಾರಗಳೇನಪ್ಪ ಅಂತಂದ್ರೆ ವ್ಯರ್ಥವ. ವಿಠಾಬಾಯಿ ಹೇಳ್ತಾಳ, ನಾಮ ವೀಣ ವ್ಯರ್ಥ ಸರ್ವ ಜಾಣ. ನಾಮ ಬಿಟ್ಟೆಲ್ಲ ವ್ಯರ್ಥದ. ತಾಳ ನಕೋ ಪಾಹಿ, ಮಾಳ ನಕೋ ಪಾಹಿ, ತೀರ್ಥ ನಕೋ ಪಿರು, ಯಾತ್ರಾ ನಕೋ ಕರು, ಸದಾ ಏಕಾಂತರಹು ನಾಮ ಭೇತ. ಸದಾ ಏಕಾಂತ ಇರಿ ಅಂತ ಹೇಳಿಗತ್ತಾಳ. ಯಾಕಂದ್ರೆ ಒಂದು ಸರಿ ಆ ಏಕಾಂತದಿಂದ
ಮೌನದಿಂದ ಒಂದು ಸರಿ ಆ ನಾಮದ ರುಚಿ ಹುಚ್ಚು ನಮಗೆ ಹಚ್ಚಂದ್ರೆ ಜಗತ್ತಿನಾಗ ಯಾವ್ದ್ರ ಮೇಲೂ ನಮ್ಗೇನಪ್ಪಾ ಅಂದ್ರೆ ಆಶಾ ಬರಂಗ. ಅದು ನಾಮದ ಶಕ್ತಿ ಅದ. ರಾಜಾರಾಮ್ ಹೇಳಿಗತ್ತಾರ, ಲವಂಡಿ ಪಿಟೋನಿಯಾ ದಾಸ ಸಾಂಗೆ ಲೋಕ ಮಗ ತುಮಿ ದೇಕಾ ಪ್ರಸ್ತಾವಲ. ಇವತ್ತು ನಾನು ನಿಮ್ಗೆ ಹೇಳಿಗತ್ತೀನಿ, ಪೂರ್ಣ ಬ್ರಹ್ಮ ಪರಮಾತ್ಮ ಚಿದಂಬರ ಇದ್ದಾನಪ್ಪ. ಚಿದಂಬರ ನಾಮ ಅಂದ್ರೆ ಅದು ಅನಂತ ಕೋಟಿ ಬ್ರಹ್ಮಾಂಡದ ಮೂಲ ವಸ್ತು ಅದ. ಎಲ್ಲ ಕಡೆ ವ್ಯಾಪಕ ಆಗಿದ್ದಾನೆ ಚಿದಂಬರ. ಆ ಚಿದಂಬರ ನಾಮ ಎಲ್ಲಾ ಕಡೆ ವ್ಯಾಪಕದ. ಅಸ್ಥಿಭಾತಿ ಪ್ರಿಯಂಚೇತಿ ವಸ್ತು ಪ್ರಸ್ತೂಯತೆ ಬುಧೈ ತದಸ್ತು ಸ್ವಸ್ತಿ ವಿಸ್ತಾರಾನ್ನಸ್ತು ಚಿದಂಬರಂ ಮಹಃ. ಶಿವಶಾಸ್ತ್ರಿಗಳು ಹೇಳಿಗತ್ತಾರೆ, ಸರ್ವ ವ್ಯಾಪಕ ಇದ್ದಾನೆ ಚಿದಂಬರ ಅಂತ. ನೀವೇನಂತಂದ್ರ ಚಿದಂಬರ ನಾಮಸ್ಮರಣೆ ನಾವು ಮಾಡಲಿಲ್ಲ ಅಂತಂದ್ರ ಮಗ ತುಮಿ ದೇಕಾ ಪ್ರಸ್ತಾವಲ. ಯಮಲೋಕದೊಳಗೆ ಯಮಧರ್ಮನ ಮುಂದೆ ನಿಂತಾಗ ಪಶ್ಚಾತ್ತಾಪ ಆಗ್ತದವಾಗ. ಆಗ ಪಶ್ಚಾತ್ತಾಪ ಆದದ್ದು ನಮ್ಗೇನು ಉಪಯೋಗ ಆಗಂಗಿಲ್ಲ. ಯಾಕಂದ್ರೆ ಎಷ್ಟೋ ಜನ್ಮದ ಪುಣ್ಯ ಫಲ ನಮಗ ಮನುಷ್ಯ ಜನ್ಮ ಸಿಕ್ಕದ. ಆ ಮನುಷ್ಯ ಜನ್ಮದೊಳಗ ನಮ್ಗೆ ಈ ಸತ್ಸಂಗಕ್ಕ ಈ ಸಪ್ತಾಹ ಬರುವಂತಹ ಒಂದು ಯೋಗ ಭಗವಂತ ತಂದ್ಕೊಟ್ಟ. ಯಾವುದೇ ಕಾರಣಕ್ಕೆ ನಾವು ಬಂದಿರ್ಬೋದು. 7 ದಿವಸ ಸಪ್ತಾಹ ಮಾಡ್ಯಾರ ಇಲ್ಲಿ ಹಾನಗಲ್ದವರು, ಆರಾಮಾಗಿ ಬಿಡಪ್ಪ, 7 ದಿವಸ ಮನ್ಯಾಗ ಏನು ಒಲಿ ಹತ್ತದೇನು ನಮ್ಗ ಟೆನ್ಷನ್ ಇಲ್ಲ, 7 ದಿವಸ ಇಲ್ಲಿ ಆರಾಮ್ ಡೈಲಿ ಬೇರೆ ಬೇರೆ ಮಾಡಿ ಹಾಕ್ತಾರ. ಆ ಕಾರಣದಿಂದ ನಾವು ಇಲ್ಲಿ ಬಂದಿರ್ಬೋದು. ಆದ್ರೆ ಅದೇ ಕಾರಣದಿಂದ ಇಲ್ಲಿ ಬಂದಾಗ ಇಲ್ಲೇನಪ್ಪಾ ಅಂದ್ರೆ ಈ ಸತ್ಸಂಗದ ಸಂತರ ನಡುವಿದ್ದಾಗ ಅಲ್ಲಿ ನಮಗೆ ಪಶ್ಚಾತ್ತಾಪ ಭಾವ ಆಗಿ ಚಿದಂಬರ ನಾಮದ ಮೇಲೆ ಒಂದು ವಿಶೇಷ ಆಸಕ್ತಿ ಬರ್ಬೋದು. ಯಾಕಂದ್ರೆ ಯಾರ್ದು ಯಾವಾಗ ಜೀವನದೊಳಗ ಅವ್ರದ್ದೊಂದು ಜೀವನದ ದಿಶಾ ಬದಲಿ ಆಗ್ತದೆ, ಅದು ಹೇಳಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಸಂತರ ಸತ್ಸಂಗ ಸಂತರ ಸಹವಾಸ ಸಂಬಂಧ ಬಹಳ ಮಹತ್ವದ. ಯಾಕಂದ್ರೆ ಜೀವನದೊಳಗೆ ನಮ್ಗೆ ಪಶ್ಚಾತ್ತಾಪ ಭಾವ ಅನುತಾಪ ಆಗಲಿಲ್ಲ ಅಂತಂದ್ರೆ ಭಗವಂತ ಸಿಗೋದು ಬಹಳ ಕಷ್ಟದ. ಏಕನಾಥ್ ಮಹಾರಾಜರು ಹೇಳ್ತಾರ, ಮನೆ ಜನಾರ್ದನಿ ಧ್ಯೇಯಿ ಅನುತಾಪ ತಾಂಡಿಪ ಸಂಕಲ್ಪ ಏಕನಾಥ. ಅನುತಾಪ ಅಂತ ಬಹಳ ಮಹತ್ವದ. ಆ ಅನುತಾಪ ಪಶ್ಚಾತ್ತಾಪ ಭಾವ ಸಿಗುವಂತಹದ್ದು ಈ ಅನಂತ ಕೋಟಿ ಬ್ರಹ್ಮಾಂಡವಾಗ ಒಂದು ಸ್ಥಳ ಅದ, ಅದು ಸತ್ಸಂಗದ. ಇದು ಸಪ್ತಾಹ. ಈ ಸಪ್ತಾಹದೊಳಗೆ ಬಂದು ನಮ್ಮ ಜೀವನದ ದಿಶಾ ಬದಲಿ ಮಾಡ್ಕೊಳಿಕ್ಕೆ ಇಲ್ಲಿ ಬಂದೀವಿ. ಇಲ್ಲಿ ಬರೀ 7 ದಿವಸ ನಾವು ಎಲ್ಲಾರಂಗ ಊಟ ಮಾಡಿ ಮತ್ತೆ ಮನೆಗೆ ಹೋಗಿ ಮತ್ತೆ ನಮ್ದು ಲೌಕಿಕ ಸಂಸಾರ ಚಾಲು ಮಾಡಂಗಿತ್ತ. ಇದು ಸಪ್ತಾಹ ವ್ಯರ್ಥ ಅದ. ಇನ್ನು ಖರ್ಚು ಮಾಡಿದ್ದೆಲ್ಲ ವ್ಯರ್ಥ. ಸ್ವಲ್ಪ ಆದ್ರೂ ನಾವು ಚಿಂತನೆ ಮಾಡ್ಬೇಕು. ಹೋಗಿ ಮನೆಗೆ ಹೋದ್ಮೇಲೆ ಕನಿಷ್ಠ ಏನೂ ಆಗಲಿಲ್ಲ ಅಂದ್ರೆ ಒಂದು 108 ಚಿದಂಬರ ನಾಮಸ್ಮರಣೆ, ಒಂದು 108 ಬಂದು ಮಾದಿಯಾರ ಮಾಡ್ಬೇಕಂಬಂತಹದ್ದು ಇಚ್ಛಾ ನಮ್ಗೆ ಇಲ್ಲಿ ಈ ಸಪ್ತಾಹದಾಗ ಆಗ್ಬೇಕು. ಸಂತ ಚರಣೀಚೆ ಜೇರಜ ದರಿ लागतील सहज ಬುದ್ಧಿ ಪಶ್ಚಾತ್ತಾಪ ಹೋಯ ತ್ರಿವಿಧ ತಾಪ ದೂರ ಹೋಯ. ಇಲ್ಲಿ ಬುದ್ಧಿ ಪಶ್ಚಾತ್ತಾಪ ಆಗುವಂತಹ ಒಂದಿದು ಸ್ಥಾನ ಅದ. ಹಾಗಾಗಿ ಚಿದಂಬರ ಅವತಾರ ಶ್ರೇಷ್ಠ ಅದ, ಪೂರ್ಣಬ್ರಹ್ಮ ಅವತಾರದ. ಇಂಥ ಅವತಾರ ಹಿಂದೂ ಆಗಿಲ್ಲ, ಮುಂದೂ ಆಗಂಗಿಲ್ಲ ಅಂತ ಸಂತ ಮಾತಾ ವಿಠಾಬಾಯಿ ಹೇಳ್ಯಾಳ. ಅದಕ್ಕೆ ರಾಜಾರಾಮ್ ಮಹಾರಾಜ್ ವರ್ಣನೆ ಮಾಡ್ಲಿಕತ್ತಾರ, ಚಹುಯುಗಿ ಅವತಾರ ಚಹುಯುಗಿ ಅವತಾರ ಅವತಾರ ಚಹುಯುಗಿ ಅವತಾರ ಚಿದಂಬರ ಚಿದಂಬರ ರಾಜಾರಾಮ್ ಮಹಾರಾಜರು ಇಡೀ ಭಾಗವತದಲ್ಲಿ ಎಲ್ಲ ಭಗವಂತನ ಅವತಾರಗಳನ್ನು ನೋಡ್ಯಾರ. ರಾಮ ಅವತಾರ ನೋಡ್ಯಾರ, ಕೃಷ್ಣ ಅವತಾರ ನೋಡ್ಯಾರ, ಪಾಂಡುರಂಗ ಅವತಾರ ನೋಡ್ಯಾರ. ಪಾಂಡುರಂಗ ಅವತಾರದಲ್ಲಿ ರಾಜಾರಾಮ್ ಮಹಾರಾಜರೇ ತುಕಾರಾಮ್ ಮಹಾರಾಜರಾಗಿದ್ರು. ನರಸಿಂಹ ಅವತಾರದಲ್ಲಿ ರಾಜಾರಾಮ್ ಮಹಾರಾಜರೇ ಪ್ರಹ್ಲಾದರಾಯರಾಗಿದ್ರು. ಎಲ್ಲ ಅವತಾರ ನೋಡಿ ನಿರ್ಣಯ ಏನು ಹೇಳಿಗತ್ತಾರ, ಚಹುಗಿ ಅವತಾರಾಸ ಚಿದಂಬರಾಸು ಕಳಸ. 4 ಯುಗದಲ್ಲಿ ಆದಂತಹ ಎಲ್ಲ ಅವತಾರಗಳಲ್ಲಿ ಕಳಸ ಅವತಾರ ಅಂದ್ರೆ ಚಿದಂಬರ ಅವತಾರ.
ಯಾಕಿದು ದೊಡ್ಡ ಅವತಾರ ಅಂತ ಹೇಳ್ಯಾರ, ವರ್ಣನ್ ಮಾಡ್ಯಾರ. ವೈದಿಕ ಬ್ರಾಹ್ಮಣನಾಗಿ ಭಗವಂತ ಯಾರ ಮನಸ್ಸು ನೋವು ಮಾಡಾರ್ದಂಗ ಇದೊಂದು ವಿಶೇಷ ಈ ಅವತಾರದ ಮಹಾತ್ಮ್ಯದ ನಾವೆಲ್ಲರೂ ಲಕ್ಷ ಕೊಟ್ಟು ಕೇಳಬೇಕು. ಏನ್ ಹೇಳಿಗತ್ತಾರಿಲ್ಲ ಅಂತಂದ್ರ, ಮಹಾಸ್ವಾಮಿ ಅವತಾರ ಮಾಡ್ಬೇಕಾದ್ರ ಬ್ರಹ್ಮದೇವರಿಗೆ ಒಂದು ಮಾತು ಹೇಳಿ ಬಂದಾಗ, ಇದು ಬಹಳ ಮಹತ್ವದ ವಿಷಯದ ಕೇಳ್ರಿ. ಉಳಿದೆಲ್ಲ ಮತ್ ಜೀವನದಾಗ ಸಿಕ್ಕೇ ಸಿಗ್ತಾವ. ಏನ್ ಹೇಳ್ಯಾರಪ್ಪ ಅಂತಂದ್ರ, ಎಂಥವ್ರೇ ನನ್ನ ಹತ್ರ ಬರ್ರಿ, ಯಾವುದೇ ಪಾಪ ಅವ್ರು ಮಾಡಿರಿ. ರಾಜಾರಾಮ್ ಮಹಾರಾಜರು ಯಾಕೆ ಇಂಥ ದೇವ್ರು ಸಿಗಂಗಿಲ್ಲ ಅಂತ ಹೇಳಿದ್ರಂದ್ರ, ಇಲ್ಲಿವರೆಗೂ ನಾವು ಮಾಡಿದ್ದೆ ಏನೇ ಪಾಪಗಳಿರ್ಲಿ, ಒಂದ್ಸರೆ ಮಹಾಸ್ವಾಮಿಗೆ ಸಂಪೂರ್ಣ ಸಮರ್ಪಣ ಭಾವದಿಂದ ಶರಣ ಹೋಗಿ, ಚಿದಂಬರ ನೀನೇ ನನ್ನ ಸರ್ವಸ್ವಿದ್ಯಪ್ಪ, ನೀನ್ ಬಿಟ್ಟು ನನಗೆ ಗತಿ ಇಲ್ಲ ಅಂದ್ರೆ ಮಹಾಸ್ವಾಮಿ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಇದು ದೊಡ್ಡ ಅವತಾರ ಅಂತ ಹೇಳ್ಯಾರ. ದಾಸ್ಮಣೆ ಚಿದಂಬರ ಅವತಾರ ಅಂತ ಸರ್ದಾರ್, ಎಲ್ಲ ಅವತಾರಗಳ ಸರ್ದಾರ್ ಅಂತ ವರ್ಣನ್ ಮಾಡ್ಯಾರ. ಶ್ರೀಮತ್ ಚರಿತ್ರದಲ್ಲಿ ಸಕರಾಮ್ ತ್ರ್ಯಂಬಕರ್ ದೇವರು ದತ್ತ ಉಪಾಸಕರು, ಅವರು ವರ್ಣನೆ ಮಾಡ್ಲಿಕತ್ತಾರ. ಪೂರ್ಣ ಬ್ರಹ್ಮ ಚಿದಂಬರ ಅವನಿವರಿಹಾಸ ಗುಣವತರಿಲ, ರಕ್ಷುನಿ ಸಾಧು ಸಜ್ಜನ ದುರ್ಜನ ಪಾಪಿ ಪತಿತ ಉದ್ಧರಿಲ. ಚಿದಂಬರ ಮಹಾಸ್ವಾಮಿಗಳು ಎಷ್ಟು ವಿಶಾಲ ಹೃದಯ ಅಂತಂದ್ರೆ, ಆ ಭಗವಂತ ಅವನೇ, ರಾಮನೇ ಕೃಷ್ಣನೇ ಚಿದಂಬರ ಆಗಿ ಬಂದಾನ. ಆ ಈ ಅವತಾರದಲ್ಲಿ ಏನು ನಮಗ್ ಕೊಡ್ಲಿಕ್ಕೆ ಬಂದಾನಂದ್ರ, ನೀವು ಇಲ್ಲಿವರೆಗೂ ಏನೇ ಮಾಡಿರ್ಬೋದು ಎಲ್ಲಾ ಕ್ಷಮಿಸಿ ನಾನು ನಿಮ್ಗೆ ಉದ್ಧಾರ ಮಾಡ್ತೀನಿ. ದುರ್ಜನ ಪಾಪಿ ಪತಿತ ಉದ್ಧಾರಿಲ್ಲ. ಹಿಂದಿನ ಅವತಾರದಲ್ಲಿ ಭಗವಂತ ಏನ್ ಮಾಡಿದ್ದ? ರಾಕ್ಷಸನ ಸಂಹಾರ ಮಾಡಿದ್ದ, ರಕ್ತಪಾತ ಮಾಡಿದ್ದ, ಕಪಟ ನಾಟಕ ಸೂತ್ರಧಾರಿಯಾಗಿ ಧರ್ಮವನ್ನ ರಕ್ಷಣೆ ಮಾಡಲಿಕ್ಕೆ ದುಷ್ಟರ ಸಂಹಾರ ಮಾಡಿದ್ದ. ಆದ್ರೆ ಈ ಅವತಾರದ ಏನಪ್ಪ ವೈಶಿಷ್ಟ್ಯ ಅಂದ್ರ, ದುರ್ಜನ ಪಾಪಿ ಪತಿತ ಉದ್ಧರಿಲ. ಚಿದಂಬರ ಮಹಾಸ್ವಾಮಿಗಳ ಹತ್ರ ಒಬ್ಬ ವೇಶ್ಯ ಬರ್ತಾಳ, ವೇಶ್ಯಾಸ್ತ್ರೀ. ಕುಷ್ಠರೋಗ ಆಗ್ಬಿಟ್ಟಿರ್ತದ. ಅಕ್ಷತ್ರ ಇದ್ದಂಥ ಆಸ್ತಿ ಅಂದ್ರೆ ಅದಕ್ಕೇನು ಲೆಕ್ಕನೇ ಇಲ್ಲ, ದೊಡ್ಡ ದೊಡ್ಡ ಬಂಗಾರದ ಎಲ್ಲ ಆಭರಣಗಳು. ಕುಷ್ಠರೋಗ ಆಗಿಬಿಟ್ಟದ. ಸ್ವಾಮಿ ಹತ್ರ ಸಂಪೂರ್ಣ ಸಮರ್ಪಣ ಭಾವದಿಂದ ಸಾಷ್ಟಾಂಗ ಲೋಟಾಂಗನ ಹಾಕಿಬಿಡ್ತಾಳ. ಮಹಾಸ್ವಾಮಿ ಆಶೀರ್ವಾದ ಮಾಡ್ತಾಳೆ. ಯಾವ ರೀತಿ ಮಹಾಸ್ವಾಮಿ ಆಶೀರ್ವಾದ ಮಾಡ್ತಾನೆ, ಸ್ವಾಮಿಯ ದೃಷ್ಟಿ ಮಾತ್ರದಿಂದ ಕುಷ್ಠರೋಗ ಎಲ್ಲ ಹೋಗಿಬಿಡ್ತದ. ನೋಡ್ರಿ, ಭಗವಂತನ ಕೃಪಾ ದೃಷ್ಟಿ ಬಿದ್ದ ಮೇಲೆ ಆಕಿ ವೇಶ್ಯ ಆಗಿ ಉಳಿತಾಳೆ. ಭಗವಂತ ಯಾವ ಇಲ್ಲ ರೀ. ಅವ್ರು ನಮ್ಮವರು, ಇವ್ರು ನಮ್ಮವರು, ಅವ್ರು ನಮ್ಮ ಕುಲಕರ್ಣಿಯವರು, ಇವ್ರು ದೇಶಪಾಂಡೆ, ಯಾವ ಇಲ್ಲ. ನಾವು ಅನ್ಕೊಂಡ್ಬಿಡ್ತೀವಿ ನಾವು ಅವ್ರಿಗೆ ಬಹಳ ಹತ್ರ ಇದ್ದೀವಿ, ಸ್ವಾಮಿ ನಮ್ಗೆ ಆಶೀರ್ವಾದ ಮಾಡ್ತಾನೆ. ಅದೇ ಎಲ್ಲ ಬೋಗಸ್. ಎಲ್ಲಿವರೆಗೂ ನಮ್ಮ ಅಂತಃಕರಣದೊಳಗ ಭಗವಂತನ ಮೇಲೆ ಭಾವ ಇಲ್ಲ, ಅಲ್ಲಿವರೆಗೂ ಭಗವಂತ ಅವ್ರನ್ನ ನೋಡ್ಲಿಕ್ಕೂ ಹೋಗಂಗಿಲ್ಲ, ಅವ್ರ ಕಡೆ ದೃಷ್ಟಿನೂ ಒಂದು ಭಗವಂತನ ಹೋಗಂಗಿಲ್ಲ. ಭಕ್ತಿತ ಭೂಕೇಲ ಮಣು ನಿಮೃತ್ಯು ಲೋಕಿ ಆಲ. ಭಕ್ತಿ ಮತ್ತು ಭಾವದ ಸಲುವಾಗಿ ಭಗವಂತ ಬಂದ. ಇದು ಕೀರ್ತನ ಆಗತನ ವೀಣಾ ಒಬ್ಬರೇ ಹಿಡ್ಕೊಳ್ಳಿ. ಯಾಕಂದ್ರೆ ಒಬ್ಬೊಬ್ರು ಇಲ್ಲಿ ತಗೊಂಬದು ಬರೋದು, ನೀವೆಲ್ಲ ಏನ್ ಮಾಡ್ತೀವಿ, ಆ ವೀಣಾ ತಗೊಂಬರ್ನ ನೋಡ್ಲಿಕ್ಕೆ ಹೋಗ್ತೀವಿ. ಕೀರ್ತನ ಒಬ್ಬರೇ ಇಲ್ಲಿ, ಲಕ್ಷ್ಯ ಇಲ್ಲಿ, ಯಾಕಂದ್ರೆ ಅದು ನಡೀತಿರ್ತದೆ ವೀಣಾ ತಗೊಂಡು ಹೇಳ್ತಾತಾರೆ. ನೋಡ್ರಿ, ಯಾಕಂದ್ರೆ ಚಿದಂಬರ ನಾಮ, ಚಿದಂಬರ ಸಂಪ್ರದಾಯ, ಈ ಸಪ್ತಾಹ ಎಲ್ಲ ಮತ್ತೆ ಸಿಗಂಗಿಲ್ಲ ನಿಮ್ಗ. ಯಾವಾಗ ನಮಗ ಕರೆ ಬರ್ತದ ಮ್ಯಾಲಿಂದ ಗೊತ್ತಿಲ್ಲ. ಈಗೆಲ್ಲ ಏನಂತಂದ್ರ ನಾನಾ ರೀತಿ ರೋಗಗಳು ಬರ್ಲಿಕತ್ತಾವ. ಸಣ್ಣ ಸಣ್ಣ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಬರ್ತದ. ಇರೋದ್ರೊಳಗ ಏನಾದ್ರೂ ಒಂದು ಗಳಿಸ್ಕೊಂಡು ಹೋಗ್ಬೇಕಪ್ಪ ಶಾಶ್ವತ ಅಂದ್ರೆ ಅದು ಚಿದಂಬರ ನಾಮ ಅದ. ಹಂಗಾಗಿ ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ, ಇಂಥ ಅವತಾರ ಮತ್ತೆ ಸಿಗಂಗಿಲ್ಲ. ದುರ್ಜನರನ್ನ, ಪಾಪಿನ, ಅಂಥ ವೇಷ್ಟಾನ ಯಾವಾಗ ಉದ್ಧಾರ ಮಾಡ್ತಾರೆ ಸ್ವಾಮಿ, ಆ ಮಹಾಸ್ವಾಮಿ ಕೃಪಾ ದೃಷ್ಟಿಯಿಂದ ಆಕೆಗೆ ಇಷ್ಟು ಪಶ್ಚಾತ್ತಾಪ ಭಾವ ಬರ್ತದ. ಎಲ್ಲ ಆಕೆಗೆ ಆಸ್ತಿ ದಾನ ಮಾಡ್ಲಿಕತ್ತ. ವೇಷಾಸ್ತ್ರಿ ಏನ್ ಮಾಡ್ಲಿಕತ್ತಾಳ, ತನ್ನ ಎಲ್ಲ ಆಸ್ತಿನ ದಾನ ಮಾಡ್ಲಿಟ್ಟಾಳ. ಎಲ್ಲ ಬ್ರಾಹ್ಮಣರಿಗೆ ಬಂಗಾರ, ಬೆಳ್ಳಿ, ಮನಿ ಎಲ್ಲ ಕೊಟ್ಟು ಬರೇ ಒಂದು ಸೀರೆ ಮೇಲೆ ಮಹಾಸ್ವಾಮಿ ಹತ್ರ ಬಂದಾಳ. ಸ್ವಾಮಿಯ ಅನುಗ್ರಹದಿಂದ ಜ್ಞಾನೋದಯ ಆಗ್ಬಿಟ್ಟಿತ್ತು ಆಕೆಗೆ.
ಇದೆಲ್ಲ ಶಾಶ್ವತ ಇಲ್ಲ, ಯಾವುದು ನನ್ನ ಜೊತೆಗೆ ಬರಂಗಿಲ್ಲ ಅನ್ಸೋದು ಅಂಬಂತಹ ತತ್ವ ಅಂತಃಕರಣದಿಂದ ಅರಿವಾಗಿ ಸಂಪೂರ್ಣವಾಗಿ ಸಮರ್ಪಣ ಆಗಿಬಿಟ್ಟಿದ್ದು ಮಹಾಸ್ವಾಮಿ ಕೊಳ್ಳಾಗ ವೀಣಾ ಹಾಕ್ಯಾರ. ಪ್ರಕಾಂಡ ಪಂಡಿತರ ಮುಂದ ಆ ವೇಷಾಸ್ತ್ರಿ ಕೀರ್ತನ್ ಮಾಡ್ಲಿಕ್ಕ ಸ್ವಾಮಿ. ವಿಚಾರ ಮಾಡ್ರಿ, ಈಗೂ ಸಮಯದ ಅಂತ್ಯಕಾಲದೊಳಗೆ ಯಾರು ಭಗವಂತನ ಸ್ಮರಣ ಮಾಡ್ತಾರೋ ಅವ್ರು ಭಗವಂತನನ್ನ ಪ್ರಾಪ್ತಿ ಮಾಡ್ಕೋತಾರೆ. ಹಂಗಾಗಿ ನಾವು ಈಗಿಂದನೇ ಆ ಚಿದಂಬರ ನಾಮದ ಒಂದು ಏನಂತಂದ್ರೆ ನಮಗ ಅಭ್ಯಾಸ ಮಾಡ್ಕೋಬೇಕಾಗಿದೆ. ಕೂತಾಗ ನಿಂತಾಗ ಊಟ ಮಾಡ್ಬೇಕಾದ್ರೆ ಎಂಥ ಎಲ್ಲ ಪ್ರತಿ ಕ್ಷಣ ಪ್ರತಿನಿತ್ಯ ಏನಂದ್ರೆ ಆ ಚಿದಂಬರ ನಾಮಸ್ಮರಣೆ ಮಾಡುವಂತ ಅಭ್ಯಾಸ ಮಾಡ್ಕೋಬೇಕಾಗಿದೆ. ಹಂಗಾಗಿ ಇದು ಚಿದಂಬರ ಅವತಾರ ದೊಡ್ಡ ಅವತಾರದ ಈ ನಮ್ಮ ಧಾರವಾಡ, ಹುಬ್ಬಳ್ಳಿ, ಕುಂದಗೋಳ, ಹಾವೇರಿ ಇತ್ಲಾಗೆಲ್ಲ ಜನರು ಅನಂತ ಕೋಟಿ ಜನ್ಮದ ಪುಣ್ಯ ಮಾಡಿವಂತ ಚಿದಂಬರ ನಾಮ ನಮಗೆ ಸಿಗ್ತದ. ಆ ನಮ್ಗೇನಾಗ್ಬಿಟ್ಟದಂದ್ರೆ ಚಿದಂಬರ ಅಂದ್ರೆ ಗೊತ್ತದ, ನಮ್ಗೆಲ್ಲ ಗೊತ್ತದ. ಚಿದಂಬರ ನಮ್ಮೆಲ್ಲ ನಮ್ಮ ಅಪ್ಪ ಮಾಡ್ತಿದ್ದ, ನಮ್ಮ ತಾತಾನು ಮಾಡ್ತಿದ್ರಿ. ಆ ಸ್ವಾಮಿದೆಲ್ಲ ಗೊತ್ತದ ನಮ್ಗೆ. ಸ್ವಾಮಿದ್ ಗೊತ್ತಾಗ್ಬೇಕಂತಂದ್ರೆ 1,51,491 ಅಭಂಗಗಳನ್ನ ಅಭ್ಯಾಸ ಮಾಡ್ಬೇಕು. ರಾಜಾರಾಮ್ ಮಹಾರಾಜ್ ಬರ್ತಾರೆ. ಸ್ವಾಮಿ ಯಾರಿದ್ದಾರ, ಆ ಚಿದಂಬರ ನಾಮದ ಶ್ರೇಷ್ಠತಾ ಏನದ? ಮುಖ್ಯ ಮಹಾಮಂತ್ರ ನಾಮ ಚಿದಂಬರ, ಮುಖ್ಯ ಮಹಾಮಂತ್ರ ನಾಮ ಚಿದಂಬರ, ಮುಖ್ಯ ಮಹಾಮಂತ್ರ ಮೂಢಮಾಯ ಓಂಕಾರ ಜೇತೋ ನೀಯಾ, ಮೂಢಮಾಯ ಓಂಕಾರ ಜೇತೋ ನೀಯಾ, ಮುಖ್ಯ ಮಹಾಮಂತ್ರ ಅನಂತ ಕೋಟಿ ಬ್ರಹ್ಮಾಂಡದಲ್ಲಿದ್ದಂತಹ ಅನಂತ ಕೋಟಿ ಶ್ಲೋಕಗಳು, ಮಂತ್ರಗಳು, ವೇದಗಳು, ಶಾಸ್ತ್ರಗಳು, ಪುರಾಣಗಳೆಲ್ಲರ ತವರ ಮನೆಯಿಂದ ಓಂಕಾರ. ಆ ಓಂಕಾರ ಪ್ರಣವದ ತವರ ಮನೆ ಯಾವುದದ? ಸಪ್ತಕೋಟಿ ಮಂತ್ರ ಪ್ರಣವ ಪಾಸೋನಿ ಪ್ರಣವ ಜೇತೋನಿ ಉದ್ಭವತು. ಆ ಪ್ರಣವದ ತವರ ಮನೆ ಚಿದಂಬರ ನಾಮದ ಅಂತ ಹೇಳಿಗಟ್ಟಾಗ. ಪಂಚಾಕ್ಷರ ಮಹಾಮಂತ್ರಂ ಪಂಚಪಾತಕ ನಾಶನಂ ಪಂಚಾಶತಕೋಟಿ ಗುಣಿತಂ ಮುಕ್ತಿ ಘಂಟಾ ಪದಂ ಮುನೆ. ಇದೇನು ಪಂಚಾಕ್ಷರಿ ಮಹಾಮಂತ್ರದ ನಮಃ ಶಿವಾಯ. ಲಕ್ಷ ಕೊಡ್ರಿ ಇಲ್ಲೇ, ಮತ್ತೆ ಸಿಗಂಗಿಲ್ಲ ಈ ಪ್ರವಚನ ನಿಮ್ಗೆ. ಜೀವನದಾಗ ನಾಳೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರೆ ಈ ಬಂದ ಪ್ರವಚನ ನಿಮ್ಗೆ ಸಿಗಂಗಿಲ್ಲ. ಜಾಗೃತ ಆಗ್ರಿ. ಆ ಮನಸ್ಸು ಏನಾಗ್ಯದ, ನಮ್ದು ಮನಸ್ಸಿಗೆ ಇಷ್ಟು ವರ್ಷದಿಂದ ಕೊಟ್ಟಂತ ಸಂಸ್ಕಾರ ಹೆಂಗದಂತಂದ್ರೆ ಬರೇ ಅಲ್ಲೇ ಇಲ್ಲೇ ನೋಡೋದು, ಅವ್ರು ಹೊರಟಿಗೆ ಹೊಡೆಯೋದು, ಇವ್ರು ಹೊಡೆಯೋದು, ಯಾವುದು ಉಪಯೋಗ ಇಲ್ಲ. ನಮ್ಗೆ ಯಾವುದಕ್ಕೂ ಬರಂಗಿಲ್ಲ. ಈಗ ಬ್ಯಾರೆಯವ್ರು ಯಾರೋ 100 ಕೋಟಿ ಗಳಿಸ್ಯಾರ, ನಮ್ಗೇನು ಉಪಯೋಗ ರೀ? ಇನ್ನೊಬ್ರದ್ದು 100 ಕೋಟಿ ಲಾಸ್ ಆಗಿದೆ, ನಮ್ಗೇನು ಸಂಬಂಧ ಅದ? ನಮ್ಗೇನಾದ್ರು ಒಂದು ಟಾಪಿಕ್ ಬೇಕು ಹರಟಿ ಹೊಡಿಲಿ. ಅದೇನೂ ಇಲ್ಲ ಅಂದ್ರೆ ಧಾರಾವಾಹಿ, ಇವೆಲ್ಲ ಎಲ್ಲ ವ್ಯರ್ಥದ ರೀ, ಎಲ್ಲ ವ್ಯರ್ಥದ. ಯಾವಾಗ ನಮ್ಗೆ ಯಾವುದೋ ಬರ್ಲಾರ್ದಂಥದ್ದು ಏನಾರ ಬಂತು ಅವಾಗ ಗೊತ್ತಾಗ್ತದ, ಅವಾಗ ಸಮಯ ಇರಂಗಿಲ್ಲ. ರಾಜಾರಾಮ್ ಮಹಾರಾಜ್ ಹೇಳ್ತಾರೆ, ಹೋತಿತೆ ಪಾವನ ಧನಧಾನ್ಯ ಸಂಪತ್ತಿ ಶೇವಟ ವಿಪತ್ತಿ ಜನ್ಮ ದುಃಖ. ನಾವು ಹಗಲು ರಾತ್ರಿ ಇರುವುದು ಕೋಟಿ ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿರ್ಬೋದು, ಆದ್ರೆ ಶೇವಟ್ಟು ಏನ್ ನಮ್ಗೆ ಜನ್ಮ ದುಃಖ ಬರ್ಲಿಕ್ಕೆ ಏನಾದ್ರೂ ನಮ್ಮೊಳಗೆ ಬರ್ತದ, ಬರ್ಲಾರ್ದಂತಹ ರೋಗ ಬರ್ತದ, ಅವಾಗ ಅನಿಸ್ತದ ಅಯ್ಯೋ ನಾ ಚಿದಂಬರ ನಾಮಸ್ಮರಣೆ ಮಾಡಲಾರ್ದ ಬರೀ ಬ್ಯಾಂಕ್ ಪಾಸ್ಬುಕ್ ತುಂಬಿಸ್ಲಿಕ್ಕೆ ನಾ ಜೀವನ ಕಳೆದೆ. ಅವಾಗ ವ್ಯರ್ಥ ಆಗ್ತದ. ಅವಾಗ ಈಗ ಆರಾಮಿದ್ದೀರಿ, ಸಪ್ತಾಹ ನಡೆದ ಚಿದಂಬರ ನಾಮ ಕಿವಿ ಮೇಲೆ ಬೀಳಿಗತ್ತದ. ಎಲ್ಲೂ ನೋಡ್ಬ್ಯಾಡ್ರಿ, ಕಣ್ಣು ಮುಚ್ಕೊಂಡು ನಿರಂತರ ಸ್ವಾಮಿ ಸ್ಮರಣೆ ಮಾಡ್ರಿ. ಯಾಕಂದ್ರೆ ಅವನ್ ಬಿಟ್ಟು ಯಾರೂ ಇಲ್ಲ, ಯಾರ್ಯಾರೂ ಇಲ್ಲ ಹೇಳ್ಕೊಂಡು ಬರ್ಕೊಡ್ತೀನಿ. ಎಲ್ಲ ಅಪ್ಪ ಅಮ್ಮ ಗಂಡ ಹೆಂಡತಿ ಎಲ್ಲರೂ ಚಲೋ ಹೇಳ್ತಾರ. ಆಗ ನಮ್ಗೆ ಏನಾರ ಬರ್ಲಾರ್ದಂತ ಬಂದಾಗ ಯಾರು ನಮ್ಮ ಕಡೆ ನೋಡಂಗಿಲ್ತದ. ಅಷ್ಟೆಲ್ಲ ಎದ್ರಿ ಎಷ್ಟು ಪ್ರೀತಿ ಅಂತಃಕರಣದಿಂದ ಇರ್ತೀವಿ ನಾವು.
ಎಲ್ಲ ಜೀವಂತಿದ್ದಾಗ ಎಲ್ಲ ಮಾತಾಡಿಸ್ತೀವಿ, ಎಲ್ಲ ಇದು ಮಾಡ್ತಾರೆ, ಕಾಲು ಹೊತ್ತದು ಅದು ಇದು ಎಲ್ಲ ಸೇವಾ ಮಾಡ್ತೀವಿ. ಒಂದ್ಸರಿ ಪ್ರಾಣ ಹೋಯ್ತು ನಮ್ಮ ಹೆಸರು ಹೋಗ್ಬಿಡ್ತದೆ. ಪ್ರಾಣ ಹೋದಾಗ ನಮ್ಮ ಹೆಸರು ಹೋಗ್ತದ, ಹೆಸರು ಕರೆಯಂಗಿಲ್ಲ. ಬಾಡಿ ಎಲ್ಲಿಟ್ಟಿದೆ ಅಂತ ಕೇಳ್ತಾರೆ, ಡೆಡ್ ಬಾಡಿ ಎಲ್ಲದ ತಿಳ್ಕೊಡ್ರಿ. ಇದು ಸತ್ಯದ, ಇದು ಸತ್ಯದ ಸತ್ಯ. ಚಿದಂಬರ ನಾಮ ಒಂದು ಶಾಶ್ವತದ. ಜನ್ಮ ಜನ್ಮಾಂತರ ಒಳಗೆ ನಮ್ಮನ್ನ ರಕ್ಷಣೆ ಮಾಡೋದಂದ್ರೆ ಚಿದಂಬರ ನಾಮ ಅದ. ಆ ನಾಮದ ಅಭ್ಯಾಸ ನಮಗಾಗ್ಲಿ, ನಮ್ಮೊಳಗೆ ನಿರಂತರ ಚಿದಂಬರ ನಾಮ ನಡೀಲಿ. ಆ ಚಿದಂಬರ ನಾಮದ ಮೇಲೆ ಸಂಪೂರ್ಣ ವಿಶ್ವಾಸ ಬರಲಿ ಅಂತ ಹೇಳಿದ್ರು ಸಪ್ತಾಹ. ಇದು 7 ದಿವಸ ಸಪ್ತಾಹ. ಏನಂತಂದ್ರೆ ಏನಾದ್ರೂ ಹಿಂಗ ಆರಾಮ್ ಮಾಡ್ಲಿಕ್ಕೆ, ಮಜಾ ಮಾಡ್ಲಿಕ್ಕಿಲ್ಲ. ಇದು ಹಂಗೇನಾದ್ರು ತಲೆಯಾಗಿ ಇಟ್ಕೊಂಡ್ರೆ ಸುಮ್ಮನೆ ಮನೆಯಾಗಿರೋದು ಚಲೋ. ಇಲ್ಲಿ ಎದಕ್ಕೆ ಬರ್ಲಿಕ್ಕೀವಪ್ಪ 7 ದಿವಸ ಅಂದ್ರೆ ನಮ್ಮ ದೇಹದಲ್ಲಿ, ಅಂತಃಕರಣದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಆ ಚಿದಂಬರ ನಾಮ ನಡೀಲಿ. ಅದ್ರ ಮೇಲೆ ಸಂಪೂರ್ಣ ವಿಶ್ವಾಸ ಬರಲಿ, ಭಗವಂತನ ಮೇಲೆ ನಮಗೆ ಪ್ರೇಮ ಬರಲಿ. ಯಾಕಂದ್ರೆ ಅವನೇ ನಮ್ಮ ಸಂರಕ್ಷಣೆ ಮಾಡವ, ಅವನೇ ನಮಗೆ ಜನ್ಮ ಮರಣದ ಕಾರಣೀಭೂತ. ಅವನಿಂದ ನಾವು ಇವತ್ತಿದ್ದೀವಿ. ಗಣಗೋತ ಆಪ್ತ ಹೋತಿ ಸರ್ವ ಸುಖಾತೆ ಸಂಗತಿ ಅಂತಿ ಕೋಣಿ ಕಾಮನಯೇ ಹೋಕಾ ಜರಿ ಬಾಪ ಮಾಯ. ಎಲ್ಲಾ ಬಂಧುಗಳು ಇರ್ತಾರ, ಗಣಗೋತ ಎಲ್ಲಾ ನಮ್ಮ ಬಂಧುಗಳು. ಅವರು ಎಲ್ಲಾರು ನಮ್ಮ ಜೊತೆಗೆ ಯಾವಾಗ ಮಾತಾಡ್ತಾರ? ಎಲ್ಲಿವರೆಗೂ ನಾವು ಸುಖವಾಗಿದ್ದೀವಿ ಅಲ್ಲಿವರೆಗೂ ಮಾತಾಡ್ತಾರೆ. ಎಲ್ಲಿವರೆಗೂ ನಾವು ಶ್ರೀಮಂತರಿದ್ದೀವಿ ಎಲ್ಲರೂ ಮಾತಾಡ್ತಾರೆ. ಅಂತ್ಯ ಕಾಲದೊಳಗ ಇನ್ನೇನು ನನ್ನ ಪ್ರಾಣ ಹೋಗುವಂತ ಸಮಯ ಬಂದಾಗ ಅವಾಗ ಯಾರಾದ್ರೂ ಬರ್ತಾರೇನ್ರಿ, ನಿನ್ ಬದ್ಲಿ ನಾನು ಹೋಗ್ತೀನಿ ಅಂತ ಮುಂದೆ. ಅಂತಿ ಕೋಣಿ ಕಾಮನಯೇ, ಅಂತ್ಯ ಕಾಲದಾಗ ಯಾರೂ ಕೆಲ್ಸಕ್ಕೆ ಬರಂಗಿಲ್ಲ. ಹೋಗಾಜರಿ ಬಾಪ ಮಾಯ, ನಮ್ಮ ಹೆತ್ತಂತ ನಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ಇದ್ರು ಬರಂಗಿಲ್ಲ, ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ನಾವು ಒಬ್ಬರ ಬಂದೀವಿ, ಒಬ್ಬರ ಹೋಗೋದದ. ನಮ್ಮ ಬುದ್ಧಿ ನಾವ ಕಟ್ಕೊಂಡು ಹೋಗೋದದ. ಅದು ಏನ್ ಕಟ್ಕೊಂಡು ಹೋಗ್ಬೇಕಪ್ಪ ಅಂತಂದ್ರ ನಾಮ ಪರತಾ ಮಂತ್ರ ನಾಹಿ, ನಾಮ ಪರತಾ ಮಂತ್ರ ನಾಹಿ, ನಾಮ ಪರತಾ ವೇದ ಶಾಸ್ತ್ರ ದೇವಿ ಪಾಹಿ, ವೇದ ಶಾಸ್ತ್ರ ದೇವಿ ಪಾಹಿ, ನಾಮ ಪರತಾ ಒಂದು ಚಿದಂಬರ ನಾಮ 500 ಕೋಟಿ ಪಂಚಾಕ್ಷರಿ ನಮಃ ಶಿವಾಯ. ನಮಃ ಶಿವಾಯ ಅಂತೇನು ಪಂಚಾಕ್ಷರಿ ನಾಮ ಅದು 500 ಕೋಟಿ ಮಾಡೋದು ಒಂದು ಚಿದಂಬರ ನಾಮಕ್ಕೆ ಸಮಾನದ ಅಂತೇಳಿ ಕಂದ ಪುರಾಣದಾಗ ವ್ಯಾಸ ಮಾತುಗಳು ಬರ್ತ. ವಿಚಾರ ಮಾಡ್ರಿ. ಇವತ್ತು ನಾವು ಒಂದು ಗಣ ಹೋಮ ಮಾಡ್ಬೇಕಂತಂದ್ರೆ ಎಷ್ಟು ಖರ್ಚದ, ಎಷ್ಟೆಲ್ಲ ಮಾಡ್ಬೇಕಾಗ್ತದ. ಒಂದು ಚಂಡಿ ಹೋಮ ಮಾಡ್ಬೇಕಂದ್ರೆ ಎಷ್ಟು ಖರ್ಚದ. ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ, ಕೋಟಿ ಅಶ್ವಮೇಧ ಕೋಟಿ ಕನ್ಯಾದಾನ, ಕೋಟಿ ಅಶ್ವಮೇಧ ಕೋಟಿ ಕನ್ಯಾದಾನ, ಕೋಟಿ ಅಶ್ವಮೇಧ ಕೋಟಿ ಕನ್ಯಾದಾನ, ಕೋಟಿ ಅಶ್ವಮೇಧ ಕೋಟಿ ಕನ್ಯಾದಾನ. ನವೇ ಸಮಾನ ನವೇ ಸಮಾನ ನಾಮ ಏಕ, ನವೇ ಸಮಾನ ನಾಮ ಏಕ, ಕೋಟಿ ಕೋಟಿ ಅಶ್ವಮೇಧ ಕೋಟಿ ಕನ್ಯಾದಾನ, ಕೋಟಿ ಅಶ್ವಮೇಧ. ನೋಡ್ರಿ, ನಾವೇನ್ ಅನ್ಕೋತೀವಿ, ಆ ಚಂಡಿ ಹೋಮ ನಮ್ಮ ಮನ್ಯಾಗ ಏನಾರು ಒಂದು ಹೋಮ ಆಯ್ತಂದ್ರೆ ಮುಗಿತು ಎಲ್ಲರಿಗೂ. ನಮ್ಮ ಮನ್ಯಾಗ ಚಂಡಿ ಹೋಮ ಆಯ್ತು, ನಮ್ಗೆ ಅವ್ರು ಬಂದಿದ್ರು, ಈ ಸ್ವಾಮಿಗಳು ಬಂದಿದ್ರು, ಆ ದೀಕ್ಷಿತರು ಬಂದಿದ್ರು. ಏನ್ ಮಾಡ್ತೀನಿ ತಗೊಂಡು? ಯಾರು ನಮ್ಮ ಜೊತೆಗೆ ಬರೋರಲ್ಲ. ನಮ್ ಖಾತಾದೊಳಗೆ ಎಲ್ಲಿವರೆಗೂ ನಮ್ಮ ನಾಮಸ್ಮರಣೆ ಇರಂಗಿಲ್ಲ, ಏನು ಉಪಯೋಗ ಇಲ್ಲ. ನಾಮವೀಣ ಸರ್ವ ವ್ಯರ್ಥದ, ಎಲ್ಲ ವ್ಯರ್ಥದ, ಎಲ್ಲ ವ್ಯರ್ಥದ. ಇದು ತ್ರಿಕಾಲ ಸತ್ಯದ. ಇದು ನೀವು ಯಾವುದೇ ಗ್ರಂಥ ತೆಗೆದು ನೋಡ್ರಿ, ಯಾವುದೇ ದಾಸವಾಣಿ ನೋಡ್ರಿ, ಅಭಂಗವಾಣಿ ನೋಡ್ರಿ,
ಯಾವುದು ಪುರಾಣ ಓದ್ರಿ, ಎಲ್ಲರ ಹೋಗ್ರಿ, ಅಲ್ಲೆಲ್ಲ ಹೇಳಿದ್ ಒಂದು ಮಾತಪ್ಪ, ಚಿದಂಬರ ನಾಮ ಅದು ಏನು ಹೇಳಿರತ್ತಾರ, ಕೋಟಿ ಅಶ್ವಮೇಧ ಯಾಗಗಳು. ರಾಮದೇವರು ಒಂದು ಅಶ್ವಮೇಧ ಯಾಗ ಮಾಡಿದ್ರು, ಪ್ರಭು ಶ್ರೀರಾಮಚಂದ್ರ. ಅಂಥ ಕೋಟಿ ಅಶ್ವಮೇಧ ಯಾಗ ಮಾಡ್ರಿ, ಕೋಟಿ ಕನ್ಯಾದಾನ ಮಾಡ್ರಿ, ನವೇತೆ ಸಮಾನ ನಾಮ ಏಕ. ಒಂದು ಚಿದಂಬರ ನಾಮಕ್ಕೆ ಸಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾರು ಹೇಳಿದ್ರದ? ಕೋಟಿ ಅಶ್ವಗಜ ಕೋಟಿತೆ ಗೋದಾನ, ಕೋಟಿ ಆಕಳ ದಾನ ಮಾಡ್ರಿ, ಕೋಟಿ ಕುದುರೆ ಮತ್ತು ಆನಿ ದಾನ ಮಾಡ್ರಿ. ನವೇತೆ ಸಮಾನ ನಾಮ ಏಕ. ಕೋಟಿ ಯೋಗ ಯಾಗ, ಕೋಟಿ ಅನ್ನ ಸಂತರ್ಪಣ, ನವೇತಿ ಸಮಾನ ನಾಮ ಏಕ. ಕೋಟಿ ಮಂದಿ ಕರೆದು ನೀವು ಅನ್ನ ಸಂತರ್ಪಣೆ ಮಾಡ್ರಿ, ಒಂದು ಚಿದಂಬರ ನಾಮಕ್ಕೆ ಅದು ಸಮಾನ ಆಗಂಗಿಲ್ಲ. ಇದು ಯಾರು ಹೇಳ್ತದ? ರಾಜಾರಾಮ್ ಮಹಾರಾಜ ಹೇಳ್ತಾರ, ದಾಸಮಣಿ ಐತೆ ಬೋಲೆ ವ್ಯಾಸ ಮುನಿ. ಇದು ವ್ಯಾಸ ಮಹರ್ಷಿಗಳು ಹೇಳಿದ ಮಾತದ ಮಹಾರಾಜ್. ಚಿದಂಬರ ಧ್ವನಿ ನಾಮೈಕ. ಆ ಚಿದಂಬರ ನಾಮ ಒಂದ್ಸರಿ ಚಿದಂಬರ ಅಂತ ನಾವು ಕೂಗಿದ್ರೆ ದೇಹದಲ್ಲಿ ಒಂದೇನಪ್ಪ ಅಂತಂದ್ರೆ ಒಂದು ತರಂಗ, ಒಂದು ವೈಬ್ರೇಷನ್ ಹಿಂಗ ಆಗ್ಬೇಕಲ್ಲ, ಆನಂದ ಆಗ್ಬೇಕು, ದೇಹ ಭಾವ ಹೋಗ್ಬಿಡ್ಬೇಕು. ಆ ಚಿದಂಬರ ನಾಮದ ಅಷ್ಟು ಶಕ್ತಿ ಅದಂತ ಹೇಳಿಗತ್ತಾರ. ಒಂದು ಸಣ್ಣ ಕಥಾ ಅಂತ ನಾ ಹೇಳ್ತೀನಿ ಸಮಯದಲ್ಲಿ. ಹಂಗೂ ಮುಂಚೆನೆ ದೋಸೆ ಆಗಿರ್ಬೇಕು, ಹಂಗಾಗಿ ಅದು ಅರಿಸ್ತದೆ. ಸ್ವಲ್ಪ ಲೇಟ್ ಆಗಿ ಊಟ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಭಗವಂತನ ಚಿಂತನೆ ಮಾಡೋಣ. ಇಲ್ಲೇ ಪುಣೆ ಒಳಗ, ಪುಣೆ ಹತ್ರ ಜೇಜೂರಿ ಅಂತದ, ಖಂಡೋಬಾ ಅಂತ. ಯಾರ್ಯಾರು ಸುಲ್ಬೇವರು ಮಲ್ಲಯ್ಯ ಇದ್ದಾನ, ಕೆಲವು ಮಂದಿಗೆ ಇಲ್ಲೇ ದೇವ್ರಗುಡ್ಡ, ಮೈಲಾರ, ನಮ್ದು ಹಿಂಗ ದೇವ್ರ ಹೆಸರಿಗೆ ಅದ ನಮ್ದು. ಹಂಗ ಅಲ್ಲೇ ಮಹಾರಾಷ್ಟ್ರದಾಗ ಜೇಜೂರಿ ಅಂತ ಒಂದು ಊರದ, ಖಂಡೋಬಾ ಅಂತ ಊರದು ಮಲ್ಲಯ್ಯಂದು. ಅಲ್ಲಿ ಒಬ್ಬ ವಾಣಿ ಅಂತಿದ್ದಾನ, ಶಂಕರಪ್ಪ, ಶಂಕರ ವಾಣಿ. ಅವನ ಹೆಸರು ಶಂಕರ. ವಾಣಿ ಅಂದ್ರೆ ನೋಡಿ, ಕನ್ನಡದಾಗ ಈ ಕಿರಾಣಿ ಅಂಗಡಿ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ವಾಣಿ ಅಂತ. ಅವ್ರದ್ದು ಯಾರದೇ ಜಾತಿ, ಲಿಂಗಾಯತ ವಾಣಿ ಅಂದ್ರೆ ಲಿಂಗಾಯತರ ಕಿರಾಣಿ ಅಂಗಡಿ ಇಟ್ಕೊಂಡವ್ರು. ಹಿಂಗೆಲ್ಲ ಬ್ರಾಹ್ಮಣರು ಎಲ್ಲ ದೊಡ್ಡ ವ್ಯಾಪಾರ ಇರ್ತದೆ, ದೊಡ್ಡದೆಲ್ಲ ಸಾಮಾನು ಹೋಲ್ಸೇಲ್ ತಗೊಂಡ್ಬಂದು ಎಲ್ಲ ರಿಟೇಲ್ನಾಗ ಮಾರ್ತಿರ್ತಾರೆ. ಅವ ಶಂಕರಪ್ಪ ವಾಣಿ ಇರ್ತಾನ. जेजुरी माझारी वाणी आपले घरी राहत होता घरी पैसा बहुत. ಅದರ್ಬ ಶ್ರೀಮಂತ ಇರ್ತಾನ, ಆದ್ರೆ ಅವನಿಗೆ ರೊಕ್ಕದ್ದು ಯಾವ ಮಟ್ಟದ್ದು ಹೊತ್ತಿರ್ತದಂತಂದ್ರ ಎಲ್ಲಾರ್ದು ಹೊಲ ಅಮ್ಮಂಥದ್ದು ಒತ್ತಿ ಇಟ್ಕೊಂಡು ಅವರಿಗೆ ಲೋನ್ ಕೊಡ್ತಿರ್ತಾನ. ಆ ಲೋನ್ 1,000 ಲೋನ್ ಕೊಟ್ಟಂದ್ರ ಅವ್ರು 1,000 ವಾಪಸ್ ಕೊಡ್ತಾರಲ್ಲ, ಕೊಟ್ಟ ಮೇಲೆ 4 ಎಕರೆ ಹೊಲ ಇಟ್ಕೊಂಡ್ರೆ 2 ಎಕರೆ ಅವ್ರಿಗೆ ಕೊಟ್ಬಿಡ್ತಾನೆ, 2 ತಾನು ಇಟ್ಕೊಂಡು. ಹಿಂಗೆಲ್ಲರಿಗೂ ಟೊಪ್ಪಿಗೆ ಹಾಕಿ ಹಾಕಿ ಅವಾಗಿನ ಕಾಲಕ್ಕೆ ಕೋಟಿ ರೂಪಾಯಿ ಗಳಿಸ್ಬಿಟ್ಟ. ಅವನು ರೊಕ್ಕದ ಮೇಲೆ ಯಾವ ಮಟ್ಟದ ಹುತ್ತಂದ್ರ ದಿವಸ ರಾತ್ರಿ ಊಟ ಆದ್ಮೇಲೆ ರೊಕ್ಕ ಎಣಿಸ್ಕೋತ ಕೊಡ್ತಾನ. ಎಣಿಸಿಕೆ ಅವೇ ತಿಜೋರಿನಾಗಿದ್ದು ಮತ್ತೊಮ್ಮೆ ಎಣಿಸ್ತಾನೆ. ಎಣಿಸಿ ರಾತ್ರಿ 1-2 ಗಂಟೆಗೆ ಮಲ್ಕೋತಿರ್ತಾನೆ. ಮತ್ ಮುಂಜಾನೆದ್ದು ಅಂಗಡಿ ಅದು ಎಲ್ಲ ಮಾಡ್ತಿರ್ತಾನೆ. ಹಿಂಗಿರ್ಬೇಕಾದ್ರ ಸಕಾಳಿ ಪಾಸುನಿ ವ್ಯಾಪಾರ ಕರುನಿ, ರಾತ್ರಿ ಹೋ ಏಕಾಂತಿ ರಾಹುನಿ. ಮುಂಜಾನೆ ಸಣ್ಣ ವ್ಯಾಪಾರ ಮಾಡೋದು, ರಾತ್ರಿ ಏಕಾಂತದೊಳಗ ಹೆಂಡ್ರು ಮಕ್ಕಳನ್ನು ಕರೆಯಂಗಿಲ್ಲ, ಮಾರ್ಗಿ ಮೇಲೆ ಮನೆ ಇರ್ತದೆ. ದೇವನಂತ ಇದು ಬಿಲ್ಡಿಂಗ್ ಕೆಳಗ ಸಂಸಾರ ಇರ್ತದ, ಫಸ್ಟ್ ಫ್ಲೋರ್ನಾಗ ಬರೀ ತಿಜೋರಿ ಮತ್ತು ರೊಕ್ಕ. ಮತ್ ಫಸ್ಟ್ ಫ್ಲೋರ್ಗೆ ಏನು ರೂಮ್ ಮಾಡಿರ್ತಾನ, ಅದಕ್ಕೆ ಬಾಗ್ಲ ಒಳಗಿಂದ ಚಿಲ್ಕ ಹಾಕೊಂಡು ಇಡೀ ರಾತ್ರಿ ಎಣಿಸ್ತಿರ್ತಾನ. ಅವಾಗಿನ ಕಾಲಕ್ಕೆ ಕಾಯಿನ್ಸ್ ನೋಟ್ ಇದ್ದಿದ್ದಿಲ್ಲ. ಅವ್ನು ಎಣಿಸಿ 1 ಕೋಟಿ ಅಲ್ಲಿ ಇಡೋದು, ರಾತ್ರಿ 1-2 ಆದ್ಮೇಲೆ ಮತ್ತೆ ಮಲ್ಕೊಂಡು ಮುಂಜಾನೆ ವ್ಯಾಪಾರ ಹಿಂಗ್ ಮಾಡ್ತಿರ್ತಾನ. ಬಹುತ ಲೋಕಾಂಚೆ ಪೈಸಾ ಶೇತ ಘೇವುನಿಯಾ ಭಿಕ್ಷೇಸಿ ಲಾಗಲೇ ಬಹುತ. ಎಷ್ಟೋ ಮಂದಿದು ಹೊಲ ಮನಿ ರೊಕ್ಕ ಎಲ್ಲ ಹೊಡ್ಕೊಂಡ್ ಬಿಡ್ತಾನ ಊರಾಗ. ಅವರೆಲ್ಲ ಏನಪ್ಪಾ ಅಂದ್ರೆ ಭಿಕ್ಷಾ ಬೇಡುವಂತಹ ಪರಿಸ್ಥಿತಿ ಬಂದಿರ್ತದ. ಭಗವಂತನ ನಾಮದ ಒಂಚೂರು ಅವನಿಗೇನಂತಂದ್ರ ಅದ್ರದ್ದು ಗಂಧನೇ ಇಲ್ಲ. ದೇವಾಜೆ ಹೋನಾವ ನಹಿ ನಾಹಿ ಸ್ವಪ್ನಿ ಜಾಣ. ಸ್ವಪ್ನದೊಳಗು ಭಗವಂತನ ಚಿಂತನೆ ಮಾಡಂಗಿಲ್ಲ. ಭಾಂಡವಾಳ ಜೀವ ತ್ಯಾಚೆ ಜಾಣ, ಪ್ರಾಣ ಗೇಲೆ ತರಿ ಪೈಸೆ ಸೋಡತ ನಾಯಿ. ಪ್ರಾಣ ಹೋದ್ರೆ ಚಿಂತಿಲ್ಲ, ರೊಕ್ಕ ಮಾತ್ರ ಬಿಡಂಗಿಲ್ಲ. ಹಿಂಗ ಅವನಿರ್ಬೇಕಾದ್ರ ಅವನ ಹತ್ರ ಒಬ್ಬ ಮಧುಕರ್ ಅಂತ ಒಬ್ಬ ಕೆಲಸ ಮಾಡ್ತಿರ್ತಾನ. ಶಂಕರಪ್ಪನ ಅಂಗಡ್ಯಾಗ ಮಧುಕರ್ ಅಂತ ಹೇಳಿ ಒಬ್ಬ ಸಣ್ಣ ಹುಡುಗ, 16-17 ವರ್ಷದ ಹುಡುಗ ಇರ್ತಾನ, ಕೆಲಸ ಮಾಡ್ತಿರ್ತಾನ. ಆದ್ರೆ ನಿರಂತರ ಚಿದಂಬರನ ಕೆಲಸ ಮಾಡ್ಬೇಕಾದ್ರ ಕೂತಾಗ ನಿಂತಾಗ ಚಿದಂಬರ ಚಿದಂಬರ
ಚಿದಂಬರ ಚಿದಂಬರ. ನಿರಂತರ ಚಿದಂಬರ ನಾಮಸ್ಮರಣೆ ಮಾಡ್ತಾ ಇರ್ತಾನೆ. ಅವ ಏನಂತಂದ್ರೆ ಒಂದ್ ದಿವಸ ಏನಾಗ್ಬಿಡ್ತದೆ, 20ನೇ ವರ್ಷಕ್ಕ ಭಗವಂತನ ಕರೆ ಬಂದ್ಬಿಡ್ತದ ಮಧುಕರಿಗೆ. ಧ್ಯಾನೇ ಧರಿಲೆ ನಾಮ ಚಿದಂಬರ ಮುಖಿ ಸದೋದದ ಮುಖಿ ಮಣತತೆ ಕಾಮ ಕರಿತೆ ವೇಳಿ ಮುಖಿ ಚಿದಂಬರ ಜಾತ ಏತ ನಾಮ ಗರ್ಜತತೆ ಮಂಗಳ ಮಂಗಳ ಮುಹೂರ್ತ ಸೋಡಿಲ. ನೋಡಿ, ಇನ್ನೊಂದು ಬಹಳ ಮಹತ್ವವಾದ ಮಾತು ಹೇಳ್ತೀನಿ. ಯಾರು ನಿರಂತರ ನಾಮಸ್ಮರಣೆ ಮಾಡ್ತಾರೋ ಅವರಿಗೆ ಮಂಗಲ ಅಮಂಗಲಂ ಅಂತ ಅದಿರಂಗಿಲ್ಲ. ಅಮಾವಾಸ್ಯ ಏನು ಇವತ್ತ ಮುಹೂರ್ತ ಏನದ ಯಾವುದೇನಪ್ಪ ಅಂತಂದ್ರೆ ಅದ್ರೊಳಗೆ ಚಿದಂಬರ ನಾಮಸ್ಮರಣೆ ಮಾಡೋರಿಗೆ ಕೇವಲ ಮಂಗಲನೇ ಅದು. ಅವ್ರಿಗೆ ಬೇರೆ ಮುಹೂರ್ತ ನೋಡುವಂತ ಅವಶ್ಯಕತೆ ಇಲ್ಲೇ ಇಲ್ಲ. ಸರ್ವಮುಹೂರ್ತಾಂತ ರಾಜ ಸರ್ವಮುಹೂರ್ತಾಂತ ರಾಜ ಸ್ವಾಮಿ ನೋಡಿ, ಮಹಾಸ್ವಾಮಿ ಚಿದಂಬರ ನಾಮಸ್ಮರಣೆ ಮಾಡ್ಬೇಕಾದ್ರೆ ನಮಗೇನಾದ್ರೂ ಅಮಂಗಲ ಆಯ್ತಂತ ತಿಳ್ಕೊಂಡು, ಅದು ಅಮಂಗಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಮಂಗಲನೇ ಅದಂತ ಹೇಳಿಗತ್ತಾರ ಮಹಾರಾಜ. ನಾವೇನ್ ಮಾಡಿರ್ತೀವಿ, ಮರಣ ಆಯ್ತಂದ್ರ ಅಯ್ಯೋ ಮರಣ ಆಯ್ತು. ಯಾರಿಗ್ ಮರಣ ಆಗಿಲ್ಲ? ಒಬ್ರು ಮುಂದೆ ಹೋಗ್ತಾರ, ಒಬ್ರು ಆಮೇಲೆ ಹೋಗ್ತಾರ. ಇವ 20 ವರ್ಷದ ಮಧುಕರಗ ಮಹಾಸ್ವಾಮಿ ಕರೆ ಬಂದ್ಬಿಟ್ಟದು. ನಿರಂತರ ಚಿದಂಬರ ನಾಮಸ್ಮರಣೆ ಮಾಡ್ತಿದ್ದ. ಮರಣ ಆಗ್ಬಿಟ್ಟದ ಮಧುಕರಂದು. ನಾವೇನು ವಿಚಾರ ಮಾಡ್ತೀವಿ? ನೋಡು, ದೊಡ್ಡ ಸೊತ್ತು ಪಡಿತಿದ್ದ ಚಿದಂಬರ ಚಿದಂಬರ ಅನ್ಬೋದು. ನಮ್ಮ ಮಾತಿಂಗಿರ್ತಾವ. ಆದ್ರೆ ಇದು ಮರಣ ಅಂದ್ರೆ ಹೆಂಗದರಿ? ಈಗ ನೌಕರಿ ಮಾಡ್ತಿರ್ತಾರೆ ಯಾರೋ, ಎಲ್ಲೋ ಅವ್ರಿಗೆಲ್ಲೋ ಬಹಳ ದೂರ ಊರಾಗಿರ್ತದೆ ನೌಕರಿ. ಅವ್ರಿದ್ದಾರೆ ಇಲ್ಲೇ ಹಾನಗಲ್ನಾಗ ಇದ್ದಾರೆ ಅಂತ ತಿಳ್ಕೊಂಡು, ನೌಕರಿ ಎಲ್ಲೋ ದಾವಣಗೆರೆ ಒಳಗ. ಅವರಿಗೆ ಹಾನಗಲ್ ಬದಲಿ ಆಯ್ತು ಅಂತ ಹೇಳಿ ಆರಾಮಾಯ್ತು ಹೌದಲ್ಲ, ಅವ್ರಿಗೆ ಆರಾಮಾಯ್ತು ಹೌದಲ್ಲ, ತಮ್ಮೂರಿಗೆ ಬಂತು. ಹಂಗ ಇದು ಮರಣ ಅಂದ್ರೆ ನಮ್ದು ಟ್ರಾನ್ಸ್ಫರ್ ಆದಂಗ ಅಷ್ಟೇ, ಡಿಪಾರ್ಟ್ಮೆಂಟ್ ಚೇಂಜ್ ಆದಂಗ, ಪ್ರಮೋಷನ್ ಸಿಕ್ಕಂಗ. ಖರೆ ಅಂದ್ರೆ ನಾವು ಈ ಪಂಚಭೌತಿಕ ದೇಹ ಬಿಡ್ತೀವಿ, ಆದ್ರೆ ನಮ್ಮ ಜೀವನ ಅಲ್ಲಿಗೆ ಮುಗಿಯಂಗಿಲ್ಲ. ಜೀವನ ಕಂಟಿನ್ಯೂ ಆಗ್ತದೆ. ಚಲೋ ಭಕ್ತಿ ನಾಮಸ್ಮರಣೆ ಮಾಡಿದ್ರೆ ನಮ್ಗೆ ವೈಕುಂಠದೊಳಗ ಪರಮ ಪದ ಸಿಗ್ತದೆ. ರಾಜಾರಾಮ್ ಮಹಾರಾಜರ ನಾರದ ಮಹರ್ಷಿಗಳು ಶ್ರೀಮದ್ ಭಾಗವತ್ ಯಾರು ಓದಿರಿ? ನಾರದ ಮಹರ್ಷಿಗಳು ಲೌಕಿಕ ಇದ್ರು. ಸಂತರ ಸೇವಾ ಮಾಡಿ ನಾಮಸ್ಮರಣೆ ಮಾಡಿ ವೈಕುಂಠದೊಳಗ ಪರಮ ಪದ ಪ್ರಾಪ್ತಿ ಮಾಡಿಕೊಂಡ್ರು. ಇವೆಲ್ಲ ಏನಂತಂದ್ರೆ ಗ್ರಂಥಗಳು ಅಭಂಗಗಳನ್ನ ಅಭ್ಯಾಸ ಮಾಡ್ಬೇಕ್ರಿ ಜೀವನದೊಳಗ. ಮತ್ತೆ ಸಿಗಂಗಿಲ್ಲ. ದಿವಸ ಒಂದು ಅಭಂಗ ಬರೀರಿ. 4 ಲೈನಿಂದ ಅಭಂಗದ ರಾಜಾರಾಮ್ ಮಹಾರಾಜ್ ಬರೆದಿದ್ದು. ದಿವಸ ಒಂದು ಅಭಂಗ ಬರೀರಿ, ಚಿಂತನೆ ಮಾಡ್ರಿ. ಮರಾಠಿ ಏನು ಅರ್ಥ ಆಗ್ಲಾರಂಥದ್ದೇನು ಭಾಷಾ ಅಲ್ಲ, ಕನ್ನಡ ಚರಿತ್ರೆ ಓದು. ಹಂಗಾಗಿ ನಾವೇನ್ ಅನ್ಕೋತೀವಿ, ಮಧುಕರ ಹಿಂಗ ಚಿದಂಬರ ಅಂದ, ಪಾಪ ದೇವ್ರು ಅನ್ಯಾಯ ಮಾಡಿದ, ಸಣ್ಣ ವಯಸ್ಸಿನಾಗೆ ಕರ್ಕೊಂಡೋದ. ಆದ್ರೆ ಅವನಿಗೇನ್ ಸಿಕ್ಕದ ಅನ್ಕೊಂಡಿರಿ? ಮಧುಕರಗ ಯಮಲೋಕದೊಳಗ ಯಮಧರ್ಮರಾಜನ ದರ್ಬಾರ್ದೊಳಗ ಯಮದೂತನ ಪೋಸ್ಟ್ ಕೊಟ್ಟಾರ ಮಹಾತ್ಮ. ಏನ್ ಕೊಟ್ಟಾರ? ಇಲ್ಲಿಂದ ಬರೀ ಅವನಿಗೆ ಪ್ರಮೋಷನ್ ಕೊಟ್ಟಾರ. ದೇಹ ಇಲ್ಲೇ ಬಿಟ್ಟಾನ, ದೇಹಕ್ಕೂ ಹೋಗೋದಲ್ಲ. ಅಲ್ಲಿ ಯಮಲೋಕದೊಳಗೆ ಯಮಧರ್ಮರಾಜನ ದರ್ಬಾರ್ದೊಳಗ ಯಮದೂತಂದು ನೌಕರಿ ಮಹಾಸ್ವಾಮಿ ಆ ಮಧುಕರ್ ಕೊಟ್ಟಾರ. ನಾವಿಲ್ಲೆಲ್ಲೇ ಕೂತ ಅವ್ ಮಧುಕರ್ ಹೋದ, ಕಣ್ಣೀರ್ ಹಾಕೋದು. ನಿಜವಾದ ಪಂಡಿತರು ಎಂದೂ ಯಾರ ಪ್ರಾಣ ಹೋದಾಗ ಅವ್ರು ಕಣ್ಣೀರ್ ಹಾಕಂಗಿಲ್ಲ. ಇದು ದೇಹ ಏನದ, ಇದು ಹಳೆ ಅಂಗಿ ಬಿಟ್ಟು ಹೊಸ ಅಂಗಿ ಹಾಕೊಂಡ ಭಗವದ್ಗೀತಾ ಅಲ್ಲಿ ವಿಸ್ತಾರವಾಗಿ ಹೇಳಿದ್ದದ್ದು. ಹಂಗಾಗಿ ನಮ್ಮ ಶರಣರ ಭಾಷೆದೊಳಗೆ ಬರ್ತದ, ಮರಣವೇ ಮಹಾನವಮಿ. ಮರಣ ಅಂದ್ರೆ ಏನು? ಅದು ಸೆಲೆಬ್ರೇಷನ್. ಮರಣ
ಜನ್ಮ ಅಂದ್ರೇನು ದುಃಖ ಪಡ್ಬೇಕು. ಯಾಕಂದ್ರೆ ಯಾವಾಗ ಜನ್ಮ ಆಗ್ತದೆ ಅವತ್ತಿಂದ ಅಳೋದು ಚಾಲು ಆಗಿದೆ. ಮರಣ ಅಂದ್ರೆ ಇದು ಫ್ರೀಡಮ್, ಸ್ವತಂತ್ರ ಆಗಿದೆ. ಈಗ ನೋಡ್ರಿ, ಇವತ್ತು ಎಷ್ಟೋ ಮಂದಿ ಇರ್ತಾರೆ, ಏನಪ್ಪಾ ಸಂಸಾರ ಸಾಕಾಗಿದ್ದಾರೆ, ಅದು ಮಾಡ್ಬೇಕು ಇದು ಮಾಡ್ಬೇಕಂತ. ಹಾಗಾಗಿ ಮರಣ ಅಂಬಂಥದ್ದು ಫ್ರೀಡಮ್ ಕೊಡುವಂಥದ್ದು. ಅಂಥದ್ದು ಆ ಮಧುಕರಿಗೆ 20ನೇ ವರ್ಷದ ಕರೆ ಬಂದ್ಬಿಟ್ಟದ. ಸ್ವಾಮಿ ಹತ್ರ ಹೋಗ್ಯಾನ. ಯಮಧರ್ಮ ಹೇಳಿಗತಾನ, ನಂಗೆ ಸ್ವಾಮಿ ಆಜ್ಞೆ ಆಗ್ಯದ, ಚಿದಂಬರ ಮಹಾಸ್ವಾಮಿಗಳ ನಂಗೆ ಆಜ್ಞಾ ಮಾಡ್ಯಾರ, ನಿನಗಿಲ್ಲೇ ಯಮದೂತನಾಗಿ ನಿನ್ನ ಇಟ್ಕೋ ಅಂತ ಹೇಳ್ಯಾರ. ಯಮರಾಜ ಐಕುನಿ ಮನೆ ತ್ಯಾಸ ಜಾಣ, ಸ್ವಾಮಿ ಆಜ್ಞಾ ಪ್ರಮಾಣೆ ಯಮದೂತ ಮಧುಕರ. दास म्हणे रडोनी ಅಂತ್ಯಕ್ರಿಯಾ ಕೇಲೆ ವಾಣಿ ನಯ ಕದಾ ಐತೆ ಕಾಳಿ. ಅವ್ರ ಬಂಧುಗಳೆಲ್ಲ ಕಣ್ಣೀರು ಹಾಕೋತ ಅಂತ್ಯಕ್ರಿಯೆ ಮಾಡ್ಯಾರ ಮಧುಕರಂದು. ಅವ ವಾಣಿ ಶಂಕರಪ್ಪತ್ಲಾಗ ಹೋಗೇ ಇಲ್ಲ ಸ್ಮಶಾನ ಕಡೆ. ಸಾಯೋರು ಸಾಯ್ಲಿ, ಬದುಕೋರು ಬದುಕಲಿ, ಏನಾರ ಆಗಲಿ, ನನಗೆ ದಿನ ರಾತ್ರಿ 1 ಕೋಟಿ ರೂಪಾಯಿ ಎಣಸದ ತಿಜೋರಿ ಒಳಗಿಡದ ಮಲ್ಕೊಂಡ. ಇಂಥ ಶಂಕರಪ್ಪ ಮಧುಕರಿಗೇನ್ ಸಿಕ್ಕದ? ಯಮಧರ್ಮ ರಾಜನ ದರ್ಬಾರ್ದೋಗಿ ಯಮದೂತ ಆಗ್ಬಿಟ್ಟಾನ. ನೋಡ್ರಿ, 20 ವರ್ಷಕ್ಕೆ ಅವ ಹೋಗ್ಯಾನ. ಯಮಧರ್ಮನ ಹತ್ರ ಯಮದೂತದ ನೌಕರಿ ಮಹಾಸ್ವಾಮಿ ಕೊಡ್ತಾರ. ಇದು ಚಲೋನು. 90 ವರ್ಷ ತನಕ ಬರೀ ಸಂಸಾರ ಅನ್ಕೋತ 95 ವರ್ಷಕ್ಕೆ ಅವ್ರು ಹೋದ್ರೆ ಅಂತ ಪುಣ್ಯ ಜೀವಿಗಳೆಲ್ಲ ನೋಡಿದ್ರು ಜಗತ್ತಾಗ. ಇದು ನಮ್ಮ ಸಾಮಾನ್ಯ ಜನರದ್ದು. ಹೀಗಾಗಿ ಮರಣಕ್ಕೆ ಒಟ್ಟ ಅಂಜಬಾರ್ದು. ಯಾರು ಚಿದಂಬರನ ಭಕ್ತರಿದ್ದಾರ, ಯಾರು ಭಗವಂತನ ಚಿಂತನೆ ಮಾಡ್ತಾರ, ನಾಮಸ್ಮರಣೆ ಮಾಡ್ತಾರ, ಇವತ್ತ ಕರೀರಿ, ಸದ್ಯ ನಾ ಹೋಗ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ನಾವು ನಿಂದಿರ್ಬೇಕಾಗ್ತದೆ. ಅದು ನಿಜವಾದ ಭಕ್ತಿ. ಅಂದ್ರೆ ಭಯ ಅಂಬಂಥದ್ದು ಯಾರು ಕಳ್ಕೋತಾರೋ, ಚಿದಂಬರನ ನಂಬಿದ್ಮೇಲೆ, ಚಿದಂಬರ ನಾಮಸ್ಮರಣೆ ಮಾಡಿದ್ಮೇಲೆ, ಚಿದಂಬರನ ದಾಸ ಆದ್ಮೇಲೆ ಅಂಜತಾನಂದ್ರೆ ಅವ ಚಿದಂಬರ ಭಕ್ತ ಅಲ್ಲ. ರಾಜಾರಾಮ್ ಮಹಾರಾಜ್ ಹೇಳ್ತಾರ, ತುಜಾ ದಾಸ ಧಾಲೋ ನಿರ್ಭಯ ಅಂತರಿ. ಭಯನೇ ಇಲ್ಲ. ಮಧುಕರ ನಕ್ಕೋತ್ ಹೋಗ್ಯಾನ, ಯಮದೂತ ಆಗ್ಬಿಟ್ಟಾನ ಮಹಾರಾಜ್. ಯಮದೂತ ಆದಾಗ ಯಮಧರ್ಮ ಆಜ್ಞಾ ಮಾಡ್ಲಿಕತ್ತಾನ. ಯಾರಿಗೆ? ಮಧುಕರ್ಗ ಆಜ್ಞಾ ಮಾಡ್ಲಿಕತ್ತಾನ. ಇನ್ನ ಕೆಲವೇ ದಿವಸದೊಳಗೆ ನೀವು ಹೋಗಿ ಆ ಶಂಕರಪ್ಪನ ಕರ್ಕೊಂಡ್ ಬರ್ಬೇಕಿಲ್ಲೇ. ವಾಣಿ ಶಂಕರಪ್ಪನ ಸಮಯ ಬಂದದ, ನೀನೇ ಕರ್ಕೊಂಡ್ ಬರ್ಬೇಕು ನಿಮ್ಮ ಶೆಡ್ಡಿನ. ಅವನಿಗೆ ಬಹಳ ದುಃಖ ಆಗ್ಯದ. ನನಗೆ ಅನ್ನ ಕೊಟ್ಟಂತ ಶೆಡ್ಡಿ ಇದ್ದಾರೆ ಇವ್ರು ಶಂಕರಣ್ಣ. ವಾಣಿ ಶಂಕರಪ್ಪ ನನಗೆ ಅನ್ನ ಕೊಟ್ಟಾನ, ನೌಕರಿ ಕೊಟ್ಟಾನ. ಅವನಿಗೆ ಹೆಂಗಾರ ಮಾಡಿ ತಿಳಿಸ್ಬೇಕು. ಅವ್ನ ಡೇಟ್ ಬರೋದಾಗ ನೀ ಚಿದಂಬರ ನಾಮಸ್ಮರಣೆ ಪ್ರಾರಂಭ ಮಾಡ್ಬೇಕಪ್ಪ ಅಂತೇಳಿ ಈ ಮಾತನ್ನ ತಿಳಿಸ್ಬೇಕಂತ ಹೇಳಿ ಮಧುಕರ್ಗ ಅಂತಃಕರಣದ ಇಚ್ಛಾ ಬಂದದ. ಅಲ್ಲಿ ಬಂದಾನ. ಎಲ್ಲಿ ಬಂದಾನ? ಜೇಜೂರಿಗೆ ಬಂದಾನ. ರಾತ್ರಿ ಹೊತ್ತ ಶಂಕರಪ್ಪ ರೊಕ್ಕ ಎಣಸಿಗತ್ತಾನ, ಅಲ್ಲೇ ಬಂದ್ಬಿಟ್ಟಾನ. ಐಸೆ ಆಜ್ಞಾ ಝಾಲಿ ಮಧುಕರಾಸಿ ಜಾಣ, ಜಾವೆ ತೂ ತೇತೂನಿ ಜಾಣ ಬಾಪ, ದೇಹಾಸಿ ತುಮಿ ಸ್ಪರ್ಶುನಯ ಜಾಣ, ಜಾಚೆ ಮುಖಿ ಜಾಣ ಚಿದಂಬರ. ಯಮಧರ್ಮರಾಜ ಮಧುಕರಿಗೆ ಹೇಳಿಗತ್ತಾನ ಏನಂತಂದ್ರ, ಯಾರ ಮುಖದೊಳಗ ನಿರಂತರ ಚಿದಂಬರ ನಾಮ ನಡೆದದು, ಯಾರ ಮನ್ಯಾಗ ಚಿದಂಬರ ಸತ್ಸಂಗ ನಡೆದು, ಯಾರ ಮನ್ಯಾಗ ಚಿದಂಬರ ಭಜನೆ ನಡೆದದು, ಅಲ್ಲಿ ನೀವು ಹೋಗ್ಬೇಡ ಅಂತ ಹೇಳಿಗತ್ತಾರ ಯಮಧರ್ಮರಾಜ ಮಧುಕರಿಗ. ಖಬರ್ದಾರಿ ಘ್ಯಾವೆ ಸೂಕ್ಷ್ಮ ಪಹಾವೆ, ಹೇ ನಯೇ ವಿಸರಾವೆ ಸದಾ ಕಾಳಿ, ದಾಸ್ಮಣೆ ಜಾಚೆ ಮುಖಿ ವಿಷಯಿ ವಾಚಾ ದಯಾ ಖಾಲಾವೆ ಪಾಸ ಜಾಣವ. ಯಾರ ಮುಖದಾಗ ಬರೇ ವಿಷಯ ವಿಚಾರದ, ಮೂರನೇದವ್ರ ವಿಚಾರದ, ಬಾಜುದವ್ರ ವಿಚಾರ. ನಮ್ಗೆ ಇಡೀ ಜಗತ್ನಾಗ ಎಲ್ಲಾರು ಚಲೋ ಇದ್ದಾರೆ, ಎಲ್ಲಾರು ನಾ ಪ್ರೀತಿ ಮಾಡ್ತೀನಿ, ಆರು ನಮ್ಮ ಬಾಜು ಮನೆಯವ್ರ ಮಾತ್ರ ಯಾಕೋ ಪ್ರೀತಿ ಬರುವಲ್ದ ಅವ್ರ ಮೇಲೆ, ಅದು ಉಪಯೋಗ ಇಲ್ಲ. ಚಿದಂಬರ ಭಕ್ತರು ನಾವಿದ್ದೀವಿ ಅಂತಂದ್ರ ಪ್ರತಿ ಒಂದು ಜೀವ ಜಂತು ರಾಶಿಗಳಲ್ಲಿ ಒಂದು ಇರುವಿಂದ ಬ್ರಹ್ಮನ್ ತನಕ ಎಲ್ಲರಲ್ಲಿ ಆ ಭಗವಂತನ ಅಸ್ತಿತ್ವ ಅದಮ್ಮಂತಹದ್ದು ನಮಗೆ ಸಂಪೂರ್ಣ ವಿಶ್ವಾಸ ಅಲ್ಲ, ಅದು ಅನುಭವ ಆಗ್ಬೇಕು. ಎಲ್ಲರಲ್ಲೂ ಭಗವಂತನ. ಇಲ್ಲಿ ಕೂತಂತ ಎಲ್ಲರೂ ಚಿದಂಬರ ಸ್ವರೂಪಿಗಳೇ. ಯಾಕಂದ್ರೆ ಅವ್ರದ್ದು ದೇಹ ನಾಶುವಂಥದ್ದು, ಅವ್ರದ್ದು ಬಣ್ಣ ನಾಶುವಂಥದ್ದು, ಅವ್ರದ್ದು ಮೂಗು ನಾಶುವಂಥದ್ದು. ಹೇಗೆ ಎಷ್ಟು ಚಲೋ ಇದ್ದಾಳಕ್ಕೆ, ಆಕಿ ಮೂಗು ನೋಡಿ ಹೆಂಗದಂದ್ರೆ ಏನ್ ಮಾಡಕ್ಕ, ಮೂಗು ಹೋಗ್ತದ, ಎಲ್ಲ ಹೋಗ್ತದ. ಒಳಗ್ ಒಂದು ಶಾಶ್ವತ ಏನಂದ್ರೆ ನಮೋ ಚಿದಂಬರ ಆತ್ಮಯ ರಾಮಾಕ್ಷರಾಕ್ಷರಾತೀತ ಪುರುಷೋತ್ತಮ ಸರ್ವ ವ್ಯಾಪಕ ಅಲಿಪ್ತ ಪರಮಾತ್ಮ ಪೂರ್ಣ ಬ್ರಹ್ಮಾತ್ಮ. ಎಲ್ಲರಲ್ಲಿ ಆತ್ಮ ಸ್ವರೂಪದಲ್ಲಿದ್ದಂತಹ ಚಿದಂಬರನೇ ಶಾಶ್ವತ ಇದ್ದಾನೆ ಎಲ್ಲರೊಳಗ. ಆ ಚಿದಂಬರನ ನೋಡ್ಬೇಕೆಲ್ಲರೂ. ಅದು ಏನಪ್ಪಾ ಅಂತಂದ್ರ ಮಹತ್ವದ ಒಂದು ಸಮಭಾವ.
ಈಗ ನಾವು ಎಲ್ಲರನ್ನೂ ಸಮಭಾವದಿಂದ ನೋಡ್ಬೇಕಂತಂದ್ರೆ ಲೌಕಿಕಾರ್ಥವಾಗಿ ಸಾಧ್ಯ ಇಲ್ಲ. ಲೌಕಿಕಾರ್ಥವಾಗಿ ಏನಾಗ್ತದೆ, ಕೆಲವು ಮಂದಿ ನಮಗೆ ಬೇಕಾದವ್ರು ಇರ್ತಾರೆ, ಬೇಡಾದವ್ರು ಇರ್ತಾರೆ, ಜಗಳ ಆಗಿರ್ತಾರೆ. ಆದರೆ ಎಲ್ಲರಲ್ಲಿ ಆ ಚಿದಂಬರನ ಚೈತನ್ಯ ನೋಡಿದಾಗ ಮಾತ್ರ ನಮ್ಗೆ ಆ ಸಮಭಾವ ಬರ್ಲಿಕ್ಕೆ ಸಾಧ್ಯದ. ಅದು ಭಕ್ತರಾಗ್ಲಿಕ್ಕೆ ಅದು ಒಂದು ಮಹತ್ವವಾದಂಥದ್ದು ನಮ್ದು ಗುಣ ಇರಬೇಕು. ಇಲ್ಲ ನಾ ಎಲ್ಲರನ್ನೂ ತಾರತಮ್ಯದಿಂದ ನೋಡ್ತೀನಿ, ಆದರೆ ಚಿದಂಬರನ್ ಬಹಳ ಪ್ರೀತಿ ಮಾಡ್ತೇನೆ, ಅದು ಚಿದಂಬರಿಗೆ ಇಷ್ಟ ಇಲ್ಲ. ಸ್ವಾಮಿ ಏನ್ ಮಾಡ್ತಾನ, ಯಾರನ್ನ ಪ್ರೀತಿ ಮಾಡ್ತಾನ, ಯಾರು ಅವನ ತತ್ವಗಳನ್ನ ಅಳವಡಿಸ್ಕೋತಾರೋ ಅವ್ರು ಮಾತ್ರ ಪ್ರೀತಿ ಮಾಡ್ತಾನೆ. ಇಲ್ಲಿ ನಮಗೆ ಚಿದಂಬರ ಬಹಳ ಪ್ರೀತಿ ಇದ್ದಾನ, ಆದ್ರೆ ಅವನ ಗುಣಗಳು ಯಾಕೋ ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಅದು ನಡೆಯಂಗ. ಈಗ ನೋಡ್ರಿ, ನಾನು ಮನ್ಯಾಗ ಈಗ ನಮ್ಮ ಮನೆ ಯಜಮಾನರಿಗೆ ಹಾಗಲಕಾಯಿ ಪಲ್ಯ ಅಂದ್ರೆ ಇಷ್ಟ ಇಲ್ಲ. ನಮ್ಮ ಮನೆಯವ್ರು ನಾವು ಬಹಳ ಪ್ರೀತಿ ಮಾಡ್ತೀನಿ, ಆದ್ರೆ ಡೈಲಿ ಹಾಗಲಕಾಯಿ ಪಲ್ಯ ಮಾಡ್ತೀನಿ ಅಂದ್ರೆ ಹೆಂಗೆ ನಡೆಯಂಗಿಲ್ಲ. ಹಂಗ ಇದು ವಿರುದ್ಧ ಆಗ್ತದೆ, ಕಾಂಟ್ರಾಡಿಕ್ಷನ್. ಹಾಗಾಗಿ ಸ್ವಾಮಿಗೇನಪ್ಪ, ಎಲ್ಲರೂ ಸಮವಾಗಿ ನೋಡುವಂತಹ ಸ್ವಾಮಿ ಅದೇ ಗುಣ ತನ್ನ ಭಕ್ತರಲ್ಲಿ ಇರ್ಬೇಕಂತ ಇಷ್ಟಪಟ್ಟ. ಇದನ್ನ ಏಕನಾಥ್ ಮಹಾರಾಜರು ಒಂದು ಅಭಂಗಲ್ಲಿ ಹೇಳ್ತಾರೆ ಏನಂತಂದ್ರೆ, ದೇಹ ಶುದ್ಧ ಕರುಣಿ ಭಜನಿ ಭಜಾಮಿ, ದೇಹ ಶುದ್ಧ ಕರುಣಿ ಭಜನಿ ಭಜಾಮಿ, ದೇಹ ಶುದ್ಧ ಕರುಣಿ ಭಜನಿ ಭಜಾಮಿ, ದೇಹ ಶುದ್ಧ ಕರುಣಿ ಆಣಿಗಾದೆ ನಾಠವಾವೆ ದೋಷ ಗುಣ, ಆಣಿಗಾದೆ ನಾಠವಾವೆ ದೋಷ ಗುಣ, ದೇಹ ಶುದ್ಧ ಕರುಣಿ ಭಜನಿ ಭಜಾಮಿ, ರಾಜಾರಾಮ್ ಮಹಾರಾಜರು, ಏಕನಾಥ್ ಮಹಾರಾಜರು ಸಾಕ್ಷಾತ್ ವಿಷ್ಣು ಅವತಾರ. ಏಕನಾಥ್ ಮಹಾರಾಜರು ಪೈಠಣ್, ಮಹಾರಾಷ್ಟ್ರದಲ್ಲಿ ಪೈಠಣಲ್ಲಿ ಇರುವಂತಹ ಏಕನಾಥ್ ಮಹಾರಾಜರು ಜನಾರ್ದನ್ ಮಹಾರಾಜರು ಶಿಷ್ಯಂದ್ರು. ಶುಕ ಮಹರ್ಷಿಗಳಾದ್ಮೇಲೆ ಶ್ರೀಮದ್ ಭಾಗವತದ ದಶಮ ಸ್ಕಂದದ ಮೇಲೆ ಭಾಷ್ಯ ಬರೆದಂತಹ ಮಹಾರಾಷ್ಟ್ರದ ಮಹಾನ್ ತಂತ್ರ ಏಕನಾಥ್ ಮಹಾರಾಜರು. ಅವ್ರೇನ್ ಹೇಳಿರ್ತಾರ, ದೇಹ ಶುದ್ಧ ಮಾಡಿ ಭಜನೆ ಮಾಡ್ರಪ್ಪ. ದೇಹ ಶುದ್ಧೀಕರಣ ಅಂದ್ರೆ ಏನು? ನಮ್ದು ದೇಹ ಶುದ್ಧ ಅನ್ಲಿಕ್ಕೆ ಅದಕ್ಕೆ ಏನಪ್ಪಾ ಅರ್ಥ ಅಂತಂದ್ರೆ, ಸರ್ವ ಸಮ ಬುದ್ಧಿ ಕರಿಮನ, ಸಾಧನೆ ಸಮಾಧಿ ನಕೋಪ ಉಪಾಧಿ, ಸರ್ವ ಸಮ ಬುದ್ಧಿ ಕರಿಮನ, ಎಲ್ಲರನ್ನು ಸಮಭಾವದಿಂದ ನೋಡು. ಪ್ರಾಣಿ ಮಾತ್ರ ಅದು. ರಾಜಾರಾಮ್ ಮಹಾರಾಜ್ ಹೇಳ್ತಾರೆ, ಮಹಾಸ್ವಾಮಿಗೆ ಮಾಗಣಿ ಇಡ್ತಾರೆ, ಕರಿ ಉದ್ಧಾರ ಸರ್ವಾಂಶ ಜೀವ ಜಂತು ಮಾನವ ಅಂತ. ರಾಜಾರಾಮ್ ಮಹಾರಾಜ್ ಮಹಾಸ್ವಾಮಿ ಕೇಳಿಗತ್ತಾರೆ ಅಂದ್ರೆ, ಎಲ್ಲರನ್ನು ಉದ್ಧಾರ ಮಾಡಪ್ಪ. ಬರೀ ನಮ್ಮ ಮನಿ, ನಮ್ಮ ಅಂತಂದವರು, ನಮ್ಮ ಬಳಗದವ್ರಿಗೆ ಅವರೆಲ್ಲ ಖುಷಿದ್ರೆ ಸಾಕು, ಬ್ಯಾರೆ ತಗೊಂಡು ನಮ್ಗೇನ್ ಮಾಡೋದು ಅಂತಂದ್ರೆ ಅದು ಭಕ್ತರದ ಲಕ್ಷಣ ಆಗಂಗಿಲ್ಲ, ಸಂತರ ಲಕ್ಷಣ ಆಗಂಗಿಲ್ಲ. ಸಂತರು ಹೆಂಗಿರ್ಬೇಕಪ್ಪ ಅಂದ್ರೆ, ಯಾರು ಗುಣದೋಷಗಳನ್ನು ನೋಡಬಾರ್ದು, ಅವ್ರನ್ನ ಸಮಭಾವದಿಂದ ನೋಡ್ಬೇಕು. ಅವರೆಲ್ಲರೂ ಉದ್ಧಾರ ಆಗ್ಬೇಕಂಬಂತಹ ಒಂದು ತತ್ವದ ಮೇಲೆ ನಡಿಬೇಕು. ಆ ಸಮಭಾವ ಎಲ್ಲಿವರೆಗೂ ನಮ್ಮಲ್ಲಿ ಇರಂಗಿಲ್ಲ, ಅಲ್ಲಿವರೆಗೂ ನಾವು ಭಗವಂತನ ಪ್ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕೇಳ್ತೀವಿ, ಪ್ರವಚನ ಕೇಳ್ತೀವಿ, ಕೀರ್ತನ ಕೇಳ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಯಾವಾಗ ನಮ್ಗೆ ಬೇಡಾದವ್ರು ನಮ್ಮ ಮುಂದೆ ಬಂದ್ಕೊಳ್ಳೇನೆ ಒಂದ್ ರೀತಿ, ಯಾಕಾರ ಬಂದ್ರಪ್ಪ ಇವ್ರು ನಮ್ಮ ಮುಂದೆ. ಎಲ್ಲಾರು ಏನಪ್ಪಾ ಅಂತಂದ್ರೆ ನಮಗ್ ಬೇಕಾದವರೇ ಆಗ್ಬೇಕು, ನಮಗ್ ಬೈದವರು ನಮಗ್ ಬೇಕು, ಎಲ್ಲರೂ ಬೇಕು. ಹಂಗಾಗಿ ನೋಡ್ರಿ, ನಿಜವಾದ ಸಾಧಕರು, ನಿಜವಾದ ಭಕ್ತರು, ಅವರು ಮಾನ ಅಪಮಾನದ ಬಿಯಾಂಡ್ ಇರ್ತಾರೆ. ದಾಸರು, ಪುರಂದರದಾಸರು ಒಂದು ಹಾಡು ಬರ್ದ, ಅಪಮಾನವಾದರೆ ಒಳಿತು, ಅಪರೂಪದ ಹರಿನಾಮ ಜಪಿಸುವ ಮನುಜನಿಗೆ ಅಪಮಾನವಾದರೆ ಒಳಿತು. ಯಾಕಂದ್ರೆ ನಮ್ಗೆ ಅಪಮಾನ ಮಾನದೇನೋ ಇದೇ ಇರಂಗಿಲ್ಲ. ಮಾನದಿಂದಲೇ ಅಭಿಮಾನ ಹುಟ್ಟುವುದು, ಮಾನದಿಂದಲೇ ತಪ ಹಾನಿಯಾಗುವುದು. ಮಾನಿ ದುರ್ಯೋಧನನಿಗೆ ಹಾನಿ ತಪ್ಪಲಿಲ್ಲ, ಮಾನ ಅಪಮಾನ ಸಮವಾದ ಜನರಿಗೆ ಅಪಮಾನವಾದರೆ ಒಳಿತು. ಅಂದ್ರೆ ಸಮಭಾವವನ್ನು ನಾವು ಬೆಳೆಸಿಕೊಂಡಾಗ ನಾವು ಭಕ್ತರಿಗೆ ಭಗವಂತದ ಪ್ರೀತಿ ಪಾತ್ರ ಆಗ್ತೀವಿ. ಹಂಗಾಗಿ ಸಮಭಾವ ಬಹಳ ಮಹತ್ವದ ಮಹಾರಾಜ. ಯಾರಿಗೂ ನಾವು ಒಬ್ರಿಗೆ ಸಹಾಯ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಸುಮ್ಮನೆ ಇರೋಣ, ಅವ್ರು ಇನ್ನೊಬ್ರಿಗೆ ತ್ರಾಸ ಕೊಡೋದು ಬೇಡ. ಗುರುಗಳು ಪ್ರವಚನದಲ್ಲಿ ಹೇಳ್ತಿರ್ತಾರೆ,
ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಇನ್ನೊಬ್ರಿಗೆ ಪೀಡಾ ಕೊಡಲಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡತ್ತೆ ಫಲ. ಹಂಗಾಗಿ ಇಲ್ಲಿ ಆ ಮಧುಕರಿಗೆ ಏನಾಗಿದೆ ಅಂದ್ರೆ, ಹೆಂಗಾರ ಮಾಡಿ ನಮ್ಮ ಶೆಡ್ಜಿನ ಯಮಲೋಕಕ್ಕೆ ತಂದು ಕಷ್ಟ ಕೊಡೋದು ಬೇಡ, ಮರಣ ಕಾಲಕ್ಕಿಂತ ಮೊದಲು ಅವ ಚಿದಂಬರ ನಾಮ ಮಾಡಬೇಕು. ಯಾಕಂದ್ರೆ ಯಮಧರ್ಮ ಹೇಳ್ಯಾನ, ಎಲ್ಲೇ ಚಿದಂಬರ ನಾಮ ನಡೆದ ಅಲ್ಲಿ ನೀವು ಹೋಗ್ಬೇಡ ಅಂತ ಹೇಳ್ಯಾನ. ಯಾವಾಗ ನಮ್ಮ ಶೆಡ್ಜಿ ಚಿದಂಬರ ನಾಮಸ್ಮರಣೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಹೋಗೋದು ತಪ್ಪದ, ಅವ್ರಿಗೆ ಮರಣ ತಪ್ಪಿಡ್ತದ ಅಂತ ಮಧುಕರ ಚಿಂತನೆ ಮಾಡ್ಲಿಕತ್ತಾನ ಮಹಾರಾಜ್. ಯಾಕೆ ಚಿಂತನೆ ಮಾಡ್ಬೇಕ್ರಿ? ಸಾಕಷ್ಟು ಕಷ್ಟ ಕೊಟ್ಟಾನ ಶೆಡ್ಜಿ. ಇವತ್ತು ತೀರ್ಕೊಂಡಾಗ ಸ್ಮಶಾನಕ್ಕೆ ಹೋಗಿಲ್ಲ, ಏನೇನು ಮಾಡಿಲ್ಲ. ನಾವ ಇದ್ರಂದ್ರೆ ಈ ಕೈಯಾಗ ಸಿಟ್ಟಾನ ಬಾ ನೋಡ್ಕೋತೀನಿ, ನಾ ಯಮದೂತ ಆಗೀನಿ, ಈಗ ಅವ್ನು ಲಗೇಜ್ ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ. ಹಂಗಾಗಿ ನಾವು ಆ ದ್ವೇಷ ಬಿಟ್ಬಿಡ್ಬೇಕು. ಅದಕ್ಕೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಮಧುಕರಗ ನಮ್ಮ ಶೆಡ್ಜಿನ ರಕ್ಷಣೆ ಮಾಡ್ಬೇಕಂಬಂತ ವಿಚಾರ ಬಂದದ. ಹಂಗಾಗಿ ಇಲ್ಲಿ ಬಂದಾನ, ಐಸೆ सांगुनी धाडीला दूतासी धाक सर्वावरी स्वामी चेतो ऐसे ऐकोनिया मधुकर विचारी सावध करावे आमचे धणी. ಯಾವಾಗ ಯಮಧರ್ಮರಾಜ ಹೇಳಿದ ಮೇಲೆ ನಮ್ಮ ಧಣಿಯರಿಗೆ ಚಿದಂಬರ ನಾಮ ಹೇಳಬೇಕಂತ ಹೇಳಿಗತ್ತಾನ. ಮಣುನಿಯ गेला सावकार घरी गुप्त रूपे राही ते जाण. रात्री काळ झालो पैसे मोजित बसला अर्धरात्रीचे वर गेला जाण. दास म्हणायचा पाहुनिया संधी उठे मधुकर रूपे तूते जाण. ರಾತ್ರಿ ಹೋಗಿದ್ದಾನ ಮಧುಕರ. ಯಾರ ಮನೆಗೆ ಹೋಗ್ಯಾನ? ವಾಣಿ ಶಂಕರಪ್ಪನ ಮನೆಗೆ ಹೋಗ್ಯಾನ. ರಾತ್ರಿ ಮಧ್ಯರಾತ್ರಿ ಆಗಿಟ್ಟದ, ಇವ ರೊಕ್ಕ ಎಲ್ಲ ಎಣಿಕೆ ಎಲ್ಲ ಒಳಗಿಟ್ಟಾನ. ಇನ್ನೇನು ಇಲ್ಲಿ ಚಲೋ ಸಂಧಿ ಅದಂತೇಳಿ ಆ ಯಮದೂತ ಹೋಗಿ ಮಧುಕರನ್ ರೂಪ ಧಾರಣ ಮಾಡ್ಕೊಂಡ್ಬಿಟ್ಟಾನ. ಯಾಕಂದ್ರೆ ಭಗವಂತನ ಲೋಕದೊಳಗಿದ್ದಾಗ ಅವ್ರಿಗೊಂದು ಸ್ವಲ್ಪ ಪವರ್ಸ್ ಇರ್ತಾವ. ಹೀಗಾಗಿ ಇವ ಯಮದೂತನ ರೂಪ ಬಿಟ್ಟಾನ, ಮಧುಕರನ್ ರೂಪ ಹಾಕೊಂಡು ಶೇಠ್ಜಿ ಮುಂದೆ ನಿಂತಾನ. रूपधरुनी पुढे उभा राहिला जाण. गुंगी होता पैसे विषयामध्ये दास म्हणे लक्ष नाही कोठे जाण. गुंगी होऊनी बैसे गादीवरी. ಅಲ್ಲೇ ಮಧುಕರ್ ಬಂದು ನಿಂತಾನ. ಇವ ಶೇಠ್ಜಿ ಇನ್ನು ಕೋಟಿ ರೂಪಾಯಿ ಗುಂಡು ಒಳಗಿದ್ದಾನ. ಇವ ಮಧುಕರ್ ಕರೀಲಿಗತ್ತಾನ, ಶೇಠ್ಜಿ ಶೇಠ್ಜಿ ಅಂತೇಳಿ ಅವ ಲಕ್ಷಣೇ ಇಲ್ಲ, ರೊಕ್ಕದ ಗುಂಗನಾಗಿದ್ದಾನ. ಹಸತ ಹೋ ಮಣೆ ವರ ಪಹಾವೆ ಸ್ವಾಮಿ ಕಾಯ ಧರಿಲಾ ತುಮಿ ಭರವಸಾ. ಮಧುಕರ್ ಹೇಳಿಗತ್ತಾನ, ನನ್ನ ಕಡೆ ನೋಡ್ರಿ, ಯಾರ ಮೇಲೆ ನೀವು ಭರೋಸಾ ಇಟ್ಕೊಂಡಿರಿ, ನಿಮ್ಗೆ ಯಾರು ರಕ್ಷಣೆ ಮಾಡೋರಿದ್ದಾರೆ, ಒಂದ್ಸರಿ ನನ್ನ ಕಡೆ ನೋಡ್ರಿ ಅಂತ ಹೇಳಿ ಮಣೋನಿ ಅವರುಡೆ ವಾಣಿಲಾಗಿ ಜಾಣ. ಪಾಹೆ ಆಶ್ಚರ್ಯಾನ ಮಧುಕರ. ಶೇಠ್ಜಿ ಗಾಬರಿ ಆಗಿದ್ದಾನ. ಏ ಮಧುಕರ, ನೀ ಹೆಂಗ್ ಬಂದಿ? ದೆವ್ವಾಗಿ ಬಂದಿಯೋ ಏನೋ? ನೀ ಸತ್ತಿದ್ದು ನಾನೇ ಕಣ್ಣಿಂದ ನೋಡಿನಿ. ಮೇಲಾದಿ ಹೋ ತುಮಿ ಐಕುನಿ ಮೀ ಪಾಹಿ ಗಾಬರ್ಲಾ ತೋ ಪಾಹಿ ಜಾಣ ಬಾಪಾ. दास म्हणे ऐसे घाबरुनी जाण. हात पाय कांपोनी जाण. ಕೈ ಕಾಲು ನಡುಗಲಿಗತ್ತಾವ ಶೇಠ್ಜಿದು. ಯಾಕಂದ್ರೆ ಇವನ್ನ ಅಂತ್ಯ ಸಂಸ್ಕಾರ ಆಗಿದ್ ಮಧುಕರಂದು ಇಲ್ಲಿ ಆಗ ಹೆಂಗ್ ಬಂದ ನೀವು ಅಂತ. ಅವಾಗ ಮಧುಕರ್ ಉಪದೇಶ ಮಾಡ್ಲಿಗತ್ತಾನ ಶೇಠ್ಜಿಗೆ, ನಿಮ್ಮನ್ನ ಯಾರು ರಕ್ಷಣಾ ಮಾಡೋರು? ಈ ದುಡ್ಡು ಎಲ್ಲ ನಿಮ್ದು ವ್ಯರ್ಥದ, ಆಸ್ತಿ ಪಾಸ್ತಿ ಎಲ್ಲ ನಿಮ್ಗೆ ಕಲ್ಯಾಣದ ಅಂತೇಳಿ ಎಲ್ಲ ಉಪದೇಶ ಮಾಡ್ಲಿಗತ್ತಾನ. ಮಧುಕರ ತ್ಯಾಹಿ ಮಣೆ घाबरू ನಕ ಕಲ್ಯಾಣ ಕರ್ಣೆ ಆಲೇ ತುಜ. ನಿಮ್ಮ ಕಲ್ಯಾಣ ಸಲುವಾಗಿ ನಾ ಬಂದೀನಿ ಅಂತ ಹೇಳಿ ಎಲ್ಲ ಹೇಳಿಗತಾನ್ ಮಹಾರಾಜ್. ದ್ರವ್ಯದಾರ ಸರ್ವ ಸಾಂಡುನಿ ಆದಿ ನಾಹಿ ತರಿ ಭಾರಿ. ನಿಮ್ಮ ಹೆಂಡ್ರು ಮಕ್ಕಳು ರೊಕ್ಕ ಇದೆಲ್ಲ ಬಿಟ್ಬಿಡ್ಲಿಲ್ಲ ಅಂದ್ರೆ ನಿಮ್ಗೆ ಬಹಳ ದುಃಖದ ಮುಂದೆ ಕಟ್ಟಿಟ್ಟಿದ್ದದ. ದ್ರವ್ಯದಾರ ಸುತ ಧರಿತ ಕಾಮನ ಅಮಾತಿ ಯಾತನಾ ಕಠಿಣಾಯೇ. ದಾಸ್ಮಣೆ ಸರ್ವ ಸೋಡುನಿಯಾ ಪಾಹಿ ಶರಣ ತೂಜಾಯಿ ಸ್ವಾಮಿ ಪಾಯಿ. ಮಧುಕರ ಶೇಠ್ಜಿಗೆ ಉಪದೇಶ ಮಾಡಿದಾನೆ, ಎಲ್ಲಾ ಬಿಟ್ಬಿಡ್ರಿ, ಈ ಸದ್ಯಕ್ಕ ಚಿದಂಬರ ಮಹಾಸ್ವಾಮಿಗಳು ಗುರುಲೋಕದೊಳಗಿದ್ದಾರ, ಹೋಗಿ ಆ ಮಹಾಸ್ವಾಮಿ ಕಾಲು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ರಿ ಅಂತೇಳಿ ಆ ಮಧುಕರ ಶಂಕರಪ್ಪಗೆ ಹೇಳಿಗತ್ತಾನ. ಶಂಕರಪ್ಪ ಗಾಬರಿ ಆಗಿದ್ದದ. ಇಷ್ಟು ದಿವಸ ಹುಟ್ಟಿದಾಗ್ಲಿಂದ 1 ರೂಪಾಯಿ ಎಲ್ಲ ಇಟ್ಟದ್ದೆಲ್ಲ ಬಿಟ್ಬಿಡಂತೀಯಲ್ಲಪ್ಪ. ಆಜ 4 ದಿನಿಗೆ ಓನಿಯಾ ಜಾತೋ. ನಿಮಗ್ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದ್ರ ಅಲ್ಲೇ ಊರಾಗೊಬ್ಬ ಗುಂಡ ಇರ್ತಾನೆ, ಧೋಂಡಿ ಬಾ ಅಂತೇಳಿ. ಆ ಧೋಂಡಿ ಬಾ ಅನ್ನ ಪ್ರಾಣ ತಗೊಳಿಕ್ಕೆ ನಾ ಮತ್ತೆ ಬರ್ತೀನಿ. ಆ ಧೋಂಡಿ ಬಾ ಅಂದ ಆದ್ಮೇಲೆ ನಿಮ್ದು ಪಾಡಿ ಅದ, ನಿಮ್ನ ತಗೊಂಡು ಹೋಗ್ತೀನಿ ಅಮ್ಲ ಕುಕ್ಕ. ನಿಮಗೆ ನನ್ನ ಮೇಲೆ ವಿಶ್ವಾಸ ಇರಲಿಲ್ಲ ಅಂತಂದ್ರ ನೋಡ್ರಿ, ಇನ್ನೊಂದು 4 ದಿವಸ ಆಗ ಧೋಂಡಿ ಬಾ ಅಂತ ತಗೊಂಡು ಹೋಗ್ತೀನಿ ಅಂತ ಹೇಳಿಗತ್ತಾನ. पहिले धोंडीबासी घेऊन या जातो, नंतर येथेची येतो जाण बापा. म्हणून या तेथे अदृश्य पावला, चिंता आतुर झाला वाणी जाण. दास म्हणे वाणी विचारी गुंतला, मोजत राहिला दिवस जाण. ಯಾವಾಗ
ಯಾವ ಮಧುಕರ ಪ್ರಾಣದಿಂದ ಹೋಗ್ಬಿಟ್ಟಾನೋ ಅವ ಪ್ರತ್ಯಕ್ಷ ಬಂದಿದ್ದನ್ನು ಹೇಳ್ಯಾನ, ಧೋಂಡಿನ ನಾ ಕರ್ಕೊಂಡು ಹೋಗ್ತೀನಿ ಆಮೇಲೆ ನಿಂದು ಪಾಳಿ ಅಂತ ಹೇಳಿದಾಗ ಅವ ಬಹಳ ಚಿಂತ ಆಗ್ಬಿಟ್ಟದ. ರೊಕ್ಕ ಎಣಸದೆಲ್ಲ ಬಿಟ್ಬಿಟ್ಟಾನ. ಒಂದೊಂದು ದಿವಸ ಹಿಡಿಲಿಗತ್ತಾನ, ಇನ್ನು ನಂದು ಯಾವಾಗ ಬರ್ತದ ಅಂತೇಳಿ ವಿಚಾರ ಮಾಡ್ಲಿಗತ್ತಾನ. 4 ದಿವಸ ಆಗ್ಯದ. ಧೋಂಡಿಬಾ ಒಂದು ಮರ್ಡರ್ ಒಬ್ಬ ಬಂದ, ಧೋಂಡಿಬಾನ ಮರ್ಡರ್ ಮಾಡಿಬಿಟ್ಟಾನ. ಧೋಂಡಿಬಾ ಮ್ಯಾಲೆ ಹೋಗ್ಬಿಟ್ಟಾನ. ಇವನಿಗೆ ಸೌಕಾರಿಗೆ ಇನ್ನೂ ಚಿಂತೆ ಹಚ್ಬಿಟ್ಟದ. ಮಧುಕರ್ ಹೇಳಿದಂಗನೆ ಧೋಂಡಿ ಹೋಗ್ಬಿಟ್ಟಾನ. 4 ದಿನ गेले ಧೋಂಡಿ ಖೂನ ಜಾಲ ಚಿಂತಾ ಹೋ ಲಾಗಲ ತ್ಯಾಸ ದಾಣ. ರಾತ್ರಿ ರೊಕ್ಕ ಎಲ್ಲ ಎಣ್ಸದ್ ಬಿಟ್ಬಿಟ್ಟಾನ, ಚಿಂತೆಯೊಳಗೆ ಕೂತಾನ. ಅಕಸ್ಮಾತ್ ಮತ್ ಮಧುಕರ್ ಬಂದಾನ ಅವ್ರ ಮನೆಗೆ. ನೋಡ್ರಿ, ನಾ ಧೋಂಡಿಬಾನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿನಲ್ಲ, ನಾ ಈಗ ಯಮದೂತ ಆಗೀನಿ, ಧೋಂಡಿನ ಕರ್ಕೊಂಡು ಹೋಗಿನಿ, ನಿಮ್ ದಿವಸ ಪಾಳಿ ಬಂದದ, ಈಗಾದ್ರೂ ಸಮಯದ ಹೋಗಿ ಮಹಾಸ್ವಾಮಿ ಚರಣ ಘಟ್ಟ ಹಿಡ್ಕೊಳ್ರಿ. काय केला सांगावे मजला नाही तरी तुझला दुःख बारी. दासमणे सांगे लवकरी तू जाण मनोनिया जाण त्याचे जवळी. ऐकोनिया ऐसे घाबरोनी फारक धरिला चरण त्यांचे जाण. ಇಷ್ಟ ಅಂಜಿಕೆ ಆಗ್ಬಿಟ್ಟದ ಅವನಿಗೆ ಸೇಠಿಗೆ. ಆ ಮಧುಕರನ್ ಕಾಲ ಘಟ್ಟ ಹಿಡ್ಕೊಂಡ್ಬಿಟ್ಟಾನ. ಅಪ್ಪ ನೀನು ಆಜ್ಞಾ ಮಾಡು, ಏನ್ ಹೇಳ್ತಿ ಅದಕ್ಕೆ ಕೇಳ್ತೀನಿ ಅಂತ ಹೇಳಿದಾಗ ಮಧುಕರ್ ಹೇಳಿಗತ್ತಾನ, ವಿಷಯಿ ಆಯುಷ್ಯ गेले आजपर्यंत. ಪಶ್ಚಾತ್ತಾಪ ಭಾವ ಆಗಿದೆ ನೋಡಿ ಯಾರಿಗೆ? ಸೇಠಿಗೆ ಪಶ್ಚಾತ್ತಾಪ ಭಾವ ಆಗಿದೆ. ಯಾಕೆ ಪಶ್ಚಾತ್ತಾಪ ಆಯ್ತು ಸೇಠಿಗೆ? ಮಧುಕರನ ವಚನಗಳನ್ನು ಕೇಳಿ ಆ ಸಂತರ ಸಂಘ ಏನಿರ್ತದ. ಇಷ್ಟು ದಿವಸ ಮಧುಕರನ ಒಂದು ನೌಕರ್ದಾರ ಅಂತ ನೋಡ್ಕೊಂಡಿದ್ದ, ನೌಕರಿ ಮಾಡೋ ತಿಳ್ಕೊಂಡಿದ್ದ. ಯಾವಾಗ ಸಂತನಾಗಿ ಬಂದೆಲ್ಲ ಉಪದೇಶ ಮಾಡಿದ, ಪಶ್ಚಾತ್ತಾಪ ಭಾವ. ಆ ಪಶ್ಚಾತ್ತಾಪ ಭಾವದಿಂದ ಹೇಳಿಗತ್ತಾನ ಏನಂತಂದ್ರ, ಇಷ್ಟು ದಿವಸ ನನ್ನ ಆಯುಷ್ಯ ವ್ಯರ್ಥ ಆಯ್ತಪ್ಪ. ಸೇಠಿ ಹೇಳಿಗತ್ತಾನ, माझे माझे म्हणून आजपर्यंत उरले किंचित काय करू. ನಂದು ನಂದು, ನನ್ನ ಮನಿ, ನನ್ನ ರೊಕ್ಕ, ನನ್ನ ಪ್ರಾಪರ್ಟಿ, ನನ್ನ ಆಸ್ತಿ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತೇಳಿ ಇಷ್ಟು ದಿವಸ ಎಲ್ಲ ನಾ ಸಮಯ ವ್ಯರ್ಥ ಮಾಡಿಬಿಟ್ಟೆ. ಇನ್ನು ನನ್ನ ಕೆಲವ ದಿವಸದಾಗ ನನ್ನ ಕರ್ಕೊಂಡು ಹೋಗಂತ ಸಮಯ ಬಂದ್ಬಿಟ್ಟದ. ಏನ್ ಮಾಡ್ಲಿ ಅಂತ ಹೇಳಿ ಆ ಮಧುಕರ್ಗ ಶರಣ ಹೋಗ್ಯಾನ. ತುಜೆ ಆಜ್ಞಾ ಕಾಯ ಸಾಂಗರೇ ಮಧುಕರ, ನಿನ್ನ ಆಜ್ಞಾ ಆದ್ರೂ ಏನಪ್ಪ ಮಧುಕರ ಹೇಳು ಅಂತ ಹೇಳಿಗತ್ತಾನ. ಶಿರಸಾ ವಂದ್ಯ ಕರಿತೋ ಜಾಣ ಬಾಪ, ಬೇಡ ದೌಡು ನಕೋ ಮಲ ಸೋಡು ನಕೋ. ಸೇಠಿ ಹೇಳಿಗತ್ತಾನ, ನೀನ್ ಹೇಳಿದ್ದನ್ನ ನಾನು ಶಿರಸಾ ವಂದ್ಯ ಮಾಡಿ ನಾ ಮಾಡ್ತೀನಪ್ಪ. ಇಂದು ಒಂದು ಕ್ಷಣನೂ ವ್ಯರ್ಥ ಮಾಡಬೇಡ, ನನ್ನ ಕೈ ಬಿಡಬೇಡ. ಸೇಠಿ ಮಧುಕರ್ಗ ಕಾಲ್ ಘಟ್ಟ ಹಿಡ್ಕೊಂಡು ಏನ್ ಮಾಡಿ ಹೇಳಂತ ಹೇಳಿಗತ್ತಾನ. दास म्हणे त्यासी आलंगिला जाण धन्य माझे परिस. ಆಲಿಂಗನ ಮಾಡ್ಕೊಂಡ್ಬಿಟ್ಟಾನ ಸೇಠಿ ಮಧುಕರ್. ಅವಾಗ ಮಧುಕರ್ ಹೇಳಿಗತ್ತಾನ, मनोनिया रडे लोक पायावरी उठिला मधुकर जाण बापा उठवनिया सांगे स्वामी कडे जाई नको सोडू नका त्यांचे पाय जाण. ಮಧುಕರ್ ಹೇಳಿಗತ್ತಾನ ಸೇಠಿಗೆ, ನೀವು ನೇರವಾಗಿ ಸ್ವಾಮಿ ಹತ್ರ ಹೋಗಿ ಸ್ವಾಮಿ ಕಾಲ್ ಘಟ್ಟ ಹಿಡ್ಕೊಳ್ರಿ, ನೀವು ಉದ್ಧಾರ ಮಾಡ್ತೀನಿ ಅಂತ ಹೇಳ ತನಕ ಕಾಲ್ ಬಿಡಬೇಡ್ರಿ. कर्नाटक देशी चिदंबर नामेसी अवतरिला से जाण बापा शरण त्यासी जाई नाम मुखी गई अक्काची हो जाई छड करी. दास म्हणे ऐसे सांगतो मधुकर पावला अदृश्य जाण बापा. ಮಧುಕರ್ ಏನ್ ಹೇಳ ಸೇಠಿಗೆ, ಈ ಸದ್ಯ ನೀವು ಹೋಗ್ರಿ ಮಹಾಸ್ವಾಮಿ ಹತ್ರ, ಸ್ವಾಮಿ ಗುರುಲೋಕದೊಳಗಿದ್ದಾರೆ, ಅವ್ರ ಪಾದ ಘಟ್ಟ ಹಿಡ್ಕೊಂಡ್ಬಿಡ್ರಿ, ಅವ್ರು ನಿಮ್ಗೆ ಅಭಯ ಕೊಡೋ ತನಕ ಪಾದ ಬಿಡಬೇಡ್ರಿ, ಈ ಸದ್ಯ ಹೋಗ್ರಿ ಅಂತ ಹೇಳಿಗತ್ತಾರ. ಭಗವಂತನೇ ಚಿದಂಬರ ನಾಮವನ್ನು ಧಾರಣ ಮಾಡ್ಕೊಂಡು ಅವತಾರ ಮಾಡ್ಯಾನ ಅಂತ ಹೇಳಿಗತ್ತಾರ. ಸೇತುನಿಯ ಆಲ ಸ್ವಾಮಿ ಪಾಸಿ ಜಾಣ ಶಾಸ್ತ್ರಾಂಗ ಕರಿತೋ ವೇಳೋ ಬೇಡ. ಸೇಠಿ ಎಲ್ಲ ಬಿಟ್ಬಿಟ್ಟ, ನೇರವಾಗಿ ದುರ್ಲೋಸಕ್ಕೆ ಬಂದಾನ. ಮಹಾಸ್ವಾಮಿ ಪಾದದ ಮೇಲೆ ಹಳ್ಳಾಟಿಗತಾನ, ಕಣ್ಣೀರ್ಲಿಂದ ಪಾದ ತೊಳಿಲಿಗತಾನ, ಗಟ್ಟ ಹಿಡ್ಕೊಂಡ್ಬಿಟ್ಟಾನ ಪಾದ. ಇಂಥ ವಿಶ್ವಾಸ ಇಂಥ ಜನರಿಗೆ ಬರ್ಲಿಕ್ಕೂ ಪುಣ್ಯ ಬೇಕು. ಯಾಕಂದ್ರೆ ಸೇಠಿ ಮಧುಕರನ್ ಮಾತು ವಿಶ್ವಾಸ ಮಾಡ್ಯಾನ ನೋಡಿ. ಅದು ಯಾಕೆ ವಿಶ್ವಾಸ ಮಾಡ್ಯಾನಂದ್ರೆ ಅದ ಸಂತರ ಸಹವಾಸದ ಮಹಿಮಾ ಅದು. ಈಗ ನಾವು ಎಷ್ಟೋ ಮಂದಿಗೆ ಹೇಳ್ತೀವಿ ನಾಮಸ್ಮರಣೆ ಎಲ್ಲ ಅಲ್ಲಿ ಕುಳೆ ಊಟ ಆದ್ಮೇಲೆ ಹೊಂಟ್ಬಿಡ್ತಾರೆ. ಅದು ಅವ್ರಂತಾರೆ ಪ್ರವಚನ ಭಾಳ ಚಲೋ ಆಗಿದ್ರಿ ಹಂಗಾಗಿ ಆಮೇಲೆ ಏನೂ ನಡೆಯಲ್ಲ. ಆದ್ರೆ ಈ ಮಧುಕರ್ ಹೇಳಿದ್ದನ್ನ ಸಂಪೂರ್ಣ ವಿಶ್ವಾಸ ಮಾಡಿ ಗುರುಲೋಕರಿಗೆ ಬಂದು ಮಹಾಸ್ವಾಮಿ ಪಾದ ಗಟ್ಟೆ ಹಿಡ್ಕೊಂಡ್ಬಿಟ್ಟಾನ. ಸ್ವಾಮಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತಾರೆ. ಆಮೇಲೆ ಯಾವಾಗ ಸೇಠಿ ಕಾಲು ಹಿಡ್ಕೊಂಡ್ಬಿಡಿ ಸೇಠಿದೆಲ್ಲ ಗೊತ್ತಾಗ್ತದೆ ಸ್ವಾಮಿ ಇವ ಏನೇನ್ ಮಾಡ್ಯಾನ ಜೀವನದೊಳಗ. ಸ್ವಾಮಿ ಹೋತೆ ತೇವಾ ಗುರುಲೋ ಸುರಾಸಿ
आला स्वामी पासी जाण बापा. स्वामी पासी आला मस्तक ठेविला म्हणू लागला आता काय करू. ಪಾದಗಟ್ಟೆ ಹಿಡ್ಕೊಂಡು ಕೇಳಿಗತಾನ, ಸ್ವಾಮಿ ನಿಮ್ದು ಆಜ್ಞಾ ಏನದ ಹೇಳ್ರಿ, ನೀವೇನ್ ಹೇಳ್ತೀರಿ ಅದನ್ನ ಮಾಡ್ತೀನಿ ಅಂತ ಹೇಳಿಗತಾನ. हात जोडूनिया त्यासी विनवित दास म्हणायचे पाहुनिया त्यास आज्ञा सांगती त्यास जाण बापा. ಯಾವಾಗ ಮಹಾಸ್ವಾಮಿ ಹತ್ರ ಹೋಗಿ ಕೈ ಜೋಡ್ಕೊಂಡು ನಿಂತ ಹೇಳಿಗತಾನ, ಈಗ ನೀವು ಆಜ್ಞಾ ಮಾಡ್ರಿ ಅಂತ ಹೇಳಿದಾಗ ಸ್ವಾಮಿ ಏನ್ ಹೇಳ್ಯಾರ, ಆ ವಾಣಿ ಶಂಕರಪ್ಪಗೆ ಏನ್ ಹೇಳ್ಯಾರಂದ್ರ, ನೀ ಊರಿಗೆ ಹೋಗು, ಈಗ ಸದ್ಯ ನಿನ್ ಮನ್ಯಾಗ ಏನು ಎಲ್ಲಾ ಬಂಗಾರ, ಎಲ್ಲಾ ಬೆಳ್ಳಿ ನಾಣ್ಯ, ಮನಿ, ಎಲ್ಲಾ ಹೊಲ ಎಲ್ಲಾನು ವಾಪಸ್ ಕೊಟ್ಟು, ಎಲ್ಲಿವರೆಗೂ ನೀವು ಎಲ್ಲ ವಾಪಸ್ ಕೊಡಂಗಿಲ್ಲ ಅಲ್ಲಿ ತನಕ ನಾನು ನಿನ್ ಮುಖಾನು ನೋಡಂಗಿಲ್ಲ ಅಂತ ಹೇಳ್ತೀನಿ. आपुल्यागामी जावे सर्वदान करावे माझे पासी यावे नंतरी बा. म्हणून या किंवा जावे येथून या निघाला ऐकून स्वामी आज्ञा. ಈಗ ನಾನು ನಿನ್ ಮುಖ ನೋಡಂಗಿಲ್ಲ, ನೀಗ ಲಗೇಜ್ ಹೋಗ್ಬಿಡು, ನಿಮ್ಮ ಊರಿಗೆ ಎಲ್ಲಾ ದಾನ ಮಾಡಿ ವಾಪಸ್ ಮಾಡಿ ಎಲ್ಲಾ ಮಾಡಿ ನನ್ನ ಹತ್ರ ಬಾ ಅಂತ ಹೇಳಿಗತಾನ. ಊರಿಗೆ ಹೋಗ್ಬಿಟ್ಟಾನ, ಎಲ್ಲಾ ಜನರು ಊರಾನ್ ಮಂದಿ ಕರ್ದಾನ, ಅವ್ರವ್ರದ್ದು ಹೊಲದ್ದೆಲ್ಲ ಪತ್ರಿಕಾ ಪಟ್ಟ ಎಲ್ಲ ಕೊಟ್ಬಿಡ್ಲಿಗತಾನ, ವಾಪಸ್ಸು ರೊಕ್ಕ ದಾನ ಮಾಡ್ಲಿಗತಾನ. ಹೆಂಡತಿ ಮಕ್ಕಳು ಎಲ್ರಿ ಎದುರಿಗೆ ನಿಂತು ನೋಡ್ಲಿಗತಾನ, ಏನಾಗ್ಯದ ನಮ್ಮ ಗಂಟೆಗ. ರಾತ್ರಿ 12-1 ತನಕ ದಿನ ಎಣಿಸಿದ್ದ, ಇವತ್ತೇನೆಲ್ಲ ವಾಪಸ್ ಕೊಡ್ಲಿಗತಾನಂತ ಗಾಬರಿ ಆಗ್ಬಿಟ್ಟಾರ. वाटणे सुरू केला धन द्रव्य ऐकुनियाचे बायको मुले सर्व काय हे आश्चर्य झाले जाण. ಬಾಯ್ಕೋ ಮನೆ ಚಾಸ ಐಸಾ ಕಾಯ್ ಕರಿತಾ, ಏನ್ರಿ ಎಲ್ಲಾ ದಾನ್ ಕೊಡ್ಲಿಕತ್ತೀರಿ, ನಾಳಿಂದ ನಮ್ದೇನು, ನಮ್ಗೆ ಊಟಕ್ಕೆ ಯಾರು ಹಾಕೋರು ಇದ್ದಾರಂತ ಕಣ್ಣೀರ್ ಹಾಕಿಗತ್ತಾರ. ಅವ ಹೆಂಡತಿ ಮಕ್ಕಳ ಕಡೆ ನೋಡವಲ್ಲ. ಲಕ್ಷ ನಸೆ ವಿಷಯಿ ಸದಾ ಲಕ್ಷರ ಹೇ ಸ್ವಾಮಿವರಿ. ಏನ್ ಮಹಾಸ್ವಾಮಿ ದರ್ಶನ ತಗೊಂಡಾನ, ಚಿದಂಬರ ನಾಮದೊಳಗೆ ಮಣಿಬಿಟ್ಟಾನ. ಚಿದಂಬರದ ಮುಖ ಏನಪ್ಪ ಅಂದ್ರೆ ಸ್ಮರಣ ಮಾಡಿಗತಾನ, ಎಲ್ಲಾ ದಾನ ಮಾಡಿಬಿಟ್ಟಾನ. ಸರ್ವ ದಾನ ಕೇಲ ಆಜ್ಞಾತೆ ಪಾಳಿಲ. ಭಾವೋನಿ ಆಲ ಸ್ವಾಮಿ ಪಾಸಿ. 2 ದಿವಸದೊಳಗೆ ಎಲ್ಲ ದಾನ ಮಾಡಿ ಮತ್ತೆ ಓಡ್ಕೋತ ಬಂದಾನ ಗುರುಲೋಚನಕ್ಕ. ಮತ್ತೆ ಬಂದು ಮಹಾಸ್ವಾಮಿ ಪಾದಗಳನ್ನು ಗಟ್ಟೆ ಹಿಡ್ಕೊಂಡ್ಬಿಟ್ಟಾನ. ಸ್ವಾಮಿ ಚೇ ಕೃಪೇನೆ ಮೃತ್ಯು ಗೇಲೆ ಚಾಂಚೆ. ನೋಡ್ರಿ, ಸ್ವಾಮಿ ಕೃಪಾದಿಂದ ಏನವ ಮಧುಕರ ಹೋಗಿ ಆ ವಾಣಿ ಶಂಕರಪ್ಪನ ಕರ್ಕೊಂಡು ಬರಂತಹದ್ದೇನು ಡೇಟ್ ಇತ್ತು, ಆ ಡೇಟ್ ಮುಂದೆ ಹೋಗ್ಬಿಟ್ಟದ. ಸ್ವಾಮಿ ಬಾಜು ನಿಂತಾನ, ಯಾವ ಯಮ ಧರ್ಮರಾಜ ಅಲ್ಲಿ ಬರ್ತಾನೆ ಹೇಳ್ತಾರೆ. ಯಾರು ಚಿದಂಬರ ನಾಮಸ್ಮರಣೆ ಮಾಡ್ತಾರ, ಯಮಧರ್ಮನ ಬೆನ್ನಿನ ಮೇಲೆ ಕಾಲಿಟ್ಟು ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಅಂಥದ್ದು ಚಿದಂಬರ ಮಹಾಸ್ವಾಮಿಗಳ ಬಗಲಾಗ ದುರ್ಲೋಚನದೊಳಗೆ ಬಂದು ನಿಂತಾನ. ಯಾವ ಯಮದೂತ ಬರ್ಲಿಕ್ಕೆ ಸಾಧ್ಯ? ಆ ಸ್ವಾಮಿ ಕೃಪಾದಿಂದ ಒಂದು ಮೃತ್ಯು ಎಂಬಂತಾದ ಮುಂದೆ ಹೋಗಿಬಿಟ್ಟದ. ಇಲ್ಲಿ ರಾಜಾರಾಮ್ ಮಹಾರಾಜ್ ವರ್ಣನೆ ಮಾಡ್ಲಿಕ್ಕತ್ತಾರ, ನಾಮಾಚೆ ಹೋ ಕೃತ್ಯ ಐಸೆ ಅಸೆ. ಇದೋಪ್ಪ ನಾಮದ ಮಹಾತ್ಮೆ. ಯಾವ ಡೇಟ್ ಫಿಕ್ಸ್ ಆಗಿತ್ತು, ಇನ್ನೇನು ಹೋಗಂತದ್ದೆಲ್ಲ ನಿರ್ಣಯ ಆಗಿತ್ತು. ಚಿದಂಬರ ನಾಮಸ್ಮರಣೆಯಿಂದ ಒಂದು ಮರಣ ಹೋಗ್ಬಿಟ್ಟದ. ಮಣೋನಿಯ ಮಣಾಮುಖಿ ಚಿದಂಬರ ದಾಸ್ ಮಣೆ ಅಂತರ ಶೋಧೋನಿಯ. ರಾಜಾರಾಮ್ ಮಹಾರಾಜ್ ಮತ್ತೆ ಹೇಳಿಗತ್ತಾರ, ಚಿದಂಬರ ನಾಮಸ್ಮರಣೆ ಮಾಡ್ರಿ, ಅಂತರಂಗದೊಳಗೆ ಶೋಧ ಮಾಡ್ರಿ. ಆ ಚಿದಂಬರ ನಾಮದ ಆನಂದವನ್ನು ಸವಿರಿ, ಅದರ ಆನಂದವನ್ನು ಗುರ್ತಿಡಿರಿ. ಆ ಚಿದಂಬರ ಭಗವಂತನ ಮೇಲೆ ಪ್ರೇಮಳ ಭಾವ ಬರುವಂತಹದ್ದು ಚಿಂತನೆ ಮಾಡ್ರಿ. ಉಳಿದೆಲ್ಲ ವ್ಯರ್ಥದ ಮಹಾರಾಜ್, ಎಲ್ಲ ವ್ಯರ್ಥದ. ಎಲ್ಲ ಏನ ದೊಡ್ಡಿಕ್ಕಿ ಅದು ಇದು ಏನಂತಾರ, ಎಲ್ಲ ಮೆರವಣಿಗೆ ಹೂವಿನಾರ ಎಲ್ಲ ವ್ಯರ್ಥ. ತುಕಾರಾಮ್ ಮಹಾರಾಜ್ ಹೇಳ್ತಾರ ಏನಂತಂದ್ರ, ತುಕಾಮಣೆ ಬರ್ಬೇ ಜಾಣ ವಹವೇ ಲಹನಾವು ಜಾಣ. ಸಣ್ಣವ್ರೊಳಗೆ ಸಣ್ಣವರಾಗಿರೋದು ಆನಂದದ. ಸಣ್ಣವ್ರೊಳಗೆ ಸಣ್ಣವರಾಗಿ ನಾಮಸ್ಮರಣೆಯೊಳಗೆ ಚಿಂತನೆ ಮಾಡೋದು ಆನಂದದ. ಜಯ ಹಂಗೆ ಮೋಠಾಪಣ ತಯ ಯಾತನಾ ಕಠಿಣ. ಎಲ್ಲೇ ದೊಡ್ಡಿಸ್ತಿಗೆ ಅದ, ಅಲ್ಲಿ ಯಾತನಾ ಬಹಳ ಕಠಿಣ ಅದ ಮಹಾರಾಜ್. ಹಿಂಗಾಗಿ ಶಂಕರಾಚೆ ಮೃತ್ಯು ಟಳಿಲ ಹೋ ಜಾಣ. ಆ ಶಂಕರಪ್ಪನ ಮೃತ್ಯು ಸಮಯ ಏನಿತ್ತು ಅದು ಮುಂದೆ ಹೋಗ್ಬಿಡ್ತು. ಸ್ವಾಮಿ ಸ ಶರಣ ಆಲ ಮಣುನಿ. ಚಿದಂಬರ ಶರಣ ಬಂದಿದ್ದಕ್ಕ, ಚಿದಂಬರ ನಾಮದ ಮೇಲೆ ವಿಶ್ವಾಸ ಮಾಡಿದ್ದಕ್ಕ ಯಾವ ಯೋಗ ಈ ಶಂಕರಪ್ಪಗೆ ಸಿಕ್ಕದಂತಂದ್ರ, ಅದೇ ಸಮಯದೊಳಗೆ ಗೊಣ್ಣಾಗರದೊಳಗೆ ಮಹಾಸ್ವಾಮಿ ಯಜ್ಞ ಮಾಡ್ತಿದ್ರು. ಯಜ್ಞ ಮಾಡ್ಬೇಕಾದ್ರ ಆ ಮಲಪ್ರಭಾ ನದಿಯೊಳಗಿಂದ ನೀರು ತಗೊಂಡು ಬಂದು ತುಪ್ಪ ಮಾಡಿದ್ದು ಘಟನಾ ನಾವು ಕೇಳಿವಿ. ಮಹಾಸ್ವಾಮಿ ಆಜ್ಞಾ ಮಾಡ್ತಾರೆ ಶಂಕರಪ್ಪಗ, ಹೋಗಿ ನೀರು ತಗೊಂಬ ಯಜ್ಞದೊಳಗೆ ಅಂತ ಹೇಳಿ. ಎಂಥ ಪಾಪಿಷ್ಟ ಶಂಕರಪ್ಪ. ಎಷ್ಟು ಮಂದಿಗೆ ಟೊಪ್ಪಿ ಹಾಕಿದ್ದ, ಎಷ್ಟು ಮಂದಿನ ಮರ್ಡರ್ ಮಾಡಿದ, ಎಷ್ಟು ಮಂದಿದ ರೊಕ್ಕ ಲೂಟಿ ಮಾಡಿದ. ಅಂಥ ಶಂಕರಪ್ಪ ಪಶ್ಚಾತ್ತಾಪ ಭಾವದಿಂದ ಮಹಾಸ್ವಾಮಿ ಶರಣ ಹೋಗ್ಯಾನ. ಮಹಾಸ್ವಾಮಿ ನಾಮದ ಮೇಲೆ ವಿಶ್ವಾಸ ಮಾಡ್ಯಾನ. ಸ್ವಾಮಿ ಅವನಿಗೆ ಸೇವಾ ಮಂದಾದ ಕೊಟ್ಟಾರ. ಗೊಣ್ಣಾಗರೊಳಗ ನೀರು ತಗೊಂಡ್ಬಂದು ತುಪ್ಪ ಮಾಡಿದಂಥದ್ದು ಯೋಗ ಸಿಕ್ಕದ. ಸ್ವಾಮಿ ಆಜ್ಞೆ ವರಿ ಜಾಣ ಐಸೆ ಸ್ವಾಮಿಗೆ ಸೇವಾ ಕರಿತಾ ಹೋ ಜಾಣ.
ಹಿಂಗೆಲ್ಲ ಸೇವಾ ಮಾಡಿ ಕೊನೆಗೆ ಮಹಾಸ್ವಾಮಿ ಚರಣದ ಹತ್ರ ಪ್ರಾಣ ಮಂಥ ಬಿಡ್ಲಿಗತ್ತಾನ. ಪಾವಲ ಮರಣ ಜಾಣ ಬಾಪ, मरण काळ आला मुक्ती लाभ झाला, ऐसा प्रताप जाण नामाची बा. दास म्हणे सर्व ಸಾಮರ್ಥ್ಯಾची ಶಕ್ತಿ, ಸರ್ವ ಸಾಮರ್ಥ್ಯದ ಶಕ್ತಿ ಎಲ್ಲದಪ್ಪ ಅಂದ್ರೆ ಚಿದಂಬರ ನಾಮದೊಳಗದ. ಇದು ನಾಮದ ಶಕ್ತಿ ಹಂಗದಂದ್ರ ಆ ಸಂಕ್ರಪ್ಪಗ ಮರಣ ಅಂದ್ರ ಮುಕ್ತಿ ಎಂಬಂತಹದ್ದು ಪ್ರಾಪ್ತಿ ಆಯ್ತು. ನಾಮಮದೇ ಮುಕ್ತಿ ಜಾಣಬಾಪ. ಕೇವಲ ಆ ಮಧುಕರ ಅಂಥ ಸಂತನ ಸಹವಾಸ ಮಾಡಿದಕ್ಕೆ ಆಶೀರ್ವಾದ ಸಿಕ್ಕದಕ್ಕೆ ಸ್ವಾಮಿ ನಾಮಸ್ಮರಣೆ ಸಿಕ್ತು, ಸ್ವಾಮಿ ದರ್ಶನ ಆಯ್ತು, ಮುಕ್ತಿ ಎಂಬಂಥ ಸಿಕ್ಕದ. ರಾಜಾರಾಮ್ ಮಹಾರಾಜರು ಹೇಳಿಗತ್ತಾರ ಇಲ್ಲೇನಂತಂದ್ರೆ, गुलोनिया ऐसे राहती बाजारी आयुष्य किती तरी सांग तुझ, काय धरुनिया बैसला से अंती महादुःख भोगते. ಚಿದಂಬರ ನಾಮವನ್ನ ಮರೆತು ಆ ಚಿದಂಬರನ ದಿವ್ಯ ಭವ್ಯ ಸ್ವರೂಪವನ್ನು ಮರೆತು ಈ ಬಾಜಾರದೊಳಗೆ ಇದು ಎಷ್ಟು ದಿವಸ ಇರ್ತೀಯಪ್ಪ, ಈ ಬಾಜಾರದೊಳಗೆ ಯಾರ ಭರೋಸದ ಮೇಲೆ ನೀ ಕೂತಿಯಪ್ಪ. ಆಯುಷ್ಯ ಕಿತಿ ತರಿ ಸಾಂಗ ತುಜ, ನಿನ್ನ ಆಯುಷ್ಯದ್ರೂ ಎಷ್ಟದ. ಕಾಯ ಧರೋನಿಯ ಬಯಸಲಾಸೆ, ಈ ಬಾಜಾರದೊಳಗೆ ಏನ್ ನೀನು ವಿಶ್ವಾಸ ಮಾಡ್ಕೊಂಡು ಕೂತಿದಿ. ಅಂತಿ ಮಹಾ ದುಃಖ ಭೋಗಿತಸೆ, ಕೊನೆಗೆ ಮಹಾ ದುಃಖ ಅಂತ ನಿನಗೆ ಕಟ್ಟಿಟ್ಟು ಬುದ್ಧಿ ಅದ. ದಯಾ ಸೀತು ಕೈಸೆ ವಿಸರ್ಲಾಸಿ ಆತ. ಅಂತ ಪರಬ್ರಹ್ಮನ ಚಿದಂಬರನೇ ಮರ್ತು ಹೆಂಗ್ ಕೂತಿಯಪ್ಪ. ಭರವಸಾ ಚಿತ್ತ ಧರಿಲಾ ಕಾಯ, ದಾಸ್ಮಣೆ ಕಾಯ ತರಿ ಸೋಯ ಧರಿ, ಆಠವಿ ಚಿದಂಬರ ನಿರಂತರ. ಯಾರ ಮೇಲೆ ವಿಶ್ವಾಸ ಇಟ್ಕೊಂಡು ಕೂತಿಯಪ್ಪ ನೀನು? ನಿನ್ನ ಸಂಸಾರ ಹೆಂಗೆ ನಡೆಸ್ತೀವಿ? ಇನ್ನು ಎಷ್ಟು ದಿವಸ ಈ ಬಾಜಾರ್ದಾಗ ಕೂತಿದಿ? ಏನು ಸಿಗ್ತದಂತ ಕೂತಿದಿ? ಎಲ್ಲ ವ್ಯರ್ಥದ. ಚಿದಂಬರ ನಾಮಸ್ಮರಣೆ ಮಾಡಪ್ಪ ಅಂತೇಳಿ ರಾಜಾರಾಮ್ ಮಹಾರಾಜರು ಈ ಕಥಾದ್ದು ಏನಪ್ಪ, ಈ ಕಥಾದ್ದು ತಾತ್ಪರ್ಯ ಏನದ? ಚಿದಂಬರ ನಾಮ, ಸಂತರ ಸಹವಾಸ, ಭಕ್ತಿ, ಇದರಲ್ಲಿದ್ದಂಥ ಆನಂದ ಮತ್ತು ಬ್ಯಾರೆ ಎಲ್ಲೂ ಇಲ್ಲ. ಅಂಥ ವಾಣಿ ಶಂಕರಪ್ಪಗ ಕೇವಲ ಚಿದಂಬರ ನಾಮದಿಂದ ಅವ ಮುಕ್ತಿ ಪ್ರಾಪ್ತಿ ಮಾಡ್ಕೊಂಡ. ಇಡೀ ಜೀವನೆಲ್ಲ ಮಾಡಲಾರ್ದಂಥದ್ದು ಮಾಡಿದ. ಆಗ ಆ ಮಧುಕರ ಅಂತ ಸಂತನ ಸಹವಾಸ ಆಯ್ತು, ಚಿದಂಬರ ನಾಮ ಸಿಕ್ತು, ಉದ್ಧಾರ ಆದ. ಅದಕ್ಕೆ ಹೇಳ ತಾತ್ಪರ್ಯ ಅಂದ್ರೆ, ಗುರುಗಳು ಈ 108 ಸಂಕಲ್ಪ ಸಪ್ತಾಹ ಯಾಕೆ ಮಾಡಿದ್ರಪ್ಪ? ಎಲ್ಲೆಲ್ಲಿ ಯಾವ ಊರಾಗ ಸಪ್ತಾಹ ಆಗ್ತದ ಅಲ್ಲಿ ಹಿಂಗೆ ವಾಂಗ್ಮಯ ಸೇವಾ ಆಗ್ಬೇಕು, ಜನರದ್ದು ಜೀವನದ ದಿಶಾ ಬದಲಿ ಆಗ್ಬೇಕು, ಜನರೇನಪ್ಪ ಅಂತಂದ್ರೆ ಉದ್ಧಾರ ಆಗ್ಬೇಕು. ರಾಜಾರಾಮ್ ಮಹಾರಾಜರ ತತ್ವನೇ ಅದ ನಮ್ಮ ಗುರುಗಳು. ಸರ್ವಾಲಾಗಿ ನಾಮ ಮಾತ್ರ ದ್ಯಾವೇ ಭರುಣಿ ಯಾತ್ರ. ಎಲ್ಲರಿಗೂ ಚಿದಂಬರ ನಾಮ ಸಿಗ್ಲಿ. ಇದು ಅಖಂಡ ನಾಮ ಸಪ್ತಾಹ ಯಾಕೆ ಮಾಡ್ಯಾರ ಅಂತಂದ್ರೆ, ಬರೀ ವೀಣಾ ಹಿಡ್ಕೊಂಡವ್ರು ಅಷ್ಟೇ ಚಿದಂಬರ ಅನ್ನೋದು ಬೇಡ. ನೀವೆಲ್ಲ ಕೂತವ್ರು ಅಂತಃಕರಣದೊಳಗೆ ನಿರಂತರ ಶಿವ ಚಿದಂಬರ ನಾಮ ನಡಿಬೇಕು. ಈ 7 ದಿವಸ ನೀವೆಲ್ಲರೂ ಬಂದು ಉದ್ಧಾರ ಆಗ್ಬೇಕಂತ ಹೇಳಿ ಮಹಾರಾಜರು ಅದೇ ಹೇಳಿದರು. ಸರ್ವಾಲಾಗಿ ನಾಮ ಮಾತ್ರ ದ್ಯಾವೇ ಭರುಣಿ. ಎಲ್ಲರಿಗೂ ನಾಮದ ಗುಳಿಗೆ ಎಂಬಂತಹದ್ದು ಪ್ರಾಪ್ತಿಯಾಗಲಿ. ಸುಖೀವಾವೇ ಸರ್ವ ಜನ, ಎಲ್ಲರೂ ಸುಖವಾಗಿರ್ಬೇಕು. ಎಲ್ಲರೂ ಈ ಭವರೋಗದಿಂದ ಉದ್ಧಾರ ಆಗಬೇಕು. ಭವರೋಗತೋ ಜಾವು ಪ್ರೇಮರಸ ಪಾದಿ ಜನ, ಎಲ್ಲರೂ ಒಬ್ಬರೊಬ್ಬರು ನಡುವ ಆ ಚಿದಂಬರ ನಾಮದಿಂದ ಅಂತಃಕರಣದಲ್ಲಿ ಒಬ್ರಿಗೊಬ್ರು ಪ್ರೇಮರಸದಿಂದ ಇರಬೇಕು. ಪ್ರೇಮರಸ ಪಾದಿ ಜನ ಚಿದಂಬರ ನಾರಾಯಣ ವಾವ ಆನಂದ ಸರ್ವಾಸಿ. ಎಲ್ಲರೂ ಆನಂದದಿಂದ ಇರಬೇಕು. ಆನಂದ ಅಂದ್ರೇನು? ನಿಜಾನಂದ. ವಾವ ಆನಂದ ಸರ್ವಾಸಿ ದಾಸಮನಿ ಇಚ್ಛಾ ಐತಿ. ಅಂಥ ಆನಂದ ಅನಂತ ಕೋಟಿ ಬ್ರಹ್ಮಾಂಡ ತುಂಬಾ ಚಿದಂಬರ ನಾಮ ಆಗ್ಬೇಕು. ಎಲ್ಲ ಕಡೆ ಚಿದಂಬರನ ನಾಮದ ಆನಂದ ಎಲ್ಲರೂ ಪ್ರಾಪ್ತಿ ಮಾಡ್ಕೋಬೇಕಂಬಂಥ ಮೂಲ ಉದ್ದೇಶದಿಂದ ಇದು 108 ಸಪ್ತಾಹ ಅಂಬಂಥದ್ದು ಸಂಕಲ್ಪ ಆಗಿದೆ. ಹೇಳೋ ತಾತ್ಪರ್ಯ ಏನಂದ್ರೆ, ತಾವೆಲ್ಲರೂ ಸಹಕಾರ ಕೊಟ್ಟಂತಹ ಎಲ್ಲ ನಮ್ಮ ಚಿದಂಬರ ಭಕ್ತರಿಂದ ಶ್ರೀ ಕ್ಷೇತ್ರ ಬಾಬುಳಗಾಂವ್ ವೃಂದಾದಲ್ಲಿ 600 ಕೋಟಿ ಶಿವ ಚಿದಂಬರ ನಾಮ ಜಪಯಜ್ಞ ಬಹಳ ಭವ್ಯವಾಗಿ ಆಯಿತು. ಅದೇ ಮತ್ತೆ ನಾಮ ನಿಂದಿರಬಾರ್ದು ಅಂತ ಹೇಳಿ ಈಗ 6000 ಕೋಟಿದು ಸಂಕಲ್ಪ ಅಂತದ್ದು ಆಗ್ಯದ. ಏನಂದ್ರೆ ಅದು ಸಂಖ್ಯಾ ಮಹತ್ವ ಇಲ್ಲ. ನಿರಂತರ ಚಿದಂಬರ ನಾಮ ನಡಿಬೇಕು, ಕೊನೆ ಉಸಿರು ತನಕ ನಡಿಬೇಕು. ಚಿದಂಬರ ನಾಮ ಗೇತಾ ಪ್ರಾಣದ. ಹಂಗಾಗಿ ಧಾರವಾಡ ಹುಬ್ಬಳ್ಳಿಗೆ 120 ಕೋಟಿದು ಸಂಖ್ಯಾ ಅಂತದ್ದು ಆಗ್ಯದ. ತಾವೆಲ್ಲರೂ ಯಥಾಶಕ್ತಿ ನಾಮಸ್ಮರಣೆ ಮಾಡಿ ಆ ನಾಮ ಸಂಖ್ಯಾ ಕೊಡ್ರಿ. ಧಾರವಾಡ ಹುಬ್ಬಳ್ಳಿಗೆ ಅವರು ವೈದೇಹಿ ಹುಕ್ಕೇರಿ ಅವರೆಲ್ಲ ನಾಮ ಜಪ ಕಲೆಕ್ಷನ್ ಮಾಡ್ಕೋತಾರೆ. ಅವರು ಯಾರು ಇಂಟ್ರೆಸ್ಟೆಡ್ ಅವ್ರಿಗೆ ಜಪದ ಕಾರ್ಡ್ ಕೊಡ್ತಾರೆ. ಮತ್ತು ಇಲ್ಲೇನಂದ್ರೆ, ಈ ಹುಬ್ಬಳ್ಳಿ ಒಳಗೆ ಪೂರ್ಣಾನಂದ ನಾಮ ಸಾಧನ ಕೇಂದ್ರ ಆಶ್ರಮ ಅಂತ ನಿರ್ಮಾಣ ಆಗಿರ್ತದೆ. 2 ಎಕರೆ ಜಮೀನು ತಗೊಂಡಲ್ಲೇ ಗಾಮನಗಟ್ಟಿ ಒಳಗೆ ದೊಡ್ಡ ಚಿದಂಬರನ ಧ್ಯಾನ ಮಂದಿರ ಅಂತದ್ದು ಮಾಡಬೇಕು. ಯಾರು ಅಲ್ಲಿ ಬರ್ತಾರ ಕೇವಲ ನಾಮಸ್ಮರಣೆ ಮತ್ತು ಸಾಹಿತ್ಯ. ಇವತ್ತೇನು ಮಹಾರಾಜರ ಅಭಂಗ ನಾವು ಏನಪ್ಪಾ ಅಂದ್ರೆ ಅದು ದುರ್ಲಕ್ಷ್ಯ ಮಾಡಿದ್ದಕ್ಕೆ ನಮ್ಗೆ ಇನ್ನೂ ಸ್ವಾಮಿದು ಸಾಮರ್ಥ್ಯ ಗೊತ್ತಾಗಿಲ್ಲ. ಮಹಾಸ್ವಾಮಿ ಸ್ವತಃ ಹೇಳಿದ ಮಾತದ,
ಅಭಂಗ ಮಣಾವೆ ಭಜನ ಕರಾವೆ ಐಸೆ ಸ್ವಾಮಿ ರಾಯ ತಾನೆ. ಸ್ವಾಮಿ ತಮ್ಮ ಅವತಾರ ಸಮಾಪ್ತಿ ಸಮಯದಾಗ ಹೇಳಿದ ವಚನ ಅದು. ಯಾರು ರಾಜಾರಾಮ್ ಮಹಾರಾಜರ ಅಭಂಗ ಅಭ್ಯಾಸ ಮಾಡ್ತೀರಿ, ಯಾರು ರಾಜಾರಾಮ್ ಮಹಾರಾಜರು ನಮ್ಮ ಚಿದಂಬರ ಸಂಪ್ರದಾಯ ಏನಪ್ಪ ನಮ್ದು ಜೀವನದ ಮೂಲ ಉದ್ದೇಶ ಏನಲ್ಲ. ಚಿದಂಬರನ ಗುಡಿ ಕಟ್ಬೋದು, ಚಿದಂಬರನ ಇದು ಮಾಡ್ಬೋದು, ಸಪ್ತಾಹ ಎಲ್ಲ ಮಾಡ್ಬೋದು. ಇದ್ರ ಮೂಲ ಉದ್ದೇಶ ಒಂದಾದ ಚಿದಂಬರ ಸಂಪ್ರದಾಯ ಮೂರು ಲೋಕದಲ್ಲಿ ಬೆಳಿ. ರಾಜಾರಾಮ್ ಮಹಾರಾಜರು ಇದು ಕನಸದ, ಸಂತ ಮಾತಾ ಮಿಠಾಬಾಯಿ ಕನಸದ, ಇಲ್ಲೇ ಕುಂದಗೋಳದಲ್ಲಿದ್ದಂಥ ಭಕ್ತ ಕಹಾರಂದು ಕನಸದ. ಅವರೆಲ್ಲರ ಕನಸು ಪೂರ್ಣ ಮಾಡಲಿಕ್ಕೆ ನಾವೇನಂತಂದ್ರೆ ಮನೆ ಮನೆಗೆ ಚಿದಂಬರ ನಾಮ ಆಗಬೇಕು. ನಾವು ಮತ್ 4 ಮಂದಿಗೆ ಹೇಳಬೇಕು ಚಿದಂಬರ ನಾಮ ಮಾಡ್ರಿ ಅಂತ ಹೇಳಿ. ನಾವು ಲೌಕಿಕ ಏನಾದ್ರು ವಿಷಯ ಇತ್ತಂದ್ರೆ ಲಗೇಜ್ ಫೋನ್ ಹಚ್ಚಿ ಹೇಳ್ಬಿಟ್ಟು ಹಂಗ ಎಲ್ಲ ಈಗ ಎಲ್ಲರ ಒಂದು ಅಂಗಡ್ಯಾಗ 1,000 ರೂಪಾಯಿ ಸೀರೆ 200 ಕೊಡ್ಲಿಕ್ಕಂತೇಳಿ ಹೋಗಿ 4 ಸೀರೆ ತೊಗೊಂಡು ಮತ್ತೆ 4 ಮಂದಿಗೆ ಫೋನ್ ಹಚ್ಬಿಡ್ತೇವೆ, ಜಲ್ದಿ ಹೋದ್ರೆ ಅಲ್ಲಿ ಮುಗಿಲಿಕತ್ತಾವ ಸ್ಟಾಪ್. ಆದ್ರೆ ಫೋನ್ ಹಚ್ತೀವಿ ಅಂದ್ರೆ ಜಲ್ದಿ ಆಯುಷ್ಯ ಮುಗಿಲಿಕತ್ತದ, ಚಿದಂಬರ ನಾಮಸ್ಮರಣೆ ಮಾಡಿದ್ರೆ ಅಂತ ಯಾರಿಗಾರು ಹೇಳ್ತೀವಿ. ಅದು ಹೇಳೋದಲ್ಲ. ನಾವು ಚಿದಂಬರನ ನಿಜವಾದ ಭಕ್ತರಾಗಿದ್ರೆ ಮನೆ ಮನೆಗೆ ಚಿದಂಬರ ನಾಮದು ಹುಚ್ಚಿಡುತ್ತೆ. ಅಂಥದ್ದು ಇದು 6,000 ಕೋಟಿದ ಸಂಖ್ಯಾ ಮಾತ್ರ ಒಂದು ಹೆಸರಿಗದ ಚಿದಂಬರ ನಾಮಸ್ಮರಣೆ ಆಗಬೇಕು. ಮತ್ತು ಅದಕ್ಕೆಲ್ಲ ಪತ್ರಿಕಾ ಎಲ್ಲ ಕೊಡ್ತಾರೆ, ಯಾರು ಮಾಡಿ ಸಂಖ್ಯಾ ಕೊಡ್ಬೋದು. ಇವತ್ತಿನ ಈ ವಾಂಗ್ಮಯ ಸೇವಾ ಬಹಳ ಆನಂದದಿಂದ ತಾವೆಲ್ಲರೂ ಲಕ್ಷ ಕೊಟ್ಟು ಕೂತು ಕೇಳಿ. ಯಾಕಂದ್ರೆ ಏನಾಗ್ತದೆ, ಕೀರ್ತನಕಾರರು ಹೇಳಬೇಕಾದ್ರೆ ಎಲ್ಲರೂ ಕೇಳಿದ್ರೆ ನಮಗೊಂದು ಹುರುಪು ಬರ್ತದೆ ಹೇಳಲಿಕ್ಕೆ. ತಾವೆಲ್ಲರೂ ಮಹಾಸ್ವಾಮಿ ಅವರು ಪೂರ್ಣಬ್ರಹ್ಮ ಪರಮಾತ್ಮ ಸದ್ಗುರುನಾಥರ ಅಖಂಡ ನಿರಂತರ ಆಶೀರ್ವಾದಕ್ಕೆ ಪಾತ್ರ ಆಗಬೇಕು. ಭಗವಂತ ನಿಮ್ಮೆಲ್ಲ ಇಚ್ಛೆಗಳನ್ನು ಪೂರ್ಣ ಮಾಡಿ ನಿಮಗೆ ಆ ಪರಬ್ರಹ್ಮನ ನಾಮದೊಳಗೆ ಆಸಕ್ತಿ ಕೊಡಲಿ. ನಮ್ಮೆಲ್ಲರಿಗೂ ಭಗವಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ವಾಂಗ್ಮಯ ಸೇವಾ ಸದ್ಗುರು ಚರಣಾರವಿಂದಗಳಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಜೈ ಚಿದಂಬರ.